ಮೊದಲನೇ ದಿವಸ ಗಾಂಧೀಜಿ ಹುಟ್ಟಿನಕ್ಕಿಂತ ಮೊದಲಿರುವಂಥ ಹಿನ್ನೆಲೆಯನ್ನು ಗಮನಿಸಿ, ಎರಡನೇ ದಿವಸ ಅವರ ಬಾಲ್ಯ, ಮೂರನೇ ದಿವಸದಲ್ಲಿ ಇಂಗ್ಲೆಂಡ್ ಪ್ರವಾಸದಲ್ಲಾದಂಥ ಘಟನೆಗಳು ಮತ್ತು ಸೌತ್ ಆಫ್ರಿಕಾದಲ್ಲಾದಂಥ ಘಟನೆಗಳ ಬಗ್ಗೆ ನೋಡಿದ್ವಿ. ನಿನ್ನೆ ದಿವಸ ಜನರಲ್ ಸ್ಮಟ್ಸ್, ಯಾವ ಮಿಲಿಟ್ರಿ ಅಧಿಕಾರಿ ಇವ್ರನ್ನ ದಮನ ಮಾಡೋಕ್ಕೆ ಬಂದಿದ್ನೋ ಅವರ ಪ್ರೀತಿಯನ್ನು ಸಂಪಾದಿಸಿದ ಗುಡ್ಡ ಹೇಗೆ ಅಂತ. ಅಂದರೆ ಆ ವಿರೋಧ ಇದ್ದರೂ ಕೂಡ ವೈರತ್ವ ಇರಬೇಕಾಗಿಲ್ಲ ಅನ್ನೋದನ್ನು, ಯಾವುದೇ ವಿಷಯದಲ್ಲಿ ವಿರೋಧ ಇರ್ಬೋದು, ಅದು ವೈರತ್ವ ಆಗಬಾರದು ಅನ್ನೋದನ್ನು ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ. ಸ್ಮಟ್ಸು ರಾಜಕೀಯ ವಿರೋಧಿ ಆಗಿರಬಹುದು, ಆದರೆ ಅವ್ರ ಜೊತೆಗೆ ವೈರ ಇಲ್ಲ. ಕೊನೆಗೆ ಸ್ಮಟ್ಸು ಗಾಂಧೀಜಿ ಒಬ್ಬ ಅಭಿಮಾನಿಯಾಗಿ ಹೋದ ಅನ್ನೋ ಮಾತು ಬರ್ತದೆ. ಹಾಗೆ ವಿರೋಧ ಇದ್ದರೂ ವೈರ ಕಟ್ಕೊಳ್ಳೋದಿಲ್ಲ ಅನ್ನುವಂಥ ಶಕ್ತಿ ಗಾಂಧೀಜಿಗಿತ್ತು ಅಂತ ನೀನೇ ನೋಡಿದ್ವಿ. 1914ನೇ ಇಸ್ವಿಯಲ್ಲಿ ಇನ್ನು ವಾಪಸ್ ಭಾರತಕ್ಕೆ ಬರಬೇಕು ಅನ್ನುವಂಥ ವರ್ಷ, ಹೊರಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದಾರೆ. ಆಗ ಫೀನಿಕ್ಸ್ ಆಶ್ರಮದಲ್ಲಿ 2 ಆಘಾತಕರ ಘಟನೆಗಳಾದವು. ಮೊದಲನೇದಾದಾಗ ಒಂದು 20 ವರ್ಷದ ತರುಣಿಯ ಮೇಲೆ ಅತ್ಯಾಚಾರ ಆಯಿತು. ಅದು ಗಾಂಧೀಜಿ ಗೊತ್ತಾದ ತಕ್ಷಣ ಅವ್ರನ್ನ ಕರೆಸಿ ಎಲ್ಲ ಮಾಡಿ, ಆದರೆ ಪ್ರಾಯಶ್ಚಿತ್ತ ಅಂಥೇಳಿ 7 ದಿವಸ ಉಪವಾಸ ಮಾಡಿದ್ರಂತೆ. 7 ದಿವಸ ಉಪವಾಸ ಮಾಡಿದರು. ಮುಂದೆ ಸುಮಾರು 4.5 ತಿಂಗಳ ಕಾಲ 1 ಹೊತ್ತು ಊಟ ಮಾಡಿದ್ರಂತೆ, 2 ಹೊತ್ತು ಊಟ ಮಾಡೋದಿಲ್ಲ ಅಂತ. ಇದು ಯಾಕೆ ಅಂತ ಸಾಕಷ್ಟು ಜನ ಚರ್ಚೆ ಮಾಡ್ತಾರೆ. ಗಾಂಧೀಜಿಗೆ ನಂಬಿಕೆ ಇದ್ದದ್ದು, ಮನಃಶುದ್ಧಿ ಆಗಲಿಲ್ಲ ಅಂದರೆ ಅದಾಗಬೇಕಾದ್ರೆ ದೇಹದಂಡನೆ ಬೇಕು ಅಂತ. ಈ ದೇಹದಂಡನೆ ಮಾಡಿಕೊಳ್ಳೋ ಅಭ್ಯಾಸ ಅವ್ರಿಗೆ ಮೊದಲಿಂದ ಇತ್ತು. ಅವ್ರ ಬಾಲ್ಯದಲ್ಲಿ ಒಂದು ಘಟನೆ ಬರುತ್ತೆ. ತೀರಾ ಸಣ್ಣ ಹುಡುಗ ಆಗಿದ್ದಾಗ, ಆಗ ಮಾವಿನ ಹಣ್ಣಿನ ಸೀಸನ್ನು, ಗುಜರಾತಲ್ಲಿ ಭಾಳ ಒಳ್ಳೆ ಮಾವಿನ ಹಣ್ಣು ಸಿಗ್ತದೆ. ಆ ಮಾವಿನ ಹಣ್ಣಿನ ರಸ ಮಾಡಿದ್ರಂತೆ. ಮಾಡಿದಾಗ ಮೋಹನ್ ದಾಸ್ ತನ್ನ ಸ್ನೇಹಿತನೂ ಕರಿತೇನೆ ಊಟಕ್ಕೆ ಅಂತ ಹೇಳಿದಂತೆ. ಕರಿ ಅಂದರು. ಊಟಕ್ಕೆ ಕರೆದಿದ್ದಾನೆ ಹುಡುಗನ, ಊಟಕ್ಕೆ ಬಾ ನನ್ನ ಜೊತೆಗೆ ಅಂಥೇಳಿ. ಬೆಳಗ್ಗೆ ಮಾವಿನ ರಸ ತೆಗೆದಾಗ ಅದ್ರ ವಾಸನೆ ಬಂದು ಹುಡುಗ ಇನ್ನೂ ಆಸೆ ಬಂದುಬಿಟ್ಟು ಗೆಳೆಯನ್ನು ಊಟಕ್ಕೆ ಕರೆದಿದ್ದೇನೆ ಅನ್ನೋದನ್ನು ಮರೆತು ಬಿಟ್ಟು ಮಾವಿನ ಹಣ್ಣಿನ ಸೀಕರಣೆ ತಿಂದು ಊಟ ಮಾಡಿಬಿಟ್ರಂತೆ. ನಂತರ ಸ್ನೇಹಿತ ಬಂದಾಗ ಕೆಟ್ಟ ಅನ್ನಿಸ್ತು, ಅವನು ಊಟಕ್ಕೆ ಕರೆದಿದ್ದೆ ನಾನು, ಅವನು ಬಿಟ್ಟು ಊಟ ಮಾಡಿದ್ನಲ್ಲ ಅಂತ ಹೇಳಿ. ನೋಡಿ, ಆ ಪುಟ್ಟ ವಯಸ್ಸಿನ ಮಗುಗೆ ತಪ್ಪು ಮಾಡಿದ್ದೀನಿ ಅಂದರೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತ ಅನ್ನೋಂಥದ್ದು. ಇದು ಬಹುಶಃ ತಾಯಿಯಿಂದ ಬಂದದ್ದು ಅಂತ ಹೇಳ್ಕೊತಾರೆ ಅವರು. ತಾಯಿ ಏನಾದರೂ ಆದರೂ ಉಪವಾಸ ಮಾಡ್ತಿದ್ಲು. ಉಪವಾಸ ಯಾಕೆ ಅಂದಾಗ ಮನಃಶುದ್ಧಿ ಮಾಡ್ಕೊಳ್ಳೋಕೆ ಉಪವಾಸ ಮಾಡಬೇಕು ಅಂತ ತಾಯಿ ಹೇಳ್ತಿದ್ಲಂತೆ. ಅದು ಎಷ್ಟು ಗಟ್ಟಿಯಾಗಿ ಕೂತಿತ್ತು ಅಂದರೆ, ಆ ಹುಡುಗ ಬಂದಾಗ, ಸ್ನೇಹಿತ ಬಂದ, ಅವ್ನು ಕರೆದಿದ್ದೇನೆ ನಾನು ಊಟ ಮಾಡಿಬಿಟ್ನಲ್ಲ ಬಿಟ್ಟು ಅಂತ ಹೇಳಿ ಮುಂದೆ 1 ವರ್ಷ ಅವರು ಮಾವಿನ ಹಣ್ಣು ತಿನ್ನಲಿಲ್ಲ ಅಂತ. ಅದು ಆಗ ಕಾಲಕ್ಕಿದ್ದದ್ದು. ಈಗ ಹೀಗಾದಾಗ 7 ದಿವಸ ಉಪವಾಸ ಮಾಡೋದು ಅಷ್ಟೇ ಅಲ್ಲದೆ 4.5 ತಿಂಗಳ ಕಾಲ ಒಪ್ಪತ್ತು ಊಟ ಮಾಡಿದ್ರಂತೆ. ಮುಂದೆ ಸ್ವಲ್ಪ ದಿವಸದ ನಂತರ ಇಂಥದ್ದು ಘಟನೆ ಇನ್ನೊಂದಾಯಿತು. ಆ ಘಟನೆಯಲ್ಲಿ ಇವ್ರ ಮಗನೂ ಕೂಡ ಇದ್ದಾನೆ ಅಂತಾಯಿತು. ಆಗ ಗಾಂಧೀಜಿ ಏನು ಮಾಡಿದರು ಅಂದರೆ 14 ದಿವಸ ಉಪವಾಸ. ಮೊದಲನೇ ಸಲ ಮಾಡಿದಾಗ 7 ದಿವಸ ಉಪವಾಸ, ಎರಡನೇ ಸಲ ಮಾಡಿದಾಗ 14 ದಿವಸ ಉಪವಾಸ ಮಾಡಿಕೊಂಡ್ರಂತೆ ಅಂತ ಹೇಳ್ತಾರೆ. ಯಾಕೆ ಹಿಂಗೆ 14 ದಿವಸ ಮಾಡಿಕೊಂಡ್ರು ಅಂತ ಹೇಳ್ತಾರಂತೆ. ನನ್ನ ಮಗ ಇದ್ದಾನೆ ಅಂತ ಆರೋಪ ಬಂದಿರೋದ್ರಿಂದ ನನ್ನ ಮೇಲಿರುವಂಥ ಒತ್ತಡ ಹೆಚ್ಚು. ಅಂದರೆ ಒಬ್ಬ ನಾಯಕನಿಗಿರಬೇಕಾದಂಥ ಗುಣ ಏನು ಅಂದರೆ, ನಮ್ಮ ಪರಿವಾರದಲ್ಲಿದ್ದಂಥವರು, ನನ್ನ ಗುಂಪಿನಲ್ಲಿದ್ದಂಥವ್ರು ಏನಾದ್ರು ತಪ್ಪು ಮಾಡಿದರೆ ನಾಯಕ ಅದಕ್ಕೆ ಜವಾಬ್ದಾರಿ ಆಗ್ತಾನೆ ಅನ್ನುವಂಥ ಒಂದು ಭಾವನೆ ಅವರಿಗೆ. ನಾಯಕ ತನ್ನನ್ನು ತಿದ್ಕೋಬೇಕು. ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂದರೆ, ಯಾವುದೇ ತಪ್ಪಾದ ತಕ್ಷಣ ಯಾರು ಮಾಡಿದ್ದು ನೋಡಿ ಅದನ್ನು, ಯಾರು ಅಂತ ಹುಡ್ಕೋಕೆ ಶುರು ಮಾಡೋದು. ಯಾರೋ ಒಬ್ಬರ ಮೇಲೆ ಗೂಬೆ ಕೂಡಿಸ್ಬಿಟ್ಟು ಅವ್ರ ಪನಿಷ್ಮೆಂಟ್ ಆಯಿತು ಅಂದರೆ ಮುಗೀತು. ಕಂಡು ಹಿಡಿದ್ನಲ್ಲ ಕೆಲಸ, ಅದನ್ನು ನಾಯಕನಾಗಿ ಯಾರು ತಪ್ಪು ಮಾಡಿದ್ದಾರೆ ಅಂತ ಕಂಡು ಹಿಡಿದೆ ಅಂತ ಅಷ್ಟಾಗ್ತದೆ. ಆದರೆ ನಾಯಕತ್ವದಲ್ಲಿ ಖೋತಾ ಇದೆ ಅಂತ ಅನಿಸೋದಿಲ್ಲ. ಆದರೆ ಗಾಂಧೀಜಿಗೆ ಅನಿಸಿದ್ದು, ನಾನು ನಾಯಕನಾಗಿ ನಾನಿದ್ದಾಗ ಪನಿಷ್ಮೆಂಟ್ ನನಗಾಗಬೇಕು ಅಂತ ತಗೊಳ್ಳುವಂಥದ್ದು. 14 ದಿವಸ ಪನಿಷ್ಮೆಂಟ್ ತೊಗೊಂಡ್ರಂತೆ, ಉಪವಾಸ ಮಾಡಿದರು ಅಂತ ಹೇಳ್ತಾರೆ. ಇದೆಲ್ಲ ಆದಮೇಲೆ 21 ವರ್ಷ ಮುಗಿಸಿ ಗಾಂಧಿ ಭಾರತಕ್ಕೆ ಬರುವಾಗ ತುಂಬ ವಿಜಯಿಯಾಗಿದ್ದರು ಅವರು ಅಂತ, ತುಂಬ ಪ್ರಖ್ಯಾತರಾಗಿದ್ದರು, ತುಂಬ ಹೆಸರಾಗಿತ್ತು. ಇವರ ವಿಜಯಕ್ಕೆ 3 ಕಾರಣಗಳು ಅಂತ ಹೇಳ್ತಾರೆ. ಈ ಪಾಲಿಟಿಕಲ್ ಅನಲಿಸ್ಟ್ ಅಂತಿರ್ತಾರೆ, ರಾಜಕೀಯ ಚಿಂತಕರಿದ್ದಾರಲ್ಲ, ಅವ್ರು ಹೇಳೋ ಪ್ರಕಾರ 3 ಕಾರಣಗಳಿಂದಾಗಿ ಗಾಂಧೀಜಿ ಬಹಳ ಯಶಸ್ವಿ ಆದರು ಸೌತ್ ಆಫ್ರಿಕಾದಲ್ಲಿ ಅಂತ. ಮೊದಲೇದು ಯಾರು ಅಂದರೆ ಗಾಂಧಿ ಹಿಮ್ಸೆಲ್ಫ್, ಗಾಂಧಿನೇ ಅಂತ. ಅದಕ್ಕೆ ಆಕ್ಸ್ಫರ್ಡ್ನ ಗಿಬ್ಬರ್ಟ್ ಮರೆ
ಅನ್ನುವಂಥ ದೊಡ್ಡ ವಿಶ್ಲೇಷಕ ಬರೀತಾನೆ, ಒಂದು ಜರ್ನಲಲ್ಲಿ ಬರೀತಾನೆ, ಹಿಬರ್ಟ್ ಜರ್ನಲ್ ಅಂತ. ಹಿಬರ್ಟ್ ಜರ್ನಲ್ ಮಾತು ಬರೀತಾನೆ ಗಾಂಧೀಜಿ ಬಗ್ಗೆ, ಅವ್ರು ಯಾಕೆ ಸಕ್ಸಸ್ಫುಲ್ ಆದರು, ಯಶಸ್ಸಾದರು ಅಂತ. ಎಷ್ಟು ಚೆನ್ನಾಗಿದೆ ಅಂದರೆ ಅವನು ಹೇಳ್ತಾನೆ, ಬಿ ಕೇರ್ಫುಲ್ ಇನ್ ಡೀಲಿಂಗ್ ವಿತ್ ದಿಸ್ ಮ್ಯಾನ್, ಬಿ ಕೇರ್ಫುಲ್ ಇನ್ ಡೀಲಿಂಗ್ ವಿತ್ ದಿಸ್ ಮ್ಯಾನ್ who cares nothing for sensual pleasures, nothing for comfort or praise or promotion, but is simply determined to do what he believes to be right. He is a dangerous and uncomfortable enemy. He is a dangerous and uncomfortable enemy because he is body which you can always conquer, but gives you so little purchase over his soul. ಎಷ್ಟು ಒಳ್ಳೆ ಮಾತು ಸಮರೈಸ್ ಮಾಡಿದ್ದು ಅಂದರೆ ಹೇಳ್ತಾನೆ ಅವನು, ಇಂಥ ಮನುಷ್ಯನ ಜೊತೆಗೆ ಬಹಳ ಹುಷಾರಾಗಿರಬೇಕು. ಯಾಕಂದರೆ ಈ ಮನುಷ್ಯ, ಅವನಿಗೆ ದೈಹಿಕ ಆಕಾಂಕ್ಷೆಗಳಿಲ್ಲ, ದೈಹಿಕ ಅಪೇಕ್ಷೆಗಳಿಲ್ಲ. ಅವನಿಗೆ ಏನೂ ಸಂತೋಷ ಬೇಕಾಗಿಲ್ಲ, ವಿರಾಮ ಬೇಕಾಗಿಲ್ಲ, ಆರಾಮಾಗಿರೋದು ಬೇಕಾಗಿಲ್ಲ, ಅವನಿಗೆ ಹೊಗಳಿಕೆ ಬೇಕಾಗಿಲ್ಲ, ಪ್ರಮೋಷನ್ ಬೇಕಾಗಿಲ್ಲ. ಅವನಿಗೆ ತನ್ನ ತಲೆಗೆ ಯಾವುದು ಸರಿ ಅಂತ ಅನಿಸುತ್ತೋ ಅದನ್ನು ಮಾಡಿಯೇ ತೀರ್ತಾನೆ ಅಂಥ ಮನುಷ್ಯ. ಇವನು ಯಾಕೆ ಡೇಂಜರಸ್ಸು ಅಂತಂದರೆ, ಅನ್ಕಂಫರ್ಟಬಲ್ ಎನಿಮಿ, ನಿಮಗೆ ಅತ್ಯಂತ ಅಪಾಯಕಾರಿಯಾದಂಥ ಮತ್ತು ನಿಮಗೆ ಮುಜುಗರ ಮಾಡುವಂಥ ವೈರಿ ಯಾಕೆ ಇವನು ಅಂತಂದರೆ, ಅವನು ದೇಹಕ್ಕೆ ಶಿಕ್ಷೆ ಕೊಡ್ಬೋದು, ನೀವು ಬೇಕಾದರೆ ದೇಹವನ್ನು ಕೊಂಡ್ಕೋಬೋದು, ಜೈಲಲ್ಲಿ ಹಾಕ್ಬೋದು, ಪನಿಷ್ಮೆಂಟ್ ಕೊಡ್ಬೋದು, ಎಲ್ಲ ಮಾಡ್ಬೋದು ಅವನಿಗೆ. ಆದರೆ ಅವನ ಆತ್ಮದ ಮೇಲೆ ನೀವೇನೂ ವಿಜಯ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಏನೂ ಕಳ್ಕೊಳ್ಳೋಕೆ ತಯಾರಿಲ್ಲ ಅವನು. ಆತ್ಮಪ್ರಜ್ಞೆ ಎಷ್ಟು ಗಟ್ಟಿಯಾಗಿದೆ ಅಂತ. ಅದಕ್ಕೆ ಹೇಳ್ತಾರೆ ಗಾಂಧಿ ಸಕ್ಸಸ್ಫುಲ್ ಆದದ್ದು ಇದಕ್ಕೆ ಅಂತ ಹೇಳಿ ಆ ಗಿಬರ್ಟ್ ಮರೆ ಬರೀತಾನೆ. ಎರಡನೇದು, ಅವ್ರ ಜೊತೆಗಿದ್ದಂಥ ಸತ್ಯಾಗ್ರಹಿಗಳಿದ್ದರಲ್ಲ, ನಂಬ್ಕೊಂಡವ್ರು ಇವ್ರನ್ನ. ಗಾಂಧೀಜಿ ಏನು ಹೇಳಿದ್ರು ಮಾಡ್ತೇವೆ ಅಂತ. ಒಂದು ವರ್ಷ ಆದ್ಮೇಲೆ ಬರ್ತೀನಿ ಅಂತಂದಾಗ, ವಾಪಸ್ ಬರ್ತೀನಿ ಅಂದಾಗ ಆಗೊಂದು ರೂಲ್ ಬಂದಿತ್ತು, ಹಿಂಗೆ ಭಾರತೀಯರಿಗೆ ಅನ್ಯಾಯ ಆಗ್ತಾ ಇದೆ ಅಂತಂದಾಗ ಗಾಂಧೀಜಿ ಹೇಳಿದ್ರಂತೆ, ಇದ್ಬಿಡಿ, ಹಾಗಾದ್ರೆ ಎಲ್ಲರೂ ಇದ್ಬಿಡಿ, ಇಲ್ಲಿ ಯಾಕೆ ಹೋಗ್ತೀರಿ ವಾಪಸ್ಸು, ಇದ್ಬಿಡಿ ಅಂತ ಗಾಂಧೀಜಿ ಕೇಳಿದ್ರಂತೆ. ಗಾಂಧೀಜಿ ಇರ್ತೀನಿ ನಾನು ಅಂತಂದರೆ ಸ್ವಲ್ಪ ದಿವಸ ಇರ್ಬೋದು ಅಂತ ಎಲ್ಲರೂ ಒತ್ತಾಯ ಮಾಡಿದ್ರಂತೆ, ಇದ್ಬಿಡಿ, ನೀವು ಯಾಕೆ ಹೋಗ್ತೀರಿ, ನಿಮ್ಮ ಕಾಳಜಿ ನಾವು ನೋಡ್ಕೋತೀವಿ. ಆಗ ದಾದಾ ಅಬ್ದುಲ್ಲಾ ಹೇಳ್ತಾನೆ, ಸುಲಭ ಅಲ್ಲಪ್ಪ, ಅವ್ರ ಸಂಬಳ ಸಾರಿಗೆ ಕೊಡಬೇಕಲ್ಲ, ಅದನ್ನು ಯಾರು ನೋಡ್ಕೋತೀರಿ ಅಂದಾಗ ಗಾಂಧೀಜಿ ತುಂಬ ಬೇಜಾರಾಗ್ಬಿಡುತ್ತೆ. ಹೇಳ್ತಾರೆ, ನಾನು ಇಲ್ಲಿವರೆಗೂ ಸಂಬಳಕ್ಕೋಸ್ಕರ ಬಂದವನು, ಒಂದು ವರ್ಷ ಕಾಂಟ್ರಾಕ್ಟ್ ಮೇಲೆ, ಇನ್ನು ಮುಂದೆ ನನ್ನ ಸಂಬಳ ಚಿಂತೆ ಮಾಡಬೇಡಿ, ಸಮಾಜ ಕಾರ್ಯಕ್ಕೆ ಸಂಬಳ ಕೇಳಬಾರ್ದು, ನಾನು ಹಾಗೆ ಇರ್ತೀನಿ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಸತ್ಯಾಗ್ರಹಿಗಳು ಜೋರಾಗಿದ್ದರು ಅಂತ ಹೇಳ್ತಾರೆ, ನೀವೇನು ಚಿಂತೆ ಮಾಡಬೇಡಿ, ನೀವು ಕರೆದಾಗ ಬರೋದಕ್ಕೆ ನಾವಿದ್ದೇವೆ, ಎಷ್ಟು ಜನ ಬೇಕು ಅಂಥೇಳಿ 2 ಜನ ಕರ್ಕೊಂಬರ್ತೇವೆ, ನೀವೇನು ಮಾಡು ಅಂತೀರಿ ಅದನ್ನು ಮಾಡ್ತೇವೆ. ಎಷ್ಟು ಏನು ಹೇಳಿದ್ದನ್ನು ಮಾಡುವಂಥ ಸತ್ಯಾಗ್ರಹಿ ಸ್ನೇಹಿತರಿದ್ದರೆ ನಾಯಕರಿಗೆ ಎಂಥ ಬಲ ಬರುತ್ತೆ. ಅದಕ್ಕೆ ಹೇಳ್ತಾರೆ, ಅಂಥ ವಿಲ್ಲಿಂಗ್ ವಾಲಂಟಿಯರ್ಸ್ ಇದ್ದರು ಅಂತ. ನಾಳೆ ಇಷ್ಟು ಜನ ಬರಬೇಕು ಅಂತಂದ್ರೆ ಬಂದ್ಬಿಡೋರು, ಅಷ್ಟು ನಂಬಿಕೆ ಇವ್ರ ಮೇಲೆ ಇತ್ತು. ಆದರೆ ಸತ್ಯಾಗ್ರಹಿಗಳಿಂದ ಅವ್ರು ಯಶಸ್ಸಾಗೋದಕ್ಕೆ ಕಾರಣ ಆಯಿತು ಅಂತ. ಮೂರನೇದು ಭಾಳ ತಮಾಷೆ ಇದೆ, ಯಾರು ಅಂತ ಹೇಳ್ತಾರೆ, ಮೂರನೇದವನು ಜನರಲ್ ಸ್ಮಟ್ಸ್ ಅಂತ. ಇವ್ರು ವಿಜಯ ಆಗೋದಕ್ಕೆ ಕಾರಣ ಅವನು ಅಂತ. ಯಾಕಂದರೆ ಎಷ್ಟು ಚೆನ್ನಾಗಿ ಬರೀತಾನೆ ಅದನ್ನು. ಸ್ಮಟ್ಸ್ ಹೆಲ್ಪ್ಡ್ ಟು ಮೇಕ್ ಗಾಂಧಿ ಬೈ ನಾಟ್ ಡಿಸ್ಟ್ರಾಯಿಂಗ್ ಹಿಮ್. ಗಾಂಧಿ ಇನ್ಕ್ರೀಸ್ಡ್ ದ ಸ್ಟೇಚರ್ ಆಫ್ ಸ್ಮಟ್ಸ್. ಒಬ್ಬರೊಬ್ಬರಿಗೆ ಹೇಗೆ ಪೂರಕವಾಗಿದ್ದರು ಅಂತ. ಪ್ರಜಾಪ್ರಭುತ್ವ ಇಲ್ಲದಂಥ ದೇಶದಲ್ಲಿ ಒಬ್ಬ ಮಿಲಿಟರಿ ಅಧಿಕಾರಿ ಏನೂ ಮಾಡ್ಬೋದಾಗಿತ್ತು, ಗಾಂಧೀಜಿಗೆ ಹೊಡೆದೇ ಹಾಕ್ಬೋದು, ಕೊಂದೇ ಹಾಕ್ಬೋದಾಗಿತ್ತು. ಆದರೆ ಅದನ್ನು ಮಾಡಲಿಲ್ಲ. ಅದನ್ನು ಮಾಡದೇ ಇರೋದ್ರಿಂದ ಗಾಂಧೀಜಿಯನ್ನು ದೊಡ್ಡವನನ್ನಾಗಿ ಸ್ಮಟ್ಸ್ ಮಾಡಿದ. ಆ ಸ್ಮಟ್ಸನ್ನು ಮೆಚ್ಚಿಕೊಂಡು ಗಾಂಧೀಜಿ ಅವನನ್ನು ಎತ್ತರಕ್ಕೇರಿಸಿದ್ರು ಅಂತ. ಅದರಿಂದ ಸ್ಮಟ್ಸ್ ಕೂಡ ತಮ್ಮ ಮಿಲಿಟರಿ ಅಧಿಕಾರಿ ಇದ್ದರೂ ಕೂಡ ಇವರನ್ನು ಹಾಳು ಮಾಡಲಿಲ್ಲ, ಇವರನ್ನು ಕಾಪಾಡಿಕೊಂಡ ಅನ್ನೋ ಮಾತನ್ನು ಹೇಳಿ, ಈ 3 ಜನದಿಂದಾಗಿ ಇವರು 21 ವರ್ಷಗಳ ಅವಧಿ ಸೌತ್ ಆಫ್ರಿಕಾದಲ್ಲಿ ಯಶಸ್ವಿ ಆಯಿತು ಅಂತ. ಮುಂದೆ ಭಾರತಕ್ಕೆ ಬರಬೇಕಲ್ವ. ಭಾರತಕ್ಕೆ ಬರೋ ದಿವಸ ತೀರ್ಮಾನ ಆಯಿತು, ಹಡಗಲ್ಲಿ ಹೊರಟರು. ಇವರಿಗೆ ಅಭೂತಪೂರ್ವ ಸ್ವಾಗತ ಮಾಡಬೇಕು ಅಂತ ಹೇಳಿ ಮುಂಬೈನ ಅಪೋಲೋ ಬಂದರು ಸಜ್ಜಾಗಿತ್ತು. ಆ ದಿವಸ ಜನವರಿ 9, 1915. ಎಲ್ಲ ಹಿರಿಯರು ಸೇರ್ಕೊಂಡಿದ್ದಾರೆ. ಬಹಳ ಇವರ ಖ್ಯಾತಿ ಇವರಿಗಿಂತ ಮುಂದೆ ಬಂದಿತ್ತಲ್ಲ, ಭಾರತಕ್ಕೆ ಮುಟ್ಟಿಬಿಟ್ಟಿದೆ ಅವರ ಖ್ಯಾತಿ. ಅದಕ್ಕೆಲ್ಲರೂ ಬಂದು ಸೇರ್ಕೊಂಡ್ರಂತೆ ಸ್ವಾಗತ ಮಾಡಬೇಕು ಅಂತ. ಹಿರಿಯರು ನಾಯಕರೆಲ್ಲ ಸೇರಿದ್ದಾರೆ. ಇವರು ಮೆರವಣಿಗೆ ಕರ್ಕೊಂಡು ಹೋಗಬೇಕು ಅಂತ ಆಸೆ ಮುಂಬೈದಲ್ಲಿ ಒಳಗಡೆ. ಆದರೆ ಸರ್ಕಾರ ಪರ್ಮಿಷನ್ ಕೊಡಲಿಲ್ಲ, ಮೆರವಣಿಗೆಗೆ ಪರ್ಮಿಷನ್ ಕೊಡಲ್ಲ, ಅವ್ರು ರಿಸೀವ್ ಮಾಡ್ಕೋಬೋದು ಅಷ್ಟೇನೆ ಅಂತ. ಅವ್ರು ಹೇಗೆ ಹೇಳಿದ್ರು ಹಡಗಿನಿಂದ ಅಂತ ಪಿಕ್ಚರ್ಸ್ ಎಲ್ಲ ತುಂಬ ಚೆನ್ನಾಗಿರೋದಿದೆ. ಟಿಪಿಕಲ್ ಕಾಠೇವಾಡ್ ಡ್ರೆಸ್ ಹಾಕ್ಕೊಂಡಿದ್ದಾರೆ,
ತಾವು ಕಾಠಿವಾಡ ಡ್ರೆಸ್ ಕಂಡ್ರೆ ಚೆನ್ನಾಗಿರುತ್ತೆ, ಒಂಥರ ಫ್ರಾಕ್ ಇದ್ದಂಗೆ ಇರುತ್ತೆ. ಮೇಲೆ ಅದು ಮೇಲೆ ಟೈಟ್ ಇರುತ್ತೆ, ಕೆಳಗೆ ನೀರಿಗೆ ಇರುತ್ತೆ. ನಾನು ಪ್ರತಿ ವರ್ಷ ಅಲ್ಲಿ ಹೋದಾಗ ನೋಡ್ತೀನಿ, ತುಂಬ ಇಷ್ಟ ನನಗೆ ಡ್ರೆಸ್ ಅದು. ಅಲ್ಲಿ ಹೋದಾಗ ಇದು ನೋಡ್ಬೇಕು ನೀವು, ದಸರಾ ಹೊತ್ತಿಗೆ ಅವ್ರು ಡ್ಯಾನ್ಸ್ ಮಾಡ್ತಾರೆ, ರಾಸ್ ಅಂತ ಮಾಡ್ತಾರೆ, ದಾಂಡಿಯಾ ರಾಸ್ ಅಂತ. ಏನು ಚೆನ್ನಾಗಿ ಕುಣಿತಾರೆ ಅವ್ರು. ಗಿರಿಗೆ ತಿರುಗ್ತಿರ್ಬೇಕಾದ್ರೆ ಅದು ಫ್ರಾಕ್ ಹಿಂಗೆ ಅಲ್ಗಾಡ್ತಾ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಹುಡುಗರು ಎಸ್ಪೆಷಲಿ ಗಂಡಸರು ಡ್ಯಾನ್ಸ್ ಭಾಳ ಚೆನ್ನಾಗಿರುತ್ತೆ. ಆ ಥರದ ಟೈಟ್ ಶರ್ಟು ಫ್ರಾಕ್ ಥರ ಇರುವಂಥದ್ದನ್ನು ಆ ಕಾಟೇವಾಡಿ ಒಂದು ಪೈಜಾಮ ಹಾಕ್ಕೊಂಡಿದ್ದಾರೆ, ಮೇಲೆ ತಲೆ ರುಮಾಲ್ ಸುತ್ಕೊಂಡಿದ್ದಾರೆ. ಕಸ್ತೂರ್ಬಾ ಕೂಡ ಟಿಪಿಕಲ್ ತಮ್ಮ ಟ್ರೆಡಿಷನಲ್ ಡ್ರೆಸ್ಸಲ್ಲಿ ಇದ್ದರು. ಆ ಡ್ರೆಸ್ಸಲ್ಲಿ ಇಳಿದ್ರಂತೆ. ಆಮೇಲೆ ಅದು ಭಾರತದ ಮಿಲ್ಲಲ್ಲಿ ತಯಾರಾದಂಥದ್ದೇ ಇರಬೇಕು. ಆಮೇಲೆ 12ನೇ ತಾರೀಕು ಬಂದು 3 ದಿವಸದ ಮೇಲೆ ಒಂದು ಸನ್ಮಾನ ಸಮಾರಂಭ ಆಯ್ತಂತೆ ಇವರಿಗೆ, ದೊಡ್ಡ ಸಮಾರಂಭದಲ್ಲಿ. ಅವಾಗೇನು ಮಾಡಿದರು ಅಂದರೆ, ಅವತ್ತು ಕೂಡ ಅದೇ ಡ್ರೆಸ್ ಹಾಕೊಂಡ್ಬಂದಿದ್ದಾರೆ ಅವರು. ಆಗ ಬ್ರಿಟನ್ ಮಹಾರಾಜರ ಹುಟ್ಟಿದ ಹಬ್ಬಿನ ನೆನಪಿಗಾಗಿ ಒಂದು ವಿಶೇಷ ಅವಾರ್ಡ್ ಕೊಡ್ತಾ ಇದ್ರಂತೆ, ವಿಶೇಷವಾದ ಗೌರವ ಕೊಡ್ತಾಯಿದ್ರು. ಕೈಸರೆ ಹಿಂದ್ ಅಂತ ಅವಾರ್ಡನ್ನು, ಬಂಗಾರ ಪದಕ ಕೂಡ ಗಾಂಧೀಜಿ ಕೊಟ್ಟರಂತೆ. ಇದು ಸಾಕಷ್ಟು ಕಡೆ ಚಿಂತೆ ಆಗಿದೆ ಜನಕ್ಕೆ. ಬ್ರಿಟಿಷ್ ಕಡೆಯಿಂದ ಯಾಕೆ ತೊಗೊಂಡ್ರು ಬಂಗಾರದ ಪದಕ? ಬ್ರಿಟಿಷ್ ಮಹಾರಾಜನ ಹುಟ್ಟಿದ ಹಬ್ಬಕ್ಕಿರುವಂಥದ್ದು ಇದು ಯಾಕೆ ತೊಗೊಂಡ್ರು ಅಂತ ನಾವು ಸಾಮಾನ್ಯವಾಗಿ ಚರ್ಚೆ ಮಾಡೋರು, ಬುದ್ಧಿಜೀವಿಗಳು ತುಂಬ ತಲೆ ಕೆಡಿಸ್ಕೋತಾರೆ. ಆದರೆ ಅರ್ಥ ಆಗಬೇಕಾದ್ದು, ಇದು ಆದದ್ದು 1915ರಲ್ಲಿ. 1915ರಲ್ಲಿ ಗಾಂಧೀಜಿಗೆ ಬ್ರಿಟಿಷ್ ವಿರುದ್ಧ ದ್ವೇಷ ಏನಿರಲಿಲ್ಲ. ಬ್ರಿಟಿಷರನ್ನು ದೇಶ ಬಿಟ್ಟು ಓಡಿಸ್ಬೇಕು ಅಂತ ಕಲ್ಪನೆ ಶುರು ಆಗಿರಲಿಲ್ಲ. ಆದದ್ದು ಮುಂದೆ ಅದು ಬರ್ತೇನೆ ನಾನು ಯಾವಾಗ ಆದದ್ದು ಅಂತ. ಅಲ್ಲಿ ಇಲ್ಲದೆ ಇರುವಾಗ ಬ್ರಿಟಿಷ್ ಹತ್ರ ಸಲಿಗೆ ಇತ್ತು, ಇವರಿಗೆ ಮಾತಾಡ್ತಾ ಇದ್ರು ಅವ್ರ ಹತ್ರ. ಅವ್ರಿಗೆ ಮರ್ಯಾದೆ ಕೊಟ್ಟದನ್ನು ತೊಗೊಂಡ್ರು, ಇವ್ರು ಕೊಟ್ಟು. ಮುಂದೆ ಅವರಿಗೆ ರಾಜಕೀಯದಲ್ಲಿ ಹೋಗಬೇಕು ಅಂತ ವಿಚಾರ ಮಾಡಿದಾಗ ಅವರ ಗುರುಗಳಾದಂಥ ಗೋಖಲೆ ಅವರು ಹೇಳಿದ್ರಂತೆ, ನೋಡೋ ನೀ ಭಾರತಕ್ಕೆ ಬಂದದ್ದೇನೆ ನಿಜ, ನೀವು ಆದರೆ ಭಾಳ ವರ್ಷ ಹೊರಗಡೆ ಇದ್ದಿರಿ, ಹೀಗಾಗಿ ಭಾರತೀಯರಿಗೆ ನೀವು ಹೊಸಬರೇ ಇದ್ದೀರಿ, ಭಾರತಕ್ಕೂ ಹೊಸಬರಾಗಿದ್ದೀರಿ. ಆದ್ದರಿಂದ 1 ವರ್ಷ ಯಾವುದೂ ಮಾತಾಡಬೇಡಿ, ನೀವು ಯಾವುದೂ ಸ್ಟೇಟ್ಮೆಂಟ್ ಕೊಡಬೇಡಿ ಪ್ರೆಸ್ಸಿಗೆ, ದೇಶವನ್ನು ಅರ್ಥ ಮಾಡಿಕೊಳ್ಳಿ ಎಂದ್ರಂತೆ. ನೋಡಿ ಎಷ್ಟು ಚೆನ್ನಾಗಿದೆ ಮಾತು. ಇದನ್ನು ಯಾವ ದೇಶಕ್ಕೆ ನೀವು ಸಹಾಯ ಮಾಡಬೇಕಂತಿದ್ದೀರೋ, ಸೇವೆ ಮಾಡಬೇಕಂತೀರೋ, ಆ ದೇಶದ ಅರ್ಥನೇ ಆಗದೆ ಹೋದರೆ ಏನು ಸೇವೆ ಮಾಡ್ತೀರಿ ಅಂತ ಗೋಖಲೆ ಎಷ್ಟು ಒಳ್ಳೆ ಅಭಿಪ್ರಾಯ ಕೊಡ್ತಾರೆ. ಹೋಗಿ ದೇಶ ನೋಡು ಮೊದಲು ನೀನು ಅಂತ. ಅದಕ್ಕೆ ಗಾಂಧೀಜಿ ತೀರ್ಮಾನ ಮಾಡಿದರು, 1 ವರ್ಷ ನಾನು ಯಾವುದಕ್ಕೂ ಮಾಡೋದಿಲ್ಲ, ದೇಶ ಅಡ್ಡಾಡ್ತೇನೆ ಅಂತ ಶುರು ಮಾಡಿದರು. ಅದಕ್ಕೆ 1 year ಆಫ್ ಪ್ರೊಬೇಷನ್ ಅಂತ. ಅಂದರೆ ಮುಂದೆ ನೌಕರಿ ಸೇರೋದಕ್ಕಿಂತ ಮೊದಲು ಪ್ರೊಬೇಷನ್ ಅಂತ ಕೊಡ್ತಾರಲ್ಲ, ಹಾಗೆ ತಾತ್ಕಾಲಿಕವಾಗಿರಬೇಕು. ಹಾಗೆ ಪ್ರೊಬೇಷನ್ ಮೇಲೆ ಗಾಂಧಿ ಇದ್ದರು ಅಂತ. ಜನರಿಗೊಂದು ವಿಶ್ವಾಸ ಬಂತು, ಗೋಖಲೆ ಅವ್ರ ಜೊತೆಗಿರೋದ್ರಿಂದ ಇವ್ರ ಪಾಲಿಟಿಕಲ್ ಫ್ಯೂಚರ್ ಚೆನ್ನಾಗಿದೆ ಅಂತ ಅನ್ನಿಸ್ತು. ಆನಂತರ ಇವ್ರನ್ನ ಸ್ಥಿತಿಗತಿ ಅಭ್ಯಾಸ ಮಾಡೋದಕ್ಕೆ ಇನ್ನೊಂದು ಆಸೆ ಮನಸ್ಸಲ್ಲಿ ಗೋಖಲೆ ಅವರಿಗಿತ್ತು. ಅವ್ರು ಸರ್ವೆಂಟ್ಸ್ ಆಫ್ ಇಂಡಿಯಾ ಅಂತ ಒಂದು ಸಂಸ್ಥೆ ಕಟ್ಟಿದ್ರು ಗೋಖಲೆ ಅವರು. ಆ ಸರ್ವೆಂಟ್ಸ್ ಆಫ್ ಇಂಡಿಯಾಗೆ ಇವ್ರು ಸೇರಿಸ್ಕೋಬೇಕು, ಗಾಂಧಿ ಸೇರ್ಬೇಕು ಅದಕ್ಕೆ ಅಂತ ಅಪೇಕ್ಷೆ ಇತ್ತಂತೆ. ಗಾಂಧೀಜಿಗೂ ಮನಸ್ಸಿತ್ತು, ಗುರುಗಳು ತಾನೇ ಗೋಖಲೆ ಅವರು ಹೇಳಿದೆ ಸೇರ್ಕೋತೀನಿ ಅಂದ್ರಂತೆ. ಎಲ್ಲ ಆಯಿತು. ಇವರು ಆ ಕಡೆ ಹೋದಾಗ ಅಲ್ಲಿ ನೋಡಿದ್ರು, ಬಾಕಿ ಜನ ಸದಸ್ಯರಿದ್ದಾರಲ್ಲ ಬೇಕಾದಷ್ಟು ಜನ, ಅದರೊಳಗೆ 2 ಎಳೆ ಕಾಣಿಸ್ತು ಗಾಂಧೀಜಿಗೆ. ಕೆಲವರಿಗೆ ಇವರು ಸ್ಟೈಲ್ ಇಷ್ಟ ಆಗಲಿಲ್ಲ, ಇವರೇನೋ ಸತ್ಯಾಗ್ರಹ ಹಾಗೆ ಮಾಡ್ತಾರೆ, ಸರಿ ಆಗಲಿಕ್ಕಿಲ್ಲ ಅಂತ ಕೆಲವರಿಗೆ. ಇನ್ನು ಕೆಲವರಿಗೆ ಈತ ಬಂದುಬಿಟ್ರೆ ಸಡನ್ನಾಗಿ ಏನಾಗ್ತದೋ ಅಂತ ಒಂದು ಎಳೆ ಕಾಣಿಸ್ತು. ಅದಕ್ಕೆ ಗಾಂಧೀಜಿ ಒತ್ತಾಯ ಮಾಡಲಿಲ್ಲಂತೆ. ಆಮೇಲೆ ನೋಡೋಣ ಅಂತ ಹೇಳಿ ಮುಂದೆ ಸ್ವಲ್ಪ ದಿವಸ ಪ್ರವಾಸ ಇರಲಿ ಅಂಥೇಳಿ ರಾಜ್ಕೋಟಿಗೆ ಹೋದರು, ಪೋರ್ಬಂದರ್ಗೆ ಹೋದರು, ತಮ್ಮವ್ರನ್ನೆಲ್ಲ ಕಂಡ್ರಂತೆ. ಕಂಡುಬಿಟ್ಟು ಟ್ಯಾಗೋರ್ ಹೇಳಿದರು ಶಾಂತಿನಿಕೇತನಕ್ಕೆ ಬನ್ನಿ ಅಂತ. ಇನ್ನೊಂದು ತಮಾಷೆ ಏನಾಗಿದೆ, ಇವರು ಶಿಷ್ಯರಿದ್ರಲ್ಲ ಇವರು ಸೌತ್ ಆಫ್ರಿಕಾದಿಂದ ಬರಬೇಕಾದ್ರೆ ಇವ್ರ ಜೊತೆಗಾರರಿದ್ದರು, ಆ ಮಗನ್ ಲಾಲ್ ಜೊತೆಗೆ ಸಾಕಷ್ಟು ಜನ ಇದ್ದರು. ಅವ್ರು ಗಾಂಧಿ ಜೊತೆಗೆ ಬರ್ತೀವಿ ಅಂತ ಹಠ ಹಿಡಿದು ಬಂದರು ಕೆಲವರು. ಆ ಬಂದವ್ರನ್ನೆಲ್ಲ ಮೊದಲು ಕಳಿಸಿದ್ದಾರೆ. ಅವರೆಲ್ಲ ಶಾಂತಿನಿಕೇತನದಲ್ಲಿ ಟ್ಯಾಗೋರ್ ಅವರ ಆಶ್ರಯದಲ್ಲಿದ್ದರು. ಟ್ಯಾಗೋರ್ ಸಂತೋಷಪಟ್ಟರಂತೆ, ಹೀಗಾದರೂ ನಮ್ಮ ಬಾಂಧವ್ಯ ಹತ್ತಿರ ಆಯ್ತಲ್ಲ, ನಿಮ್ಮ ಶಿಷ್ಯರು ನಮ್ಮ ಹತ್ರ ಇದ್ದಾಗ ಚಿಂತೆ ಮಾಡಬೇಡಿ ಅಂತ ಹೇಳಿದರು. ಇವರು ಗಾಂಧಿಯಲ್ಲಿ ಹೋದರು ಶಾಂತಿನಿಕೇತನಕ್ಕೆ, ಸ್ವಲ್ಪ ದಿವಸ ಟ್ಯಾಗೋರ್ ಅವ್ರ ಹತ್ರ ಇರಬೇಕು ಅಂತ. ಆದರೆ ಜಾಸ್ತಿ ಇರೋಕ್ಕಾಗಲಿಲ್ಲ. ಅಲ್ಲಿ 2 ದಿವಸ ಇರೋದ್ರಲ್ಲಿ ಟೆಲಿಗ್ರಾಮ್ ಬಂತು, ಗೋಖಲೆ ಕಾಲವಾದರು ಅಂತ. ಗೋಖಲೆ ತೀರ್ಕೊಂಡ್ರು ಅಂತ ಸುದ್ದಿ ಬಂದ ತಕ್ಷಣ ಓಡಿ ಪುಣೆಗೆ ಬಂದರು ಗಾಂಧಿ ಬಂದು ತುಂಬ ದುಃಖ ಆಯಿತು ಅವರಿಗೆ. ಅವ್ರು ಹೇಳ್ತಾರೆ, ನಮ್ಮ ತಂದೆನ ಕಳ್ಕೊಂಡಷ್ಟು ದುಃಖ ಆಯಿತು ನನಗೆ ಅಂತ. ಗೋಖಲೆ ಅವ್ರ ಬಗ್ಗೆ ಅವ್ರ ಮಾತು ಎಷ್ಟು ಚೆನ್ನಾಗಿದೆ ನೋಡಿ. ಅವರು ತಮ್ಮ ಗುರುಗಳಂತ ಒಪ್ಕೊಂಡಿದ್ದಾರೆ. ಅವ್ರಿಗೆ ಶ್ರದ್ಧಾಂಜಲಿ ಅಂತ ಹೇಳಿ ಗಾಂಧೀಜಿ 1 ವರ್ಷ ಚಪ್ಪಲಿ ಹಾಕ್ಕೊಳ್ಳಿಲ್ಲ ಅಂತ. 1 ವರ್ಷ ಚಪ್ಪಲಿ ಹಾಕ್ಕೊಳ್ಳಿಲ್ಲ, ಹಾಗೆ ಅಡ್ಡಾಡಿದರು. ಯಾಕಂದರೆ ಗುರುಗಳಿಗೆ ನಾನು ಶ್ರದ್ಧಾಂಜಲಿ ಇರಲಿ ಅಂತ 1 ವರ್ಷ ಚಪ್ಪಲಿ ಹಾಕ್ಕೊಳ್ಳಿಲ್ಲ. ಅವ್ರದ್ದು ಮಾತು ಹೇಳ್ತಾರೆ. 3 ಜನ ದೊಡ್ಡವರು ಆವಾಗ ರಾಜಕೀಯದಲ್ಲಿ ಇದ್ದವರು, ಫಿರೋಜ್ ಶಾ, ತಿಲಕರು, ಗೋಖಲೆಯವರು. ಆ 3 ಜನದ ಬಗ್ಗೆ ಗಾಂಧಿ ಒಂದು ಸೆಂಟೆನ್ಸಲ್ಲಿ ಎಷ್ಟು ಚೆನ್ನಾಗಿ ಬರೀತಾರೆ ನೋಡಿ. ಸರ್ ಫಿರೋಜ್ ಶಾ ನನಗೆ ಹಿಮಾಲಯದಂತೆ ತೋರಿದರು, ಲೋಕಮಾನ್ಯ ತಿಲಕರು ಸಮುದ್ರದಂತೆ ಆದರು, ಆದರೆ ಗೋಖಲೆಯವರು ನನಗೆ ಗಂಗಾ ನದಿ.
ಹಿಮಾಲಯವನ್ನು ಏರುವುದು ಕಷ್ಟ, ಸಮುದ್ರವನ್ನು ಸೇರುವುದು ಸುಲಭವಲ್ಲ, ಆದರೆ ಗಂಗಾ ನದಿ ಜನರನ್ನು ತನ್ನ ಹೃದಯಕ್ಕೆ ಆಹ್ವಾನಿಸುತ್ತದೆ ಅಂತ. ಇದು ನಾವು ಬೇರೆ ಕಡೆ ತಿಂದು ವಿಚಾರ ಮಾಡಬಹುದು. ಫಿರೋಜ್ ಶಾ ಆಡಳಿತದಲ್ಲಿ ತುಂಬ ಚೆನ್ನಾಗಿದ್ದಂಥ ಮನುಷ್ಯ, ಸ್ವಲ್ಪ ದರ್ಪದ ಮನುಷ್ಯ. ಗಾಂಧೀಜಿ ಯಾವುದೇ ವ್ಯಕ್ತಿ, ಗಾಂಧೀಜಿ ಯಾಕೆ ನಾವೆಲ್ಲರೂ ಕೂಡ ಅಷ್ಟೇ ಅಲ್ವಾ, ನಮ್ಮ ಮನಸ್ಥಿತಿಗೆ ಹೊಂದುವಂಥವ್ರನ್ನ ನಾವು ಆರಿಸ್ಕೋತೀವಿ ಯಾವಾಗಲೂ. ಅವರು ಸ್ವಲ್ಪ ಆಟೋಕ್ರಾಟಿಕ್ ಪವರ್ಫುಲ್ ಮನುಷ್ಯ ಫಿರೋಜ್ ಶಾ, ಆದ್ದರಿಂದ ಬಹುಶಃ ಗಾಂಧಿಗೆ ಅಷ್ಟು ಇಷ್ಟ ಆಗಿರಲಿಕ್ಕಿಲ್ಲ. ತಿಲಕರು ಸ್ವಲ್ಪ ಅಗ್ರೆಸಿವ್, ಬಹುಶಃ ಅದಕ್ಕೂ ಆಗಿರಲಿಕ್ಕಿಲ್ಲ. ಇವರ ಮನಸ್ಥಿತಿಯನ್ನು ಹೊಂದುವಂಥ ಗೋಖಲೆ ಅವರಿದ್ದರಲ್ಲ, ಅದು ಬಹುಶಃ ಇಷ್ಟ ಆಗಿರಬೇಕು. ಅದಕ್ಕೆ ಹೇಳ್ತಾರೆ ಗಂಗಾ ನದಿ ಇದ್ದ ಹಾಗೆ ಎಲ್ಲ ಹೃದಯಕ್ಕೆ ಆಹ್ವಾನಿಸ್ತದೆ ಅಂತ ಹೇಳಿ. ಆಮೇಲೆ ಈ ಹೊತ್ತಿಗಿನ್ನೂ ಗಾಂಧೀಜಿಗೆ ತಮ್ಮ ರಾಜಕೀಯ ಮುಂದೆ ಏನಾಗಬೇಕು ಅಂತ ಸ್ಪಷ್ಟ ಕಲ್ಪನೆ ಇಲ್ಲ, ಧೋರಣೆಗಳು ಸ್ಪಷ್ಟ ಇಲ್ಲ. ಅದಕ್ಕೇನು ಮಾಡಿದರು, ಎಲ್ಲೋ ಒಂದು ಕಡೆ ಇರೋಣ, ಒಂದು ವಸ್ತಿ ಹಾಕ್ಕೊಂಡು ಆಮೇಲೆ ವಿಚಾರ ಮಾಡೋಣ ಏನು ಮಾಡಬೇಕು ಅಂತ. ಮತ್ತು ಶಿಷ್ಯರೆಲ್ಲ ಬಂದಿದ್ದಾರಲ್ಲ ಸೌತ್ ಆಫ್ರಿಕಾದಿಂದ, ಅವ್ರಿಗೊಂದು ನೆಲೆ ಕೊಡಬೇಕಲ್ವ, ಅದಕ್ಕೊಂದು ಆಶ್ರಮ ಮಾಡಬೇಕು ಅಂತ ತೀರ್ಮಾನ ಮಾಡಿದರು. ಈಗಾಗಲೇ ಮಾಡಿದ್ದಿದೆಯಲ್ಲ, ಅಭ್ಯಾಸ ಇದೆಯಲ್ಲ, ಫೀನಿಕ್ಸ್ ಆಶ್ರಮ, ಟಾಲ್ಸ್ಟಾಯ್ ಆಶ್ರಮ ಮಾಡಿದ್ದಿದೆಯಲ್ಲ, ಆ ಥರದೊಂದು ಆಶ್ರಮ ಮಾಡಬೇಕು ಅಂಥೇಳಿ ಅಹಮದಾಬಾದ್ ಹತ್ರ ಒಂದು ಕೊಚ್ರಾಬ್ ಅಂತ, ಅಲ್ಲಿ ಒಂದು ಕೊಚ್ರಾಬದಲ್ಲಿ ಒಂದು ಆಶ್ರಮ ಮಾಡಿಕೊಂಡ್ರು, ಒಂದು ಬಾಡಿಗೆ ಮನೆ. ಆ ಬಾಡಿಗೆ ಮನೆ ತೊಗೊಂಡು ಅದರ ಆಶ್ರಮ ಮಾಡಿಕೊಂಡ್ರು. ಅವ್ರು ಹೇಳ್ತಾರೆ ಆಶ್ರಮ ಅಂದರೆ ಏನು ಅಂತ, ಧಾರ್ಮಿಕ ಭಾವನೆಯಲ್ಲಿಯೇ ಸಾಮೂಹಿಕ ಬದುಕು ಅಂತ. ಸಾಮೂಹಿಕ ಬದುಕಿರಬೇಕು, ಆದರೆ ಧಾರ್ಮಿಕದಲ್ಲಿ ನಂಬಿಕೆ ಇರಬೇಕು. ಧಾರ್ಮಿಕತೆಯಲ್ಲಿ ನಂಬಿಕೆ ಇಟ್ಟಂಥವರು ಸಾಮೂಹಿಕ ಗುಂಪು ಇರಬೇಕು, ಎಲ್ಲರೂ ಹಾಗೆ ಬದುಕಬೇಕು ಅಂತ. ಅಲ್ಲಿ ಧಾರ್ಮಿಕ ಯಾವುದಾದ್ರೂ ಇದೇ ಮಾಡಬೇಕು, ಈ ಕಟ್ಟಳೆ ಇಲ್ಲ, ಈ ವ್ರತ ಮಾಡಬೇಕು, ಇದು ಹೀಗೆ ಮಾಡಬೇಕು, ಆಚರಣೆ ಗಿಚರಣೆ ಏನೂ ಇಲ್ಲ, ತಮಗೆ ಸ್ವತಂತ್ರ ಇದೆ. ಆದರೆ ಕೆಲವೊಂದು ಕಂಡೀಷನ್ ಮಾತ್ರ ಸ್ಪಷ್ಟವಾಗಿತ್ತಂತೆ. ಏನೇನು ಕಂಡೀಷನ್ನು ಅಂದರೆ, ಕೆಲವು ವೈಯಕ್ತಿಕ ನಡವಳಿಕೆಗಳನ್ನು ಮಾತ್ರ ನಡೆಸಲೇಬೇಕಾಗಿತ್ತು. ನಿಮ್ಮ ವೈಯಕ್ತಿಕ ಪೂಜೆ ಪುನಸ್ಕಾರ ಬಗ್ಗೆ ಏನೂ ಲಿಮಿಟ್ ಇಲ್ಲ, ಏನು ಮಾಡ್ಕೊಳ್ಳಿ. ಆದರೆ ಇಲ್ಲಿ ವೈಯಕ್ತಿಕ ನಡವಳಿಕೆ ಮಾತ್ರ ಸ್ಪಷ್ಟವಾಗಿರಬೇಕು, ಅದಕ್ಕೆ ಪ್ರಮಾಣ ಹೊಡಬೇಕು. ಅವ್ರು ಹೇಳ್ತಾರೆ ತಮ್ಮ ನಡವಳಿಕೆಯನ್ನು ಶುದ್ಧವಾಗಿಟ್ಟುಕೊಳ್ಳುವ ಬಗ್ಗೆ ಪ್ರತಿಯೊಬ್ಬರೂ ಪ್ರಮಾಣ ಮಾಡಬೇಕಿತ್ತು. ನಡವಳಿಕೆ ಎದ್ರ ಬಗ್ಗೆ ಅಂತ ಹೇಳ್ತಾರೆ, ಮುಖ್ಯ ಸತ್ಯ, ಯಾರೂ ಸುಳ್ಳು ಹೇಳ್ಕೊಡೋದು, ಏನೇ ಇರಲಿ ಅಪ್ರಿಯವಾಗಿರಲಿ ಅದು ಸುಳ್ಳು ಹೇಳ್ಕೊಡೋದು, ಅಹಿಂಸೆ ಆಗಕೂಡದು ಆಶ್ರಮದಲ್ಲಿ, ಶೀಲವನ್ನು ಕಾಪಾಡ್ಕೋಬೇಕು, ಅಸ್ಪೃಶ್ಯತಾ ನಿರ್ಮೂಲನ, ಅಸ್ಪೃಶ್ಯತೆ ಬಗ್ಗೆ ಯಾರೂ ಮಾತಾಡೋಂಗಿಲ್ಲ, ಯಾರೂ ಜಾತಿ ಕೇಳೋಂಗಿಲ್ಲ, ಹಂಗಿರಬೇಕು. ಮತ್ತು ದೈಹಿಕ ಶ್ರಮ, ಪ್ರತಿಯೊಬ್ಬರೂ ದಿನಕ್ಕೆ ಒಂದಿಷ್ಟು ತಾಸು ಕೆಲಸ ಮಾಡಲೇಬೇಕು. ಮತ್ತು ನಿರ್ಭೀತಿ, ಭಾಳ ಚೆನ್ನಾಗಿದೆ ಇದು, ಯಾರ ಬಗ್ಗೆ ಯಾರಿಗೂ ಹೆದರಿಕೆ ಇರೋದು ಬೇಡ. ನಿಮಗೇನಾದರೂ ಅನಿಸಿದ್ರೆ ನೇರವಾಗಿ ಹೋಗಿ ಅವ್ರಿಗೆ ಹೇಳಬೇಕು ಅಂತ. ಎಷ್ಟು ಸಲಿಗೆ ಇತ್ತು ಎಲ್ರಿಗೂ ಅಂತಂದರೆ, ಅಲ್ಲಿ ಎಲ್ಲರೂ ಬಂದ್ಬಿಡೋರು. ಒಂದು ಮನೆ ತಾನೇ ಆಗಿದ್ದರು ಅವಾಗ. ಆ ಮನೆಗೆ ವ್ಯವಸ್ಥೆ ಹೇಗಿತ್ತು ಅಂದರೆ, ಒಂದು ಬಾವಿ, ಆ ಮನೆ ಮಾಲೀಕರು ಅದೇ ನೀರು ತಗೊಳ್ಳೋರು, ಇವರು ಅದೇ ನೀರು ತಗೊಳ್ಳೋರು. ಈ ಅಸ್ಪೃಶ್ಯತೆಯನ್ನು ನಿವಾರಣೆ ಅಂತ ಹೇಳ್ತೀವಲ್ಲ, ಹೇಳೋದು ಭಾಳ ಸುಲಭ, ಅದು ಪರಿಪಾಲನೆ ಮಾಡೋದು ತುಂಬ ಕಷ್ಟ ಆಗಿನ ಕಾಲಕ್ಕೆ. ಒಂದು ಇಂಟ್ರೆಸ್ಟಿಂಗ್ ಘಟನೆ ಇದೆ ಇಲ್ಲಿ. ಒಬ್ಬರು ಸ್ನೇಹಿತರು ಬಾಂಬೆದಿಂದ ಪತ್ರ ಬರೀತಾರೆ ಗಾಂಧೀಜಿಗೆ. ನಮ್ಮಲ್ಲೊಬ್ಬ ಹುಡುಗ ಇದ್ದಾನೆ, ಅವನ ಹೆಂಡತಿ ಮತ್ತು ಪುಟ್ಟ ಮಗು, 3 ಜನ ಹರಿಜನರು, ನಿಮ್ಮ ಆಶ್ರಮದಲ್ಲಿ ಬಂದು ಇರಬಹುದೇ ಅಂತ ಗಾಂಧೀಜಿ ಪತ್ರ ಬರೀತಾರೆ. ತಕ್ಷಣ ಗಾಂಧೀಜಿ ಉತ್ತರ ಬರೆದ್ರು, ಬರ್ಬೋದು, ಏನು ತೊಂದರೆ ಇಲ್ಲ, ಆದರೆ ನಮ್ಮ ಆಶ್ರಮದ ಕಟ್ಟುನಿಟ್ಟುಗಳನ್ನು ಸರಿಯಾಗಿ ಪಾಲಿಸಬೇಕು, ಕಟ್ಟುನಿಟ್ಟಾಗಿ ಪಾಲಿಸಬೇಕು ಕಟ್ಟಳೆಗಳನ್ನೆಲ್ಲ. ಆಯಿತು ಅಂದರು. ಅನ್ನೋದನ್ನು ಚೆನ್ನಾಗಿತ್ತು. ಬಂದುಬಿಟ್ರು ಅವ್ರು 3 ಜನ. ಅವ್ರು ಬಂದವರು ಯಾರು ಅಂದರೆ, ದಾದೂಭಾಯಿ ಅಂತ ಒಬ್ಬ ಮನುಷ್ಯ, ಅವನ ಹೆಂಡತಿ ದಾನಿ ಬೆಹನ್ ಅಂತ, ಪುಟ್ಟ ಮಗಳು ಲಕ್ಷ್ಮಿ ಅಂತ, 3 ಜನ ಬಂದರು. ಇದು ಬರಲಿ ಅನ್ನೋದು ಚೆನ್ನಾಗಿರುತ್ತೆ, ಬಂದಲ್ಲಿ ಹೊಂದ್ಕೊಳ್ಳೋದಿದೆಯಲ್ಲ. ಎಷ್ಟೋ ಜನ ಆಶ್ರಮದಲ್ಲಿದ್ದವ್ರು ಎಲ್ಲ ಒಂದೇ ಮನೋಭಾವದವ್ರು ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಮುಖ್ಯ ತಕರಾರು ಬಂದದ್ದು ಎಲ್ಲಿ ಅಂದರೆ, ಬಾವಿಯಿಂದ ನೀರು ಸೆಳ್ಕೋಬೇಕಲ್ಲ. ಆ ಮನೆ ಮಾಲೀಕ ಭಾಳ ಕಾನ್ಸರ್ವೇಟಿವ್, ಸಂಪ್ರದಾಯವಾದಿ. ತಕರಾರು ಹತ್ಕೊಂಡ್ಬಿಡ್ತು. ನಿಮ್ಮ ದಾದೂಭಾಯಿ ನೀರು ಸೇದಿದಾಗ ಅವ್ನು ನೀರು ನಮಗೆ ಸಿಡಿತದೆ, ನಮ್ಮ ಪಾತ್ರೆಗೆ ಸಿಡಿತಿದೆ, ನಮಗೆ ಸಿಡಿತಿದೆ, ಅದರಿಂದ ಇಡಬೇಡಿ ಅವನ್ನ ಅಂಥೇಳಿ ತುಂಬ ಅಪಮಾನ ಆಗೋದು ಕೂಡ ದಾದೂಭಾಯಿಗೆ ಎಷ್ಟೋ ಸಲ ಆಗೋದು. ಗಾಂಧೀಜಿ ಕರೆದು ಕೂಡಿಸಿ ಹೇಳ್ತಿದ್ರು, ಬೇಜಾರು ಮಾಡ್ಕೋಬೇಡ, ನಾವು ಸರಿ ಮಾಡ್ತೀವಿ. ಆಶ್ರಮದಲ್ಲೇನೂ ಪರವಾಗಿಲ್ಲ, ಆದರೂ ಕೂಡ ಆಶ್ರಮದ ಸ್ವಲ್ಪ ಕಿರಿಕಿರಿ ಇತ್ತು, ಆ ಕೂಡ ಸ್ವಲ್ಪ ಕಿರಿಕಿರಿ ಇತ್ತು ಸ್ವಲ್ಪ ಜನಕ್ಕೆ. ಆನಂತರ ಆಶ್ರಮದಲ್ಲಿ ಸರಿಯಾಗಿ ಆಗ್ತಾ ಹೋಯ್ತು. ಮುಂದೆ ಗಾಂಧೀಜಿ ಒಂದು ಸಲ ಹೇಳಿದ್ರಂತೆ, ನಿನ್ನ ಮಗಳನ್ನ ದತ್ತಕ್ಕೆ ತಗೋತೇನೆ ನಾನು ಅಂತ. ಆ ಮಗು 5 ವರ್ಷ ಆದಾಗ ಲಕ್ಷ್ಮಿ ಅಂತ ಹುಡುಗಿ ಹೆಸರು, ದತ್ತು ತಗೋತೇನೆ ಅಂದ್ರಂತೆ. ತಾಯಿಗೆ ಅಂದು, ಮಗಳನ್ನ ಯಾಕೆ ದತ್ತು ಕೊಡಬೇಕು ಅಂತ. ದಾದೂಭಾಯಿಗೆ ಭಾಳ ಖುಷಿ. ಮಹಾತ್ಮರು ಕೇಳ್ತಾರೆ ದತ್ತು ತಗೋತಿ ಅಂತ, ಕೊಟ್ಬಿಡೋಣ ಮಗಳನ್ನ ಅಂತ ಹೇಳಿದ್ರಂತೆ. ಗಂಡಗಿಲ್ಲ ಅನ್ಲಾರ್ದೆ ಆಕೆ ತನ್ನ ಮಗಳನ್ನ ದತ್ತು ಕೊಡ್ತೀವಿ ಅಂದರು. 1-2 ವರ್ಷ ಆದಮೇಲೆ ಅವ್ರು ವಾಪಸ್ ಮುಂಬೈಗೆ ಹೋದರು. ದಾದೂಭಾಯಿ ದಾನಿ ಬೆಹನ್ ಊರಿಗೆ ಹೋದರು. ಮಗು ಅಲ್ಲೇ ಉಳ್ಕೊಳ್ತು.
ಆ ಮಗು ಆಶ್ರಮದಲ್ಲೇ ಬೆಳೀತು. ಎಷ್ಟು ಚೆನ್ನಾಗಿದೆ ಗೊತ್ತಾ. ಆ ಆಶ್ರಮದ ವಾತಾವರಣ ಹೇಗಿತ್ತು ಅಂತ ಒಬ್ಬರು ಬರೀತಾರೆ. ಆ ದಾದುಭಾಯಿ ಮತ್ತು ದಾನಿ ಬೆಹನ್ ಇಬ್ಬರು ಮನೆಗೆ ಬಂದಾಗ ಆಶ್ರಮದಲ್ಲಿದ್ದಾಗ ಗಾಂಧೀಜಿ ಅವ್ರಿಗೇನೋ ಚಹಾ ಮಾಡಿಕೊಟ್ರು ಅನಿಸುತ್ತೆ. ಚಹಾ ಆದ್ಮೇಲೆ ಕಪ್ಪು ಬಸಿ ತೊಳಿಬೇಕಲ್ಲ ಅದನ್ನು. ಆ ಮಗ ಇದ್ದ, ಅವ್ರ ಮಗ ಅಲ್ಲಿ ದೇವದಾಸ್ ಇದ್ದ, ಕಡಿ ಹುಡುಗ ದೇವದಾಸ್ ಇದ್ದ. ದೇವದಾಸ್ ಈ ಕಪ್ಪು ತೆಗೆದುಬಿಡು ಅಂದರು. ಆತ ಹೋಗಿ ಪಾತ್ರೆ ಎಲ್ಲ ತೊಳ್ಕೊಂಡು ಬಂದಿಟ್ಟ. ದಾದುಭಾಯಿ ಕುಡಿದಂಥ ಕಪ್ಪು ಬಸಿಯನ್ನು ದೇವದಾಸ್ ತೊಳೆದಿಟ್ಟ. ದಾದುಭಾಯಿ ಅಂದ್ಕೊಂಡ್ರು ಇವನು ಯಾವನೊಬ್ಬ ವಾಲಂಟಿಯರ್ ಇರಬೇಕು, ಮನೆ ಕೆಲಸ ಮಾಡೋ ಹುಡುಗ ಇರಬೇಕು ಅಂತ. ನಂತರ ಗೊತ್ತಾಯ್ತಂತೆ ಗಾಂಧಿ ಮಗ ಅಂಥೇಳಿ. ಗಾಂಧೀಜಿ ಕೇಳಿದ್ರಂತೆ, ಯಾಕೆ ಹಿಂಗೆ ಮಾಡಿದ್ರಿ, ನಾವು ಕುಡಿದಂಥ ಚಹಾ ಕಾಫಿ ಕಪ್ಪು ಬಸಿಯನ್ನು ನಿಮ್ಮ ಮಗ ಯಾಕೆ ತೊಳಿಬೇಕು ಅಂತ. ಅವ್ರು ಹೇಳಿದ್ರು, ಮಗ ಅಲ್ಲ ಇಲ್ಲಿ ವಾಲಂಟಿಯರ್, ಅವನು ಮಾಡ್ತಿದ್ರೆ ನಾನು ಮಾಡ್ತಿದ್ದೆ ಅಷ್ಟೇ, ಮತ್ತೊಂದೇನು ತೊಂದರೆ ಇಲ್ಲ ಅಂತ. ಆವಾಗ ಅವ್ನು ದಾದುಭಾಯಿಗೆ ಅರ್ಥ ಆಯ್ತಂತೆ ಇಲ್ಲಿ ಹೆಂಗಿದೆ ವಾತಾವರಣ ಅಂಥೇಳಿ. ಆಮೇಲೆ ಮಗಳನ್ನ ಬಿಟ್ಟು ಹೋದ್ರಲ್ಲ ಇಬ್ಬರು ಗಂಡ ಹೆಂಡತಿ. ಹೋದ್ಮೇಲೆ ಕಸ್ತೂರ್ಬಾ ಆ ಮಗಳನ್ನ ಹೇಗೆ ಬೆಳೆಸಿದ್ರು ಅಂತ. ಹೆಣ್ಮಕ್ಳಿಲ್ಲಲ್ಲ ಇವ್ರಿಗೆ, ತನ್ನ ಸ್ವಂತ ಮಗಳು ಹಾಗೆ ಬೆಳೆಸಿ ತಲೆ ಬಾಚೋದು, ಸ್ನಾನಕ್ಕೆ ಹಾಕೋದು, ಊಟ ಮಾಡಿಸೋದು ಕಸ್ತೂರ್ಬಾನೇ ಮಾಡಿಸ್ಬೇಕೆಲ್ಲ. ಆ ಮಗು ಅಲ್ಲೇ ಬೆಳೀತು. ಆ ಹುಡುಗ ದೇವದಾಸನಿಗಂತೂ ಪುಟ್ಟ ತಂಗಿ ಇದ್ದಂಗೆ, ಎಲ್ಲಿ ಹೋದಲ್ಲಿ ಕೈ ಹಿಡಿದು ಕರ್ಕೊಂಡು ಹೋಗೋಣ, ಆಟ ಆಡಿಸ್ಕೊಂಡು ಬರೋದು. ಈ ಥರದ ವಾತಾವರಣ ನಡ್ಕೊಂಬಂತು ಆಶ್ರಮದಲ್ಲಿ. ಸ್ವಲ್ಪ ದಿವಸಕ್ಕೆ ಬಂದು ಸಾಬರ್ಮತಿ ಆಶ್ರಮಕ್ಕೂ ಶಿಫ್ಟ್ ಮಾಡಿಬಿಟ್ರು. ಕೊಚರಾಬಲ್ಲಿ ಭಾಳ ದಿವಸ ಇರಲಿಲ್ಲ. ಆ ಸಾಬರ್ಮತಿ ದಂಡೆ ಮೇಲೆ ಆಶ್ರಮ ಕಟ್ಟಿದರು. 14 ವರ್ಷ ಆದಮೇಲೆ ಹೇಗಿದೆ ನೋಡಿ ವಾತಾವರಣ. 14 ವರ್ಷ ಮಗು ಅಲ್ಲೇ ಇತ್ತದು ಲಕ್ಷ್ಮಿ. ಆಕೆಗೆ 19 ವರ್ಷ ವಯಸ್ಸಾದಾಗ ಆಕೆಗೆ ಲಗ್ನ ಮಾಡಬೇಕು ಅಂತ ತೀರ್ಮಾನ ಆಯಿತು. ಒಬ್ಬ ಹುಡುಗ, ದಕ್ಷಿಣ ಭಾರತದ ಹುಡುಗ, ಮಾರುತಿ ದಾಸ್ ಅಂತ ಹುಡುಗ, ಅವನಕ್ಕೆ ಮದುವೆ ಮಾಡಬೇಕು ಅಂದ್ಕೊಂಡ. ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದರು. ಮದುವೆ ಗೊತ್ತಾಯಿತು. ಗಾಂಧೀಜಿ ಜೈಲಲ್ಲಿದ್ದರು. ಆಗ ಗಾಂಧಿ ಜೈಲಲ್ಲಿದ್ದರೂ ಕೂಡ ಮದುವೆ ಮಾಡಿ ಅಂತ ಹೇಳಿದ್ರಂತೆ. ಮದುವೆಗೆ ತಮ್ಮ ಕಳಿಸಿದ್ರು. ಒಂದು ಕಂಡೀಷನ್ ಬೇರೆ ಇತ್ತಲ್ಲಿ, ಯಾವ ಮದುವೆನೂ ಆಶ್ರಮದಲ್ಲಿ ಆಗುವಂಗಿಲ್ಲ. ಅದು ಕಂಡೀಷನ್, ಆಶ್ರಮದಲ್ಲಿ ಆಗುವಂಗಿಲ್ಲ. ಆಶ್ರಮದ ಪಕ್ಕದಲ್ಲಿ ಲಾಲ್ ಬಂಗ್ಲೋ ಅಂತಂದಿತ್ತು, ಆ ಲಾಲ್ ಬಂಗ್ಲೋದಲ್ಲಿ ಮದುವೆ ಮಾಡಿದ್ರಂತೆ. ಗಾಂಧೀಜಿ ತಮ್ಮ ಯೂಶುವಲ್ ಕಾಣಿಕೆ ಇದೆಯಲ್ಲ, ಒಂದು ನೂಲಿನ ಹಾರ ಕಳಿಸಿದ್ರು, ಚೆನ್ನಾಗಿರಿ ಅಂತ ಆಶೀರ್ವಾದ ಮಾಡಿದರು. ಮದುವೆ ಆದಮೇಲೆ ಕೂಡ ಗಾಂಧಿ ಮತ್ತು ಕಸ್ತೂರ್ಬಾ ಆ ಲಕ್ಷ್ಮೀ ಸಂಪರ್ಕ ಕಂಟಿನ್ಯೂಸ್ ಆಗಿ ಇಟ್ಕೊಂಡಿದ್ರಂತೆ. ಪತ್ರ ಬರೆಯೋರು. ಅಕಸ್ಮಾತ್ತಾಗ ಆ ಹುಡುಗಿ ಒಂದು 8 ದಿವಸ ಪತ್ರ ಬರೀದೆ ಹೋದರೆ ಇವ್ರು ಪತ್ರ ಬರೆಯೋರು. ಏನು 8 ದಿವಸದ ಪತ್ರ ಇಲ್ಲ, ಅಪ್ಪನ ಮರೆತು ಬಿಟ್ಟೋ ಹೇಗೆ. ನಾನು ಯಾಕೆ ಮಾತನ್ನು ಹೇಳ್ತೀನಿ ಅಂದರೆ, ಇಷ್ಟು ಸಾಮಾಜಿಕ ಜವಾಬ್ದಾರಿ ಇರುವಂಥ ಒಬ್ಬ ಮನುಷ್ಯ, ದೇಶಾದ್ಯಂತ ಓಡುವಂಥ ಮನುಷ್ಯ, ಒಂದು ಕ್ಷಣ ಪುರ್ಸತಿ ಇಲ್ಲದಂಥ ಮನುಷ್ಯ, ಅದಕ್ಕೋಸ್ಕರ ಟೈಮ್ ಇಟ್ಕೊಂಡು ಬರೀತಾರಲ್ಲ. ನಮಗೆ ಆಗತ್ತೆ. ಎಷ್ಟೋ ಜನ ಮಕ್ಕಳಿಗೆ ಮಾತಾಡಲ್ಲ, ನಾವು ಪತ್ರ ಬರೆಯೋಕ್ಕಾಗಿರಲ್ಲ, ಯಾಕಂದರೆ ಟೈಮ್ ಇಲ್ಲ ನಮಗೆ ಅಂತೀವಿ. ಅಂಥದ್ದು ಅಷ್ಟು ಟೈಮ್ ಮಾಡ್ಕೊಂಡು ಗಾಂಧೀಜಿ ಪತ್ರ ಬರೀತಿದ್ರಂತ ಆಕೆಗೆ. ಆಕೆ ಎಷ್ಟು ಹಚ್ಕೊಂಡಿದ್ಲು ಗಾಂಧೀಜಿಯನ್ನು ಅಂದರೆ, ಅದು ದಾದುಭಾಯಿ ಮಗಳಂತ ಇಲ್ಲೇ ಇಲ್ಲ, ಗಾಂಧಿ ಮಗಳಂತೆ ಆಕೆ. ಗಾಂಧೀಜಿ ಹತ್ಯೆ ಆದ ದಿವಸ ಆಕೆ ಸುದ್ದಿ ಗೊತ್ತಾದರೆ ಆಕೆಗೆ ಎಂಥ ಶಾಕ್ ಆಯಿತು ಅಂದರೆ, 4 ದಿವಸ ಆಕೆಗೆ ಎಚ್ಚರ ಇರಲಿಲ್ಲ, ಮೇಲೆ ಅನ್ಕಾನ್ಷಿಯಸ್ ಆಗಿದ್ಲಾಕೆ ಅಂತ ಹೇಳ್ತಾರೆ. ಅಷ್ಟು ಹಚ್ಕೊಂಡಿದ್ರು. ಅಂದರೆ ಅಸ್ಪೃಶ್ಯತೆ ಅಂತ ಹೇಳೋದು ಸುಲಭ, ನಿರ್ಮೂಲನ ಮಾಡ್ತೀವಿ ಅಂತ ಹೇಳೋದು ಸುಲಭ, ಅದನ್ನು ಪ್ರಾಕ್ಟೀಸ್ ಮಾಡೋದಿದೆಯಲ್ಲ, ಅವರು ಸಫರ್ ಮಾಡಿದವ್ರಿಗೂ ಆಗಿರಬೇಕು. ಗಾಂಧೀಜಿ ಕೂಡ ಎಷ್ಟು ಅದನ್ನು ಬಿಗಿಯಾಗಿ ಹಿಡಿದು ಪಾಲಿಸಿದ್ರು ಅಂತಂದರೆ, ಅದು ಆಶ್ರಮದಲ್ಲಿ ಒಂದು ಪದ್ಧತಿಯಾಗಿ ಹೋಯಿತು ಅಂತ ಹೇಳ್ತಾರೆ. ಇನ್ನೊಂದು ಕಾನ್ಸೆಪ್ಟ್ ಬಹಳ ಚರ್ಚೆ ಆಗುವಂಥ ವಿಷಯ ಗಾಂಧೀಜಿ ಬಗ್ಗೆ. ಗಾಂಧೀಜಿ ಅಹಿಂಸೆ ಇರಬೇಕು ಅಂತ ಹೇಳ್ತಾ ಇದ್ರು. ಒನ್ ಆಫ್ ದಿ ಕ್ವಾಲಿಟೀಸ್, ಹಿಂಸೆಯನ್ನು ಮಾಡೋಂಗಿಲ್ಲ ಆಶ್ರಮದಲ್ಲಿ ಅಂತ. ಅಹಿಂಸೆ ಅಂದರೆ ಏನು ಹಾಗಾದರೆ? ಗಾಂಧೀಜಿ ಕಲ್ಪನೆ ಏನಿತ್ತು ಅಹಿಂಸೆ ಬಗ್ಗೆ ಅಂತ, ಅದನ್ನು ಘಟನೆಗಳ ಮೂಲಕ ಹೇಳಬೇಕು ಅಂತ ಅಂದ್ಕೊಂಡದ್ದು ನಾನು. ಅಹಿಂಸೆ ಅಂದರೆ ಗಾಂಧೀಜಿದು ಹೇಡಿತನ ಅಲ್ಲ, ಹೇಡಿಗಳ ಓಡಿ ಹೋಗುವಂಥದ್ದು ಅಹಿಂಸೆ ಅಲ್ಲ. ಅದು ಅಹಿಂಸೆ ಹೇಗಿರ್ತದೆ ಅಂತ ಒಂದು ಘಟನೆನ ಆದದ್ದನ್ನು ದಾಖಲೆ ಮಾಡಿದ್ದಾರೆ. ಭಾಳ ಚೆನ್ನಾಗಿರೋ ಘಟನೆ ಇದೆ ಅದು. ನಮಗೆ ಆ ಮುಖ ಗೊತ್ತಾಗಿರೋಲ್ಲ. ನಾವು ಅನ್ಕೋತೀವಿ ಗಾಂಧೀಜಿ ಪಾಪ ಬಹಳ ಅಹಿಂಸಾ ಪ್ರಿಯರಾದ್ರಿಂದ ಅವ್ರು ಯಾರು ಮನಸ್ಸು ನೋಯಿಸೋರಲ್ಲ, ಹಾಗೆ ಮಾಡೋರಲ್ಲ ಅಂತ. ಅವ್ರು ಬರೀತಾರೆ, ಕಾವರ್ಡಿಸ್ ಈಸ್ ನಾಟ್ ನಾನ್ ವೈಲೆನ್ಸ್. ಹೇಡಿತನ ಅಹಿಂಸೆ ಅಲ್ಲ. ಒಂದು ದಿವಸ ಅವರು ಆಶ್ರಮದಲ್ಲಿ ಕೂತ್ಕೊಂಡಾಗ ಒಂದಿಷ್ಟು ಜನ ಓಡಿ ಬಂದ್ರಂತೆ. ಪಂಚಮಾಂಚಲ ಅಂತಿದೆ ಗುಜರಾತ್ ಭಾಗದಲ್ಲಿ, ಅಲ್ಲಿಂದ ಓಡಿ ಬಂದರು ಅಂತ ದಿವಸ ಹಿಂದೂಗಳು ಓಡಿ ಬಂದ್ರಂತೆ. ಓಡಿ ಬಂದು ಗಾಂಧೀಜಿ ಮುಂದೆ ಕೂತ್ಕೊಂಡ್ರಂತೆ. ಗಾಂಧೀಜಿ ನೋವು ತೆಗಿತಾ ಇದ್ರು. ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿದರು. ಒಂದು 8 ಜನ ಬಂದು ಅಳ್ತಾ ಇದ್ರಂತೆ. ಯಾಕೆ ಏನಾಯಿತು ಅಂತ ಕೇಳಿದ್ರಂತೆ. ಇವ್ರು ಹೇಳಿದ್ರಂತೆ, ನೋಡಿ ನಮ್ಗೆ ಭಾಳ ಅನ್ಯಾಯ ಆಗ್ತಾ ಇದೆ, ಅಲ್ಲೊಂದಿಷ್ಟು ಜನ ಮುಸಲ್ಮಾನರು ಬಂದು ನಮ್ಮನ್ನು ಹೊಡೆದಿದ್ದಾರೆ, ಹೊಡೆದ್ಬಿಟ್ಟು ನಮ್ಮ ಆಸ್ತಿ ಎಲ್ಲ ಕಿತ್ಕೊಂಡ್ರು, ನಮ್ಮ ಹೆಣ್ಮಕ್ಳಿಗೆಲ್ಲ ಹೊಡೆದಿದ್ದಾರೆ, ಭಾಳ ಗಾಬರಿ ಆಗಿಬಿಟ್ಟಿದೆ, ನಾವು ಏನು ಮಾಡ್ಬೇಕು ತೋಚ್ತಾ ಇಲ್ಲ, ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ ಅಂತ ಅಳ್ತಾ ಇದ್ದರಂತೆ. ಗಾಂಧೀಜಿ ಕೇಳಿದರು, ಅವ್ರು ಅಳೋದೆಲ್ಲ ಕೇಳಿದರು. ಆಮೇಲೆ ಮನಸ್ಸಿಗೆ ನೋವಾಗಿರಬೇಕು, ನಿಧಾನ ಕೇಳಿದ್ರಂತೆ, ಅವರೆಲ್ಲ ಮಾಡುವಾಗ ನೀವೇನು ಮಾಡ್ತಾ ಇದ್ರಿ ಅಂತ ಕೇಳಿದ್ರಂತೆ.
ಅವ್ರು ಹೊಡಿಬೇಕಾದ್ರೆ, ನಿಮ್ಗೆ ಅನ್ಯಾಯ ಮಾಡಬೇಕಾದ್ರೆ ನೀವೇನು ಮಾಡ್ತಾಯಿದ್ರಿ? ನಾವೇನು ಮಾಡೋದು ಬಾಪು, ನಾವೇನು ಮಾಡೋಕ್ಕಾಗ್ತದೆ, ನಿಮ್ಮ ಶಿಷ್ಯರಲ್ವ ನಾವು. ಅಹಿಂಸೆ ನಮ್ಮ ಮಂತ್ರ, ಅಹಿಂಸೆ ಮಂತ್ರ ಆದರೆ ನಾವೇನು ಮಾಡೋಕ್ಕಾಗಲ್ಲ. ಆದ್ದರಿಂದ ಹಾಗೆ ಓಡಿ ಬಂದ್ವಿ, ಇನ್ನೇನು ಮಾಡಬೇಕು ಗೊತ್ತಾಗ್ತಾ ಇಲ್ಲ, ನಮ್ಮ ತುಂಬ ಅನ್ಯಾಯ ಹೆಚ್ಚಾಗ್ತಾ ಇದೆ ಅಂತ. ಅದು ಹೇಳಿದ ತಕ್ಷಣ ಗಾಂಧೀಜಿಗೆ ಎಷ್ಟು ಕೋಪ ಬಂತು ಅಂದರೆ ಹುಬ್ಬು ಗಂಟು ಹಾಕಿ ಬರೀತಾರೆ ಅವರು. ದ ಫೇಸ್ ಆಫ್ ಗಾಂಧೀಜಿ ಟರ್ನ್ಡ್ ರೆಡ್, ಹೀಸ್ ಐಬ್ರೋಸ್ ನಿಟೆಡ್ ಆ್ಯಂಡ್ ಈ ಸ್ಪೀಚ್ ಬಿಕೇಮ್ ಆ್ಯಶ್ ಶಾರ್ಪ್ ಆ್ಯಸ್ ಎ ಸ್ವೋರ್ಡ್ ಅಂತ. ಮಾತು ಖಡ್ಗದಷ್ಟೇ ಶಾರ್ಪ್ ಆಯ್ತಂತೆ. ಸಿಟ್ಟು ಬಂದು ಹೇಳ್ತಾರೆ, ಸ್ಪಾಂಟೇನಿಯಸ್ಲಿ ಹೀ ಸ್ಟೋನ್ ಟಚ್ಡ್ ದ ಪಿಚ್. ಧ್ವನಿ ಮೇಲೆ ತಾರಕಕ್ಕೆ ಏರಿಸ್ಬಿಟ್ಟು ಹೇಳಿದ್ರಂತೆ, ಅದೆಲ್ಲ ಅರ್ಥ ಆಯಿತು ನನಗೆ, ನನ್ನ ಅಹಿಂಸೆ ನಿಮಗೆ ಅರ್ಥ ಆಗಿಲ್ಲ. ಹಾಗಾದರೆ ಅಹಿಂಸೆ ಏನು ತಿಳ್ಕೊಂಡಿದ್ದೀರಿ ನೀವು? ಹೊಡೆಸ್ಕೊಂಡು ಓಡಿ ಬರಬೇಕು ಅಂತಾನಾ? ಹೇಡಿಗಳಿದ್ದೀರಿ, ಮುಖ ಯಾಕೆ ತೋರಿಸ್ತೀರಿ ಅಂದ್ರಂತೆ. ನಿಮಗೆ ಅನ್ಯಾಯ ಅಂತ ಗೊತ್ತಾಗಬೇಕು, ನೀವಾಗಿ ಯಾರ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಹೋಗಬೇಡಿ, ಕಾರಣ ಇಲ್ಲ. ಆದರೆ ನಿಮ್ಮ ರಕ್ಷಣೆ ಮಾಡ್ಕೊಳಕ್ಕೆ ಬರಲ್ಲ ನಿಮಗೆ. ಅವ್ರು ಹೊಡೆದ್ರು ಅಂತ ಓಡಿ ಬಂದಿದ್ರು, ಅಳುಮುಖ ಮಾಡ್ಕೊಂಡು ಬಂದಿದ್ದೀರಿ, ಇಲ್ಲಿ ಕಣ್ಣೀರು ಸುರಿಸ್ಕೊಂಡು. ನಿಮಗೆ ಅನ್ಯಾಯ ಆಗ್ತದೆ ಅಂತ ಗೊತ್ತಿದ್ರೆ, ನಿಮ್ಮಲ್ಲಿ ತಪ್ಪಿಲ್ಲ, ನಿಮ್ಮಿಂದ ತಪ್ಪಿಲ್ಲ ಅಂತ ನಿಮಗೆ ಖಾತ್ರಿ ಆದರೆ, ಮತ್ತೊಬ್ಬರು ನಿಮಗೆ ಅಟ್ಯಾಕ್ ಮಾಡ್ತಾರೆ ಅಂತ ಗೊತ್ತಾದರೆ, ನೀವು ಧೈರ್ಯವಾಗಿ ಅವ್ರು ಹಿಡಬೇಕಾಗಿತ್ತು. ನಾ ಕೊಡಬೇಕಾಯ್ತು ವಾಪಸ್. ನೀವು ಅದನ್ನು ಬಿಟ್ಟಿಲ್ಲ, ಅಳ್ಕೊಂಡು ಇಲ್ಲಿ ಬಂದಿದ್ದೀರಿ. ನೀವು ಅಳ್ಕೊಂಡು ಅಹಿಂಸೆ ಬಗ್ಗೆ ಹೇಳ್ತೀರಿ ನನಗೆ. ಇನ್ನು ಮುಂದಿನ ಸಲ ಅಳುಮುಖ ಹತ್ಕೊಂಡು ಬರಬೇಡಿ ಇಲ್ಲಿ ನೀವು ನನ್ನ ಕಡೆಗೆ. ನಿಮಗೆ ಯಾರಾದರೂ ನೀವು ನ್ಯಾಯವಾಗಿದ್ದಾಗ ನಿಮಗೆ ಅನ್ಯಾಯ ಮಾಡಿ ನಿಮ್ಮಲ್ಲೇ ತೊಂದರೆ ಕೊಟ್ಟರೆ ನೀವು ಸರಿಯಾಗಿ ವಾಪಸ್ ಕೊಡಬೇಕು. ಹೇಳಿ ಹಂಗೆ ಓಡಿ ಬಂದರೆ ಅಹಿಂಸೆ ಅನ್ಬೇಡಿ. ಅಹಿಂಸೆ ಧೈರ್ಯವಂತನಿಗೆ ಮಾತ್ರ ಸಾಧ್ಯ, ಧೀರರಿಗೆ ಮಾತ್ರ ಅಹಿಂಸೆ ಸಾಧ್ಯ. ಬರಬೇಡಿ, ಈ ಅಳುಮುಖ ಹೊತ್ಕೊಂಡು ಬರಬೇಡಿ ಅಂದ್ರಂತೆ. ಅವ್ರು ನಕ್ಕರಂತೆ, ಬಿಡಿ ಗೊತ್ತಾಯ್ತು ನಮಗೆ ಏನು ಮಾಡಬೇಕು ಅಂತ ಹೇಳಿದ್ರಂತೆ. ಮೊದಲು ಕೇಳಿದಾಗ ಅನಿಸೋದು, ಗಾಂಧೀಜಿ ಅಟ್ಯಾಕ್ ಮಾಡುವಂತಾರಲ್ಲ ವಾಪಸ್ಸು ಅಂತ. ಅವ್ರು ಹೇಳೋದು, ಮೊದಲು ನೀ ಖಾತ್ರಿ ಮಾಡ್ಕೊ, ನಿನ್ನಿಂದ ಅನ್ಯಾಯ ಆಗ್ತಿದೆಯಾ ಇಲ್ಲ, ನೀನು ನ್ಯಾಯವಾಗಿದ್ದೀನಿ ಅಂತ ಖಾತ್ರಿ ಆದರೆ ಇನ್ಯಾರೋ ನಿನ್ನ ಮೇಲೆ ಒಂದು ಒತ್ತಾಯ ತರ್ತಾರೆ, ಅನ್ಯಾಯ ಮಾಡ್ತಾರೆ ಅಂದಾಗ ಪ್ರತಿಭಟನೆ ಮಾಡೋದು ಕೂಡ ಅಹಿಂಸಾವಾದಿ ಒಂದು ಕರ್ತವ್ಯ, ಅದು ಮಾಡು ಅಂತ ಹೇಳಿದ್ರಂತೆ. ಇನ್ನೊಂದು ತಮಾಷೆಯಾದ ಘಟನೆ ಅದಾದದ್ದು ಅಂದರೆ ಅಹಿಂಸೆ ಒಂದು ವ್ಯಾಖ್ಯೆ ಬರೋದು. ಇದು ಮುಸಲ್ಮಾನರು ಹೊಡೆದರು ಅಂತ ಬಂದಾಗ ಹೇಳುವಂಥದ್ದು. ಆದರೆ ಅದು ಹಾಗೇ ಇಲ್ಲ ಗಾಂಧೀಜಿದು. ಇನ್ನೊಂದು ಸಣ್ಣ ಘಟನೆ ಆಗುತ್ತೆ. ಒಂದು ತಿಂಗಳ ನಂತರ ಗುಜರಾತ್ ವಿದ್ಯಾಪೀಠ ಅಂತ ಒಂದು ಶಾಲೆ ಇದೆ ಅಹಮದಾಬಾದಲ್ಲಿ. ಅಲ್ಲಿರುವಂಥ ಹೆಣ್ಮಕ್ಳು, ಸ್ಕೂಲು ಮತ್ತು ಕಾಲೇಜ್ ಹುಡುಗಿಯರು ಕಾಲೇಜ್ಗೆ ಹೋಗ್ತಿರ್ಬೇಕಾದ್ರೆ ಒಂದಿಷ್ಟು ಜನ ಹುಡುಗರು ತುಂಬ ತೊಂದರೆ ಕೊಡ್ತಾ ಇದ್ರಂತೆ. ಇವ್ರನ್ನ ಹಿಂಬಾಲಿಸ್ಕೊಂಬರೋದು, ಚುಡಾಯಿಸ್ತಿದ್ರಂತೆ. ಪಾಪ ಹುಡುಗಿಯರು ಸ್ವಲ್ಪ ದಿವಸ ತಾಳ್ಕೊಂಡಿದ್ದಾರೆ. ಹೇಳಿದ್ರಂತೆ, ಹಾಗೆ ಮಾಡಬೇಡಿ, ಸುಮ್ಮನೆ ಹೋಗಿ ನಾವು ಓದ್ತಾ ಇದ್ದೀವಿ ಅಂತ. ಆ ಹುಡುಗರು ಬಿಟ್ಟಿಲ್ಲ. ಸ್ವಲ್ಪ ಹತ್ತಿರ ಬಂದು ಮೈ ಮುಟ್ಟಿ ಕೈ ಎಳೆದು ಶುರು ಮಾಡಿದ್ರಂತೆ ಹುಡುಗರು. ಆ ಹುಡುಗಿಯರಿಗೆ ಗಾಬರಿ ಆಗಿಬಿಡ್ತು. ಏನು ಮಾಡಬೇಕು ಅಂಥೇಳಿ ಅಲ್ಲೊಬ್ಬ ಗಾಂಧಿವಾದಿ ಇದ್ದರು, ಕಾಕಾ ಅಂತ ಇದ್ರು ಅವ್ರಿಗೆಲ್ಲ ಕಿಶೋರಿಲಾಲ್ ಮಶ್ರೂವಾಲಾ ಅಂತ, ಕಿಶೋರಿಲಾಲ್ ಮಶ್ರೂವಾಲಾ ಅಂತ ಗಾಂಧಿ ಜೊತೆಗಿದ್ದಂಥವ್ರು, ಅನುಯಾಯಿಗಳು ಅವ್ರ ಜೊತೆಗಿದ್ದಂಥವ್ರು. ಅವ್ರು ಕಾಕಾ ಅಂತ ಕರೆದು ಎಲ್ಲ ಹುಡುಗಿಯರು ಹೋಗಿ ಹೇಳಿದ್ರಂತೆ, ಕಾಕಾ ನೋಡಿ ಹಿಂಗೆ ಆಗ್ತಾ ಇದೆ, ನಾವು ಸುಮ್ಮನೆ ಹೋಗ್ತಾ ಇದ್ದೀವಿ ಕಾಲೇಜಿಗೆ, ಅವ್ರು ಬಂದು ಹಿಂಗೆ ತೊಂದರೆ ಕೊಡ್ತಾರೆ, ಈಗಂತೂ ಸ್ವಲ್ಪ ಜಾಸ್ತಿನೇ ಸಲಿಗೆ ತೊಗೊಂಡು ಕೈಯೆಲ್ಲ ಹಿಡಿದು ಎಳಿತಾರೆ, ಏನು ಮಾಡೋದು ಅಂತ. ಅವ್ನು ಕಿಶೋರಿಲಾಲ್ ಎದ್ದು ಕೂತ್ಕೊಂಡು ಹೇಳಿದ್ರಂತೆ, ನೀವೇನು ಮಾಡ್ತಾ ಇದ್ದೀರಿ, ಏನು ಮಾಡೋದು, ಅವ್ರು ಹಂಗೆ ಮಾಡಿದ್ರೆ ಹೊಡೆಯೋಕ್ಕಾಗತ್ತಾ ವಾಪಸ್ಸು, ನಾವೇನು ಮಾಡೋಕ್ಕಾಗ್ತದೆ, ನಾವೆಲ್ಲ ಬಾಪುನ ಶಿಷ್ಯರಲ್ವಾ, ನಿಮ್ಮ ಶಿಷ್ಯರು ನಾವು ಅಂದ್ರಂತೆ. ಹಾಗಾದ್ರೆ ಒಂದು ಕೆಲಸ ಮಾಡಿ ಅಂದ್ರೆ, ನೀವು ಕಾಲಿಗೆಲ್ಲ ಚಪ್ಪಲಿ ಹಾಕ್ಕೊಂಡಿರ್ತಿರ್ತಾನೆ. ಕಿಶೋರಿಲಾಲ್ ಕೇಳಿದ್ದು, ಚಪ್ಪಲಿ ಹಾಕ್ಕೊಂಡು ಹೋಗ್ತಿರ್ತಾನೆ ಸ್ಕೂಲ್ ಕಾಲೇಜಿಗೆ? ಹೌದು. ಮತ್ತು ಅದಕ್ಕಿದೆ ಅದು. ಅವ್ನು ಬಂದಾಗ ಚಪ್ಪಲಿ ತೊಗೊಂಡು ಸರಿಯಾಗಿ ಹೊಡೀರಿ ಅವ್ರಿಗೆ. ಕಿಶೋರಿಲಾಲ್ ಹೇಳಿದ್ರು, ಚಪ್ಪಲಿ ತೊಗೊಂಡು ಸರಿಯಾಗಿ ಹೊಡೀರಿ, ಉದ್ದಟ್ರಿಗೆ ಬುದ್ಧಿ ಕಲಿಸ್ಬೇಕು ನೀವು, ಉದ್ದಟ್ರಿಗೆ ಹಾಗೆ ಬಿಡಬಾರ್ದು, ಬುದ್ಧಿ ಕಲಿಸ್ಬೇಕು ಅಂತ ಹೇಳಿಬಿಟ್ಟು, ಇಂಥವ್ರಿಗೆ ಯಾವ ಪೂಜೆ ಆದರೂ ಸರಿ ಹೇಳ್ತಾರೆ, ಎಂಥ ಪೂಜೆ ಆದರೂ ಸರಿ, ಚಪ್ಪಲಿ ತೊಗೊಂಡು ಪೂಜೆ ಮಾಡಿ ಏನು ತೊಂದರೆ ಇಲ್ಲ ಅವನಿಗೆ ಅಂದ್ರಂತೆ. ಅವ್ರು ಗಾಬರಿ ಆಗಿಬಿಡ್ತು. ಕಿಶೋರಿಲಾಲ್ ಕಾಕಾ, ಮಶ್ರೂವಾಲಾ ಕಾಕಾ ಅಂತ ಕರಿತಿದ್ರು, ಗಾಂಧೀಜಿಗೆ ಹತ್ತಿರವಾಗಿದ್ದಂಥವ್ರು, ಅಷ್ಟು ಪ್ರೀತಿ ಪಾತ್ರರಾಗಿಂಥವ್ರು ಹೊಡಿ ಅಂತಾರಲ್ಲ ಚಪ್ಪಲಿ ತೊಗೊಂಡು, ತಪ್ಪಲ್ವೇ ಕಾಕಾ ಇದು ಅಂತ ಕೇಳಿದ್ರಂತೆ ಅವರು. ಹೌದಾ, ತಪ್ಪ್ಯಾಕೆ? ಗಾಂಧೀಜಿ ಏನು ಅನ್ಕೋತಾರೆ ಗೊತ್ತಾದರೆ, ನಮ್ಮ ಗುಜರಾತ್ ವಿದ್ಯಾಪೀಠದ ಹುಡುಗಿಯರು ಹಿಂಗೆ ಚಪ್ಪಲಿ ಹೊಡಿತಾರೆ ಅಂತಂದರೆ ಏನು ಅನ್ಕೋತಾರೆ ಅಂತ. ಹೌದಲ್ಲ, ಅವ್ರ ಕಡೆಯಿಂದ ಕೇಳಿಸ್ತೀನಿ ಬನ್ನಿ ನಿಮಗೆ ಅಂತ ಕರ್ಕೊಂಡು ಗಾಂಧೀಜಿ ಕಡೆ ಹೋದ್ರಂತೆ. ಗಾಂಧೀಜಿ ಮಧ್ಯಾಹ್ನ ಊಟ ಮಾಡಿ ಸ್ವಲ್ಪ ವಿಶ್ರಾಂತಿ ತಗೋತಾ ಇದ್ರು. ಇವರೆಲ್ಲ ಕಲ ಮಾತು ಕೇಳಿದ ತಕ್ಷಣ ಒಳಗೆ ಕರೀರಿ ಅವ್ರನ್ನ ಅಂದ್ರಂತೆ. ಹೋದ ತಕ್ಷಣ ಮಶ್ರೂವಾಲಾ ಹೇಳಿದ್ರಂತೆ, ಅವ್ರದ್ದೇನೋ ತಕರಾರಿದೆ, ಸ್ವಲ್ಪ ಕೇಳಿಬಿಡಿ ಅಂತ. ಏನು ತಕರಾರು ನಿಮ್ಮದು ಅಂತ ಹುಡುಗಿಯರೆಲ್ಲ ವಿಸ್ತಾರವಾಗಿ ಹೇಳಿದರು. ಹಿಂಗಾಯಿತು, ನಮಗೆ ಚುಡಾಯಿಸ್ತಾರೆ ಹುಡುಗರು, ಹೇಳಿದರೆ ಕೇಳಿಲ್ಲ, ನಾವು ತಾಳ್ಮೆ ಕೊಟ್ಟಿವಿ, ಈ ಕಾಕಾನ ಕೇಳಿದರೆ ಚಪ್ಪಲಿಲಿ ಹೊಡಿ ಅಂತಾರೆ, ಸರಿನಾ ಹೊಡೆಯೋದು ಅಂತ ಕೇಳಿದ್ರಂತೆ. ಗಾಂಧೀಜಿ ಮಲ್ಕೊಂಡಿದ್ದಾರಲ್ಲ, ಟಕ್ಕನೆ ಎದ್ದು ಕೂತ್ಬಿಟ್ರಂತೆ. ಎದ್ದು ಕೂತು ಕಿಶೋರಿಲಾಲ್ ಏನು ಹೇಳ್ದ ಅಂದ್ರಂತೆ. ಕಿಶೋರಿಲಾಲ್ ಹೇಳ್ದ, ಚಪ್ಪಲಿಲೆ ಹೊಡಿ ಅಂತ ಹೇಳಿದ್ದಾರೆ ಅಂತ. ಹಿಂಗೆ ಹೇಳಿದ್ನಾ ಕಿಶೋರಿಲಾಲ್? ಸರಿಯಲ್ಲ ಅದು ಅಂದರು. ಸರಿಯಲ್ಲ ಅಂದರು. ಕಿಶೋರಿಲಾಲ್ ಗಾಬರಿ, ಇನ್ನೇನು ಹೇಳ್ತಾರೆ ಇವರು ಅಂತ. ಕಿಶೋರಿಲಾಲ್ ಭಾಳ ಮೆತ್ತಗೆ ಹೇಳಿದ್ದಾನೆ ನಿಮಗೆ,
ಇವರು ಕಿಶೋರ್ ಲಾಲ್ಗೆ ಸರಿಯಾಗಿ ಹೇಳೋಕೆ ಬಂದಿಲ್ಲ. ಅವನು ಹೇಳ್ದಂಗೆ ಚಪ್ಪಲಿಲೆ ಹೊಡೀರಿ, ಅವ್ರ ಅಕಸ್ಮಾತ್ ಮುಂದುವರೆದು ಚಪ್ಪಲಿಲಿ ಹೊಡೀರಿ, ಅವ್ರಿಗೆ ಬುದ್ಧಿ ಕಲಿಸ್ಲಿ ಅವ್ರಿಗೆ. ಮತ್ತು ಇನ್ನೂ ಸ್ವಲ್ಪ ಮುಂದುವರೆದ್ರೆ ಅವರು ಒಂದು ಮಾತು ಹೇಳ್ತೀನಿ, ತಿಳ್ಕೊಂಬಿಡಿ. ಪ್ರತಿಯೊಬ್ಬರೂ ನಿಮ್ಮ ಪರ್ಸಲ್ಲಿ ನಿಮ್ಮ ಕಡೆ ಒಂದು ಚಾಕು ಇಟ್ಕೊಂಡಿರಿ, ಒಂದು ಚಾಕು ಇಟ್ಕೊಳ್ಳಿ. ಅವ್ರ ಮೈ ಮುಟ್ಟೋಗಿ ಬಂದರೆ ಸರಿಯಾಗಿ ಚಾಕು ಹೊಟ್ಟೆಗೆ ಹಾಕಿ ಅವ್ರ ಕರಳೆಲ್ಲ ಹೊರ ತೆಗೆದುಬಿಡಿ ಅಂದ್ರದ್ದು. ಇದು ಗಾಂಧಿ ಹೇಳೋದು ಅಂದ್ರೆ ಆಶ್ಚರ್ಯ ಆಗ್ತಿತ್ತು ಹುಡುಗರಿಗೆಲ್ಲ. ಅವನು ಬಂದರೆ ಚಾಕು ಹೊಟ್ಟೆಗೆ ಹಾಕಿ ಕರಳೆಲ್ಲ ಹೊರ ತೆಗೀರಿ. ಯಾಕಂದರೆ ನಿಮ್ಮ ಶೀಲದ ಬಗ್ಗೆ ಅವ್ರ ಹತ್ರ ಬಂದರೆ ಏನೂ ಚಿಂತೆ ಮಾಡಬೇಡಿ, ರಕ್ಷಣೆ ಮಾಡ್ಕೊಳ್ಳೋದು ನಿಮ್ಮ ಕರ್ತವ್ಯ ಇದು ಅಂಥೇಳಿ. ಅಹಿಂಸೆ ಅಂದರೆ ಓಡಿ ಹೋಗೋದಲ್ಲ, ಅಹಿಂಸೆ ಅಂದರೆ ಓಡಿ ಹೋಗೋದಲ್ಲ. ಆದ್ದರಿಂದ ತಿಳ್ಕೊಳ್ಳಿ, ನಿಮಗೆ ತೊಂದರೆ ಮಾಡೋದಿದ್ರೆ, ನಿಮ್ಮ ಮರ್ಯಾದೆಗೆ ಧಕ್ಕೆ ಬರ್ತದೆ ಅಂದರೆ ಅದು ಪ್ರತಿಭಟನೆ ಮಾಡೋದು ಕೂಡ ಒಬ್ಬ ಅಹಿಂಸಾವಾದಿ ಒಂದು ಕಲ್ಪನೆ ಬಿಡಬಾರದು ಅಂತ ಹೇಳಿದ್ರಂತೆ. ಅಂದಾಗ ಅಹಿಂಸೆ ಅನ್ನುವಂಥದ್ದು ನೆಗೆಟಿವ್ ಅಲ್ಲ ಅಂತ, ನೆಗೆಟಿವ್ ಅಲ್ಲ, ಓಡಿ ಹೋಗುವಂಥದ್ದಲ್ಲ. ಗಾಂಧೀಜಿ ಹೇಳ್ತಾರೆ, ನಾನು ಹೊಡೆಸ್ಕೋತಿದ್ದೆ ಅಂತಂದರೆ ಹೊಡೆಯೋಕ್ಕೆ ಬರೋಲ್ಲ ಅಂತಲ್ಲ, ಯಾವ ಮಟ್ಟದವರೆಗೂ ತಡ್ಕೊಳ್ಳೋಕೆ ಸಾಧ್ಯ ಇದೆ ತಡ್ಕೊಳ್ಳಿ. ಒಂದು ಮಟ್ಟಕ್ಕೆ ನಿಮ್ಮ ನೈತಿಕ ಸ್ಥಳಕ್ಕೆ ತೊಂದರೆ ಆಗೋದಿದ್ರೆ ಅಥವಾ ನಿಮ್ಮ ಶೀಲಕ್ಕೆ ತೊಂದರೆ ಆಗೋದಿದ್ರೆ, ನಿಮ್ಮ ಮರ್ಯಾದೆ ಧಕ್ಕೆ ಬರೋಂಗಿದ್ರೆ ಆ ಪ್ರತಿಭಟನೆ ಮಾಡಬೇಕಾದದ್ದು ಕರ್ತವ್ಯ. ಅದು ಅಹಿಂಸೆ, ಅದು ವ್ಯಾಖ್ಯಾನ ತಪ್ಪ ಅರ್ಥ ಮಾಡ್ಕೋಬೇಡಿ ಅಂತ ಹೇಳ್ತಿದ್ರಂತೆ. ಮುಂದೆ ಬಹಳ ಇಂಟ್ರೆಸ್ಟಿಂಗ್ ಇದೆ ಗಾಂಧೀಜಿ ಜೀವನದಲ್ಲಿ. 1916ರಿಂದ 18ರವರೆಗೂ 2 ವರ್ಷ ರಾಜಕೀಯದಲ್ಲಿ ಜಾಸ್ತಿ ತಲೆ ಹಾಕಲಿಲ್ಲ ಗಾಂಧೀಜಿ ಅಂತ, ಜಾಸ್ತಿ ಓಡಾಡಲಿಲ್ಲ ಗಾಂಧೀಜಿ. ಇದ್ದರು ಅಂದರೆ ತಮ್ಮ ಕೆಲಸ ಮಾಡಿಕೊಂಡು ಈ ಪ್ರಚಾರ ಮಾಡ್ತಾಯಿದ್ರು, ಅಸ್ಪೃಶ್ಯತೆ ನಿವಾರಣಾ ಕೆಲಸ ಮಾಡ್ತಾಯಿದ್ರು, ಅಹಿಂಸೆ ಬಗ್ಗೆ ಪ್ರಚಾರ ಮಾಡ್ತಾಯಿದ್ರು. ರಾಜಕೀಯಕ್ಕೆ ಹೋಗಲಿಲ್ಲ, ಆ್ಯಕ್ಟಿವ್ ಪಾಲಿಟಿಕ್ಸ್ ಅಂತೀವಲ್ಲ ಅದು ಮಾಡಲಿಲ್ಲ ಗಾಂಧೀಜಿ. ಇದು ಅವ್ರ ಜೀವನದಲ್ಲಿ ಸಾಕಷ್ಟು ಸಲ ಬಂದಿದೆ. ಯಾವುದೋ ಒಂದು ಮಟ್ಟಕ್ಕೆ ಹೋದಾಗ ತಕ್ಷಣ ವಿಡ್ರಾ ಮಾಡ್ಕೋತಾರೆ, ಒಂದು 2 ವರ್ಷ ಸಿಗೋದಿಲ್ಲ. ಅದು ಯಾಕೆ ಮಾಡ್ತಾರೆ ಅಂತ ಮುಂದೆ ಚರ್ಚೆ ಮಾಡೋಣ. 2 ವರ್ಷ ಹೋಗಲಿಲ್ಲ. ಆಗ ಯಾಕಾಗಿತ್ತು ಅಂದರೆ, ಆಗ 2 ಥರದ ರಾಜಕಾರಣಿಗಳಿದ್ದರು. ಸೌಮ್ಯವಾದಿಗಳು, ತೀವ್ರಗಾಮಿಗಳು ಅಂತ ಇಬ್ಬರಿದ್ರು, ಮಾಡ್ರೇಟ್ಸ್ ಆ್ಯಂಡ್ ಎಕ್ಸ್ಟ್ರೀಮಿಸ್ಟ್ಸ್ ಅಂತ. ಈ ಸೌಮ್ಯವಾದಿಗಳಿಗೆ ಇವರು ಸತ್ಯಾಗ್ರಹ ಸರಿ ಅನ್ನಿಸ್ತಿರ್ಲಿಲ್ಲ ಗಾಂಧೀಜಿದು. ಇದೇನೋ ಸತ್ಯಾಗ್ರಹ ಅಂತಾರೆ, ಜನ ಕೂಡಿಸ್ತಾರೆ ಹೋಗ್ತಾರೆ, ಸರಿಯಲ್ಲ ಅಂತ ಅವ್ರಿಗನ್ಸೋದು. ತೀವ್ರಗಾಮಿಗಳಿಗೆ ಇವ್ರ ಚಿಂತೆ ಏನಂದರೆ, ಬ್ರಿಟಿಷರು ಸಲಿಗೆ ಅಂತಿದ್ದಾರಲ್ಲ, ಇವರು ಸಲಿಗೆ ಅಂತಿದ್ದಾರೆ ಅಂತ ತೀವ್ರಗಾಮಿಗಳು ಒಪ್ಕೊಳ್ಳಿಲ್ಲ. ಇವರು ಸತ್ಯಾಗ್ರಹ ಮಾಡ್ತಾರೆ ಅಂತ ಇವರು ಸೌಮ್ಯವಾದಿಗಳು ಒಪ್ಕೊಳ್ಳಿಲ್ಲ. ಅದಕ್ಕೆ ಇವರೇನು ಮಾಡಿದ್ರು, ಯಾರ ಹತ್ರನೂ ಹೋಗೋಬೇಡ, ಅವ್ರು ಮಾಡಲಿ ಅಂದ್ಬಿಟ್ರು. ಆಗ ಮುಖಂಡರಾಗಿದ್ದವ್ರು ಇಬ್ಬರು, ಆ್ಯನಿ ಬೆಸೆಂಟ್ ಮತ್ತು ತಿಲಕರು. ಆ ಹೋಮ್ ರೂಲ್ ಎಲ್ಲ ಆದಾಗ ಹೋಮ್ ರೂಲ್ ಚಳವಳಿಯಲ್ಲಿ ಗಾಂಧೀಜಿ ಅಷ್ಟು ತೀವ್ರವಾಗಿ ಪಾರ್ಟಿಸಿಪೇಟ್ ಮಾಡಲಿಲ್ಲ 2 ವರ್ಷ. ಈ ಹೊತ್ತಿಗೆ ಗಾಂಧೀಜಿ ಏನೊಂದು ಕ್ರಿಯೆ ಮಾಡೋಕ್ಕೆ ಶುರು ಮಾಡಿದರು ಅಂದರೆ, ಬಿಹಾರದ ಚಂಪಾರಣದಲ್ಲಿ ಈ ನೀಲಿ ಬೆಳೆಗಾರರಿದ್ದರು, ನೀಲಿ ಬೆಳೆಯುವಂಥ ಬೆಳೆಗಾರರಿದ್ದರು. ಪಾಪ ಅವ್ರಿಗೆ ಯುರೋಪಿಯನ್ ಮಾಲೀಕರು, ತೋಟದ ಮಾಲೀಕರು, ತುಂಬ ಹಿಂಸೆ ಆಗ್ತಾಯಿತ್ತು, ತುಂಬ ಅನ್ಯಾಯ ಆಗ್ತಿತ್ತು ಇವ್ರ ಮೇಲೆ. ಯಾರೋ ಸ್ನೇಹಿತ ಹೇಳಿದ್ರು ತುಂಬ ಅನ್ಯಾಯ ಆಗ್ತದೆ ಅಂತ ಅಲ್ಲಿ ಹೋದರು. ಹೋಗಿ ಆ ನೀಲಿ ಬೆಳೆಗಾರರ ತೋಟದ ಮಾಲೀಕರ ಜೊತೆಗೆ ಚರ್ಚೆ ಮಾಡಿ, ಡಿಸ್ಕಷನ್ ಮಾಡಿ, ಒಂಥರ ಅದೊಂದು ಚಳವಳಿ ಥರನೇ. ಚಂಪಾರಣ ದೊಡ್ಡ ಯಶಸ್ಸು ಅದು. ಅದೆಲ್ಲ ಮಾಡಿ ಮೊದಲನೇ ಮೇಜರ್ ಯಶಸ್ಸು ಸ್ವಾಮಿ ಇದಕ್ಕೆ ನಮ್ಮ ಗಾಂಧೀಜಿಗೆ ಭಾರತದಲ್ಲಿ ಸಿಕ್ಕಂಥದ್ದು ಮಾಡಿ ಅದು ಜಯ ಗಳಿಸಿದರು. ಆ ತೋಟದ ಕೂಲಿ ಕೆಲಸಗಾರರಿಗೆ ನ್ಯಾಯ ಕೊಡಿಸಿದರು, ಮೊದಲನೇದು. ಅದು ಮುಗಿಯೋ ಹೊತ್ತಿಗೆ ಅಹಮದಾಬಾದಲ್ಲಿ ನೂಲಿನ ಗಿರಣಿಗಳ ಚಳವಳಿ ಶುರುವಾಯಿತು. ಕೂಲಿಕಾರರ ಮೇಲೆ ತುಂಬ ದೌರ್ಜನ್ಯ ಆಗ್ತಾಯಿತ್ತು. ಆರ್ಗನೈಸ್ ಆಗಿರಲಿಲ್ಲ, ನಮ್ಮ ಕಾರ್ಮಿಕರು ಒಂದಾಗಿರಲಿಲ್ಲ ಯಾವತ್ತೂ. ಅದರಿಂದ ಗಾಂಧೀಜಿ ಅಲ್ಲಿ ಹೋಗಿ ಕಾರ್ಮಿಕರನ್ನೆಲ್ಲ ಒಂದುಗೂಡಿಸಿ ಮಾಲೀಕರು ಚರ್ಚೆ ಮಾಡಿ ಅವ್ರಿಗೊಂದು ನ್ಯಾಯ ಕೊಡಿಸಿದರು. 2ನೇ ಜಯ ಬಂತು. ಮುಂದೆ ಗುಜರಾತ್ದಲ್ಲಿ ಖೇಡಾ ಜಿಲ್ಲೆ ಒಳಗೆ ಬರಗಾಲ ಬಂದು ಏನು ಬೆಳೆನೇ ಇಲ್ಲ. ಗೌರ್ಮೆಂಟ್ ಹೇಳ್ತಾ ಇತ್ತು 25% ಕಂದಾಯ ಕೊಡಬೇಕು ಅಂತ. ರೈತರು ಕಂಗಾಲಾಗಿ ಹೋದ್ರು, ಎಲ್ಲಿದು ಕೊಡೋದು ಕಂದಾಯ, ಮಳೆನೇ ಬಂದಿಲ್ಲ, ಬೆಳೆ ಬಂದಿಲ್ಲ ಅಂತ. ಗೌರ್ಮೆಂಟ್ ಕೇಳಲಿಲ್ಲ. ಆಗ ಗಾಂಧೀಜಿ ಮತ್ತೆ ಹೋಗಿ ರೈತರ ಪರವಾಗಿ ಹೋರಾಡಿ ಅದಕ್ಕೊಂದು ಜಯ ಕೊಡಿಸ್ಕೊಟ್ರು. ಈ 3 ಜಯಗಳಿಂದ ಸಾಕಷ್ಟು ಗಾಂಧೀಜಿ ಒಳ್ಳೆಯ ಹೆಸರು ಭಾರತದಲ್ಲಿ ಬಂತು. ಇನ್ನೊಂದು ಸೈಮಲ್ಟೇನಿಯಸ್ಲಿ ಇಲ್ಲೊಂದು ಕೆಲಸ ಆಗ್ತಾಯಿತ್ತು ಅಂದರೆ, ಪ್ರಪಂಚದಲ್ಲಿ ಎಷ್ಟು ವಿಚಿತ್ರ ಘಟನೆಗಳು ಆಗ್ತಾ ಇತ್ತು ಆಗ ಅಂತ. ಮೊದಲನೇ ಮಹಾಯುದ್ಧ ನಡೆದಿತ್ತು. ಮೊದಲನೇ ಮಹಾಯುದ್ಧ ಶುರು ಆದಾಗ ಗಾಂಧೀಜಿ ಹಡಗ್ನಲ್ಲಿದ್ದರು. ಅಲ್ಲಿ ಹೋಗಿ ವಾಲಂಟಿಯರ್ ಅಂತ ಹೋಗೋರವರೆಲ್ಲ ರೆಡ್ ಕ್ರಾಸ್ ವಾಲಂಟಿಯರ್ ಅಂತ ಹೋಗಿ ಕೆಲಸ ಮಾಡಿದವರು. ಹಡಗ್ನಿದ್ದರಿಂದ ಹೋಗೋಕ್ಕಾಗಲಿಲ್ಲ ಅವರಿಗೆ. ಈಗ ಯುದ್ಧ ಯಾವ ಪರಿಸ್ಥಿತಿ ಬಂದ್ಬಿಡ್ತು, ಜರ್ಮನಿ ಗೆಲ್ಲುತ್ತೆ ಅಂತ ಅನ್ನೋ ಪರಿಸ್ಥಿತಿ ಬಂದ್ಬಿಡ್ತು. ಆಗ ಸೈನಿಕರು ಬೇಕಾದರು. ಸೈನಿಕರು ಬೇದಾಗ ಬ್ರಿಟಿಷ್ ಕಮಿಷನರ್ ಇದ್ದಾರಲ್ಲ, ಅವ್ರು ಹೇಳಿದ್ರಂತೆ ಸೈನಿಕರು ಬೇಕು, ನೀವೆಲ್ಲ ಸಹಾಯ ಮಾಡಿ ಒಂದು ಮೀಟಿಂಗ್ ಕರೆದ್ರಂತೆ. ಪ್ರಮುಖರನ್ನೆಲ್ಲ ಕರೆದು ನೀವು ಭಾರತೀಯರಿಗೆಲ್ಲ ಪ್ರಚೋದನೆ ಮಾಡಿ ಸೈನಿಕರು ಬರೋ ಹಾಗೆ ಮಾಡಿಕೊಡಿ ನಮಗೆ ಅಂತ. ಬಹಳ ಜನ ಒಪ್ಪಲಿಲ್ಲ. ಬ್ರಿಟಿಷರಿಗೆ ಯಾಕೆ ಸಹಕಾರ ಕೊಡ್ಬೇಕು, ನಾವು ಸಹಕಾರ ಕೊಡೋದು ಬೇಡ ಅಂತ. ತಮಾಷೆ ಅಂದರೆ ಗಾಂಧೀಜಿ ಹೇಳಿದ್ರು ಸಹಕಾರ ಕೊಡಬೇಕು ಅಂದರು. ಸೈನಿಕರನ್ನು ಕೊಡಬೇಕು, ಅವರಿಗೆ ಕೊಡಿಸ್ಕೊಳ್ಳೋಣ ಅಂತ.
ಬಹಳ ಜನ ವಿರೋಧ ಮಾಡಿದರು. ಬ್ರಿಟಿಷರಿಗೆ ಸಹಕಾರ ಯಾಕೆ ಕೊಡಬೇಕು ಯುದ್ಧದಲ್ಲಿ ಇವರಿಗೆ? ಆದರೆ ಗಾಂಧೀಜಿ ಹೇಳೋದು 2 ಕಾರಣಕ್ಕೆ ಹೇಳ್ತಿದ್ರು. ಮೊದಲು, ಜರ್ಮನಿ ಅಹಂಕಾರದಿಂದ, ದೌರ್ಜನ್ಯದಿಂದ ಬೇರೆ ದೇಶಗಳ ಮೇಲೆ ಆಕ್ರಮಣ ಮಾಡ್ತಾ ಇದೆ. ಹಿಂಸೆ ಶುರು ಆದದ್ದು ಜರ್ಮನಿಯಿಂದ. ಆ ಜರ್ಮನಿನ ಹತ್ತಿಕ್ಕಬೇಕೀಗ. ಯಾಕಂದರೆ ಜರ್ಮನಿಯಿಂದ ಹಿಂಸೆ ನಿಲ್ಲದೆ ಹೋದರೆ ಪ್ರಪಂಚಕ್ಕೆಲ್ಲ ಅನಾಹುತ ಕಾದಿದೆ. ಅದನ್ನು ಜರ್ಮನಿ ಕಂಟ್ರೋಲ್ ಮಾಡಬೇಕಾದ್ರೆ ಈ ಅಲೈಡ್ ಫೋರ್ಸಸ್ ಎಲ್ಲ ಗಟ್ಟಿ ಆಗಬೇಕು, ಅದಕ್ಕೆ ನಾವು ಬಲಪಡಿಸಬೇಕು. ಬ್ರಿಟಿಷರು ಅಲೈಡ್ ಫೋರ್ಸ್ಗಳಿರೋದ್ರಿಂದ ಅವ್ರು ಸಪೋರ್ಟ್ ಮಾಡಬೇಕು ಅಂತ ಒಂದು ಆರ್ಗ್ಯುಮೆಂಟು. ಇನ್ನೊಂದು, ಅವ್ರು ಹೇಳೋದು, ಬ್ರಿಟಿಷರು ಇದುವರೆಗೆ ಇದ್ದಾರಲ್ಲ, ಅವರಿಂದ ಕೆಲಸ ಆಗಬೇಕಾದ್ರೆ ನಾವೊಂದು ಸಣ್ಣ ಸಹಾಯ ಮಾಡೋಣ, ದೊಡ್ಡ ಸಹಾಯ ಪಡ್ಕೋಬೋದು ಅವ್ರ ಕಡೆಯಿಂದ. ಅವರಿಗೆ ಒಳ್ಳೆ ಮನಸ್ಸು ಇದ್ದರೆ, ಅವ್ರು ಸಹಾಯ ಮಾಡಿದರೆ ನಮಗೆ ಬೇಕಾದವ್ರು ಖಂಡಿತ ಸಹಾಯ ಮಾಡ್ತಾರೆ. 2 ಕಾರಣಕ್ಕೋಸ್ಕರ ಕೊಡ್ತೀವಿ ಅಂದರು. ಐ ಅಬ್ಸಲ್ಯೂಟ್ಲಿ ಎಂಡೋರ್ಸ್ ದಿಸ್ ಪ್ರಪೋಸಲ್ ಅಂತ ಬರೆದು ಕಳಿಸಿದ್ದಾರೆ. ಅಂದದ್ದೇನೋ ಸುಲಭ, ಮುಂದೆ ಬರೀತಾರೆ, ಭಾಳ ಚಂದ ಬರೀತಾರೆ ಅವರು. ಸೈನಿಕರನ್ನು ಕೊಡಿಸ್ತೇನೆ ಅಂತ ಹೇಳಿದ್ದುಂಟು. ಎಲ್ಲಿ ಹೋದರು? ಗುಜರಾತಕ್ಕೆ ಹೋದರು. ಇವ್ರ ಖಾಸಾ ಶಿಷ್ಯ ವಲ್ಲಭಾಯ್ ಪಟೇಲ್. ಪಟೇಲ್ ಅವರಿಗೆ ಗಾಂಧಿ ಮೇಲೆ ಇದ್ದಂಥ ವಿಶ್ವಾಸ ಅದ್ಭುತವಾದದ್ದು. ಅದು ಆಂಜನೇಯ ಇದ್ದಂಗೆ. ಅದು ಈಗ ಬಾಪು ಹೇಳಿದ್ರೆ ಮುಗಿದೋಯ್ತು, ಅಷ್ಟು ವಿಶ್ವಾಸ. ಅವರಿಬ್ಬರು ಬರೀತಾರೆ, ದಿನ ಎದ್ದ ತಕ್ಷಣ, ಬೆಳಗ್ಗೆ ಎದ್ದ ತಕ್ಷಣ ಸೈಕಲ್ ತೊಗೊಳ್ಳೋದಂತೆ, ಯಾವುದೋ ಧರ್ಮಶಾಲೆಯಲ್ಲಿ ಮಲ್ಕೊಳ್ಳೋದು, ಊರೂರಿಗೆ ಹೋಗೋದು. ನಿಮ್ಮ ಊರಲ್ಲಿ ಎಷ್ಟು ಜನ ಇದ್ದೀರಿ ಹುಡುಗರು? 600 ಜನ ಇದ್ದೀರಾ? ಒಂದು 200 ಜನ ಹೋಗ್ಬೋದಾ ಸೈನ್ಯಕ್ಕೆ ಅನ್ನೋದಂತೆ. ಹೋಗಿ ಮಾತಾಡೋದು. ಅವ್ರು ಹೇಳ್ತಾರೆ, ಗಾಂಧೀಜಿ ನನ್ನ ಭಾಷಣ ಕೇಳೋದಕ್ಕೆ 1000 ಜನ ಬರ್ತಾ ಇದ್ರು, ಬರೋರು. ನಾಳೆ ಬೆಳಿಗ್ಗೆ ಸೈನಿಕ ಸೇರೋರೆಲ್ಲ ಬಂದ್ರಿ ಅಂದರೆ 1-2 ಬರ್ತಿದ್ರು. ಅವ್ರು ಬಂದೇನೋ ಕುಂಟು ನೆವ ಹೇಳಿ ಹೋಗ್ಬಿಡೋರು, ಯಾರೂ ಬರ್ತಿರ್ಲಿಲ್ಲ. ಭಾಷಣ ಕೇಳೋಕೆ ಎಲ್ಲರೂ ಬರೋರು, ಮರುದಿನ ಸೈನಿಕ ಸೇರ್ಕೊಳ್ಳಿ ಅಂತ ಯಾರೂ ಬರ್ತಿರ್ಲಿಲ್ಲ. ಬಹಳ ಕಷ್ಟ ಆಗಿಬಿಡ್ತು, ಟೆನ್ಷನ್ ಆಗಿಬಿಟ್ಟಿದೆ. ಇದು ಯಾವಾಗಲೂ ಆಗೋದು ಹೀಗೆ, ಮಾತು ಕೊಟ್ಟು ಬಂದುಬಿಡ್ತೀವಿ ಸ್ನೇಹಿತರಿಗೆ, ನಾಳೆ ದಿವಸ ನಿಮ್ಗೆ ಕೊಡ್ತೀನಿ ಬಿಡೋದನ್ನು ಅಂತ ಹೇಳ್ತೇನೆ. ಮರುದಿವಸ ಸಿಗೋಲ್ಲ ಕೊಡೋದಕ್ಕದು. ಎಷ್ಟು ಟೆನ್ಷನ್ ಆಗಿಬಿಡುತ್ತೆ ಗೊತ್ತಾ, ಮಾತು ಕೊಟ್ಟು ಬಂದಿದ್ದೀವಿ ಕೊಡ್ತೀವಿ ಅಂತೇಳಿ. ಇಲ್ಲಿ ಹೇಳಿದ್ದಾರೆ ಸೈನಿಕರನ್ನು ಕೊಡ್ತೀನಿ ಅಂತ, ಯಾರೂ ಸೇರ್ತಾ ಇಲ್ಲ. ಎಷ್ಟು ಟೆನ್ಷನ್ ಆಗಿಬಿಡ್ತು ಅಂದರೆ, ಒಂದು ಕಡೆ ಬರೀತಾ ಇರೋರು ಸುಶೀಲ ನಯ್ಯರಿಗೆ ಹೇಳಿದ್ರಂತೆ, ನನಗೆ ಬಹಳ ಆರೋಗ್ಯ ಕೆಟ್ಟು ಹೋಗ್ಬಿಟ್ಟಿದೆ, ನಾನೇನು ಬದುಕ್ತೀನಿ ಅಂತ ಅನಿಸೋಲ್ಲ, ಇನ್ನು ಬಹುತೇ ನನ್ನ ಕಡೆ ದಿವಸ ಬಂತು ಅಂಥೇಳಿ ಗಾಬರಿ ಆಗ್ತಿದ್ರು, ಟೆನ್ಷನ್ನು. ಪುಣ್ಯಕ್ಕೆ 2 ದಿವಸ ಆದ್ಮೇಲೆ ಫೋನ್, ರೇಡಿಯೋದಲ್ಲಿ ನ್ಯೂಸ್ ಬಂತಂತೆ, ಮೆಸೇಜ್ ಬಂತು, ಜರ್ಮನಿ ಯುದ್ಧದಲ್ಲಿ ಸೋತು ಹೋತು, ಯುದ್ಧ ನಿಂತಿದೆ, ಇನ್ನೇನು ಸೈನಿಕರು ಬೇಡ ಅಂತ. ಇವರು ಕೊಡೋಕ್ಕೂ ಆಗಿರಲಿಲ್ಲ, ಸೈನ್ಯ ಬೇಡ ಅಂದಾಗ ಇವ್ರಿಗೆ ಆರಾಮಾಯ್ತಂತೆ, ಪಾರಾದೆ ನಾನಿನ್ನ ಅಂತ ಹೇಳಿದ್ರು. ಅಂದರೆ ಯಾವುದೋ ಒಂದು ವಿಚಾರಕೊಂಡು ಸಹಾಯ ಮಾಡ್ತೀನಿ ಅಂತ ಹೋದರು, ನಿಟ್ಟುಸಿರು ಬಿಟ್ರಂತೆ. ಇವ್ರಿಗೇನಿತ್ತು, ನಾವು ಬ್ರಿಟಿಷರು ಸಹಾಯ ಮಾಡ್ತೀವಿ ಅಂತ ಹೇಳಿದ್ದೀವಲ್ಲ, ಅದನ್ನು ಮುಂದೆ ನಮ್ಗೆ ಅನುಕೂಲ ಮಾಡ್ತಾರೆ ಅವರು ಅಂತಿತ್ತು. ಆದರೆ ಆದದ್ದು ಸಂಪೂರ್ಣ ತಿರುಗುಮುರುಗಾಗ್ಬಿಡ್ತು. ಆಗ ಸರ್ಕಾರ ಏನು ಮಾಡ್ತು ಅಂದರೆ, ನ್ಯಾಯಾಧೀಶ ರೌಲಟ್ ಅಂತಿದ್ರು, ಅವ್ರ ನೇತೃತ್ವದಲ್ಲಿ ಸೇರಿಸಿ ಒಂದು ಆ್ಯಕ್ಟ್ ಮಾಡಿದ್ರು, ರೌಲಟ್ ಆ್ಯಕ್ಟ್ ಅಂತ. ರೌಲಟ್ ಆ್ಯಕ್ಟ್ ಬಂದಾಗ ಏನಾಯಿತು ಅಂದರೆ, ಭಾರತದ ಪ್ರಜೆಗಳಿಗಿರ್ಬೋದಾದಂಥ ಯಾವುದೊಂದು ಸವಲತ್ತುಗಳಿದೆಯೋ, ಅಧಿಕಾರಗಳಿದೆಯೋ ಅದನ್ನೆಲ್ಲ ಮೊಟಕುಗೊಳಿಸುವಂಥ ಒಂದು ಆ್ಯಕ್ಟ್. ಅದು ಗಾಂಧೀಜಿಗೆ ಆಘಾತ ಆಗೋಯ್ತು. ನಮ್ಮ ಸ್ನೇಹಿತರಿವರು ನಮಗೆ ಸಹಾಯ ಮಾಡ್ತಾರೆ ಅಂತ ಅಂದ್ಕೊಂಡ್ರೆ ನಮಗಿರುವಂಥ ನ್ಯಾಯಗಳನ್ನು, ಅವಕಾಶಗಳನ್ನೆಲ್ಲ ಮೊಟಕು ಮಾಡ್ತಾರಲ್ಲ ಅಂಥೇಳಿ ಸಿಟ್ಟು ಬಂದು ಅವಾಗ ಹೇಳಿದ್ರಂತೆ, ಇದನ್ನು ಸತ್ಯಾಗ್ರಹ ಮಾಡಬೇಕೀಗ. ಅಲ್ಲಿವ್ರಿಗೆ 2 ವರ್ಷ ಸುಮ್ಮನೆ ಇದ್ದಾರೆ ಮನೆಯಲ್ಲಿ. ಈಗೇನು ಮಾಡಬೇಕು ಅಂಥೇಳಿ ತೀರ್ಮಾನ ಮಾಡಿ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು, ಸತ್ಯಾಗ್ರಹ ಸಭಾ ಅಂತ. ಸತ್ಯಾಗ್ರಹ ಸಭಾ ಅಂತ ಒಂದು ಸಂಸ್ಥೆಯನ್ನು ಶುರು ಮಾಡಿ ಒಂದಿಷ್ಟು ಜನ ಸೇರಿಸ್ಕೊಂಡು, ಪಟೇಲ್ರಂತೂ ಜೊತೆಗಿದ್ರು. ಅವ್ರು ಹೇಳಿದ್ರು, ಇದು ಮಸೂದೆ ಆ್ಯಕ್ಟ್ ಆಗಿದೆಯಲ್ಲ, ಶಾಸನ ಆಗಿ ಬರ್ತದಿಲ್ಲ ನೋಡೋಣ ಅಂತ. ಇವ್ರು ಅಂದ್ಕೊಳ್ಳೋ ಹೊತ್ತಿಗೆ ಎಷ್ಟು ಬೇಗ ಆಯಿತು ಅಂದರೆ, ಶಾಸನ ಆಗಿ ಬಂದೇ ಬಿಡ್ತು, ಅಂಗೀಕಾರ ಆಗಿ ಬಂದ್ಬಿಡ್ತು. ಅದನ್ನು ತಪ್ಪಿಸ್ಬೇಕು ಹೇಗಾದ್ರೂ ಮಾಡಿ, ರಾಷ್ಟ್ರೀಯ ಹರತಾಳ ಮಾಡಬೇಕು ಅಂತ ತೀರ್ಕೊಂಡ್ರಂತೆ. ಗಮನಿಸಿ, ಭಾರತಕ್ಕೆ ಹರತಾಳ ಹೊಸದಾಗಿರಲಿಲ್ಲ, ಹರತಾಳ ಅನ್ನುವಂಥ ಕಲ್ಪನೆ ಹೊಸದಾಗಿರಲಿಲ್ಲ. ರಾಷ್ಟ್ರೀಯ ಹರತಾಳ ಅನ್ನೋದು ಪೂರ್ತಿ ಹೊಸದಾದ ಕಲ್ಪನೆ. ಅದು ಇಡೀ ದೇಶ ಒಬ್ಬ ಮನುಷ್ಯ ಅನ್ನುವಾಗ ನಿಂತು ವಿರೋಧ ಮಾಡೋದಿದೆಯಲ್ಲ, ಬಹಳ ಅಪರೂಪದ ಸಂಗತಿ. ಅವಾಗೆಲ್ಲ ಸಣ್ಣ ಸಣ್ಣ ಊರಲ್ಲಿ ಪಿಕೆಟ್ ಮಾಡೋದು, ಗಲಾಟೆ ಮಾಡೋದಿರ್ತಿತ್ತು. ಆದರೆ ಇಡೀ ದೇಶ ಒಂದೇ ಸಲ ನಿಂತ್ಕೊಳ್ಳೋದಿದೆಯಲ್ಲ, ದಯವಿಟ್ಟು ಗಮನಿಸಬೇಕಾದಂದ್ರೆ, ಆ ಕಾಲಕ್ಕೆ ಟೆಲಿವಿಷನ್ ಇಲ್ಲ, ರೇಡಿಯೋ ಕೂಡ ತುಂಬ ಅಪರೂಪ. ಸುದ್ದಿ ಕಳಿಸೋದು ಹೇಗೆ ಒಂದು ಮತ್ತೊಂದು ಕಾರ್ನರಿಗೆ? ಇಂಥ ದಿವಸಗಳಲ್ಲಿ ಎಲ್ಲರೂ ಒಂದೇ ಸಲ ಉತ್ತೇಜನ ಕೊಟ್ಟು ಮಾಡುವಂಥದ್ದು ಇದೆಯಲ್ಲ, ತುಂಬ ಕಷ್ಟ ಅಂತಿತ್ತು. ಆದರೆ ಗಾಂಧೀಜಿ ಏನು ಮಾಡಿದರು, ಮಾಡಬೇಕು ಮಾಡಬಾರ್ದು ಅಂತ ವಿಚಾರ ಮಾಡ್ತಿದ್ರಂತೆ. ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅದನ್ನು. ಚಿಂತೆ ಮಾಡಿ ಹೇಗೆ ಮಾಡೋದು ಅಂತ ವಿಚಾರ ಮಾಡ್ತಿದ್ದೆ. ಒಂದು ದಿವಸ ಬೆಳಿಗ್ಗೆ 4-4:15 ಆಗಿರಬೇಕು, ಎಚ್ಚರ ಆಯಿತು ನನಗೆ. ಚಿಂತೆಯಲ್ಲಿ ಮಾಡ್ತಾ ಸ್ವಲ್ಪ ನಿದ್ದೆ ಹೋದೆ. ಅರ್ಧ ನಿದ್ರೆ, ಅರ್ಧ ಎಚ್ಚರ ಆಯಿತು. ಅರ್ಧ ನಿದ್ದೆ ಆಚೆ ಎಚ್ಚರದೊಳಗೆ ತಕ್ಷಣ ತಲೆಗೊಂದು ಹೊಳೆದ್ಬಿಡ್ತು ನನಗೆ. ಹೊಳೆದ್ಬಿಟ್ಟು ರಾಷ್ಟ್ರೀಯ ಹರತಾಳ ಮಾಡು ಅಂತ ಹೇಳ್ದಂಗಾಯ್ತು. ಅವ್ರು ಯಾವಾಗಲೂ ಮಾತಾಡ್ತಿದ್ರು, ಇದು ನಮ್ಮ ಇನ್ನರ್ ಕಾನ್ಷಿಯನ್ಸ್ ಅಂತ, ನಮ್ಮ ಆತ್ಮಪ್ರಜ್ಞೆ ಏನೋ ಹೇಳ್ತದೆ ಅಂತ ಹೇಳೋರು, ಒಳಗಿನ ಧ್ವನಿ ಹೇಳ್ತದೆ ಅಂತ ಹೇಳಿದ್ರಂತೆ. ರಾಷ್ಟ್ರೀಯ ಹರತಾಳ ಮಾಡೋಣ ಅಂತ ತೀರ್ಮಾನ ಮಾಡಿ ರಾಜಗೋಪಾಲಾಚಾರ್ಯರಿಗೆ ಫೋನ್ ಮಾಡಿದ್ರಂತೆ. ಮೊದಲು ಹೀಗೆ ಮಾಡ್ಬೇಕಂತಿದ್ದೀನಿ, ಸರಿನಾ ಅಂತ. ಅವರಂದ್ರು ಖಾತ್ರಿ ಮಾಡೋಣ, ನಾನು ದಕ್ಷಿಣದಲ್ಲಿ ಆರ್ಗನೈಸ್ ಮಾಡ್ತೀನಿ, ಜನ ಕೇಳಿಸ್ತೀನಿ ಅಂತ ತೀರ್ಮಾನ ಆಗಿ ಡೇಟ್ ಫಿಕ್ಸ್ ಆಯಿತು.
ಡೇಟ್ ಫಿಕ್ಸ್ ಮಾಡಿ ಕರುವರೆ ಎಲ್ಲ ಸಿದ್ಧ ಆಗಬೇಕು ಅಂತ ಹೇಳಿ ಅನೌನ್ಸ್ ಮಾಡಿದರು. ಅದನ್ನು ಏಪ್ರಿಲ್ 6, 1919 ಭಾಳ ಇಂಪಾರ್ಟೆಂಟ್ ದಿವಸ ಇದು. ಏಪ್ರಿಲ್ 6, 1919 ಹರತಾಳ ಮಾಡಬೇಕು ಅಂತ ತೀರ್ಮಾನ ಮಾಡಿದರು. ಕರೆ ಹೋಯಿತು, ಜನಕ್ಕೆಲ್ಲ ಸುದ್ದಿ ಮೂಡಿತು, ಹರತಾಳೆ ಅಭೂತಪೂರ್ವ ಯಶಸ್ಸಾಯಿತು. ಇಡೀ ಭಾರತ ದೇಶ ನಿಂತುಬಿಡ್ತು ಒಂದು ದಿವಸ, ಹರತಾಳ ಆಯಿತು. ಆದರೆ ಕೆಲವೊಂದು ಕಡೆಗೆ ಅತಿ ಉತ್ಸಾಹದಿಂದ, ಯಾವಾಗಲೂ ಆಗೋದು ಹಾಗೇನೆ, ನಾಯಕತ್ವ ಸಣ್ಣ ಮಟ್ಟದಲ್ಲೂ ಚೆನ್ನಾಗಿರಬೇಕು, ಸೆಂಟ್ರಲ್ ನಾಯಕತ್ವ ಅಷ್ಟೇ ಅಲ್ಲ, ಇಲ್ಲಿ ಕಂಟ್ರೋಲ್ ಮಾಡೋ ಶಕ್ತಿ ಇದ್ರೆ ಏನಾಗುತ್ತೆ ಅಂತಂದರೆ, ಪಂಜಾಬದಲ್ಲಿ ಡೆಲ್ಲಿ ಕಡೆಗೆ ಒಂದು 3-4 ಕಡೆಗೆ ಹಿಂಸೆ ಅತಿ ಆಗಿಬಿಡ್ತು. ಹಿಂಸೆ ಆದ ತಕ್ಷಣ ಗಾಂಧೀಜಿ ಗೊತ್ತಾಯಿತು, ನಾವಿನ್ನೂ ತಯಾರಾಗಿಲ್ಲ, ಈ ಅಹಿಂಸಾ ಚಳವಳಿಗೆ ಇನ್ನೂ ತಯಾರಾಗಿಲ್ಲ ನಾವು ಅಂಥೇಳಿ. ಚಳವಳಿ ಆದ ತಕ್ಷಣ ಗಲಾಟೆ ಆಯಿತು, ಜನ ಸಾಯ್ತಾರೆ ಅಂತ ಗೊತ್ತಾದ ತಕ್ಷಣ ಚಳವಳಿ ಹಿಂದೆ ತಕ್ಕೊಂಡ್ಬಿಟ್ರು ಗಾಂಧೀಜಿ. ತಕ್ಕೊಳ್ಳೋದಷ್ಟೇ ಅಲ್ಲ, ನಾನು ವಿಚಾರ ಮಾಡಬೇಕಾಗಿತ್ತು ಇದನ್ನು ಅಂಥೇಳಿ ಮತ್ತೆ ಆತ್ಮಶುದ್ಧಿಗೋಸ್ಕರ 3 ದಿವಸ ಉಪವಾಸ ಮಾಡಿದರು. ಇದಾದ್ಮೇಲೆ 3-4 ದಿವಸಕ್ಕೆ ಅದು ಬಿಸಿ ಇತ್ತಲ್ಲ, ಇನ್ನು 6ನೇ ಏಪ್ರಿಲ್ ಗಲಾಟೆ ಆದದ್ದೊಂದು ಬಿಸಿ ಇತ್ತಲ್ಲ, ಅದು ಸ್ವಲ್ಪ ಮುಂದುವರೆದು ಏನಾಯಿತು ಅಂತ ಹೇಳ್ತಾರೆ. ಬಹಳ ಅನಾಹುತ ಆಗೋಗಿದೆ. ಅದನ್ನು ತುಂಬ ಕಣ್ಣಿಗೆ ಕಟ್ಟು ಹೋಗಿ ಬರೆದಿದ್ದಾರೆ. ಅದನ್ನು ಅಮೃತ್ಸರದಲ್ಲಿ ಇಬ್ಬರು ನಾಯಕರು, ಅವ್ರು 6ನೇ ತಾರೀಕಿಗೆ ಚೆನ್ನಾಗಿ ಮುಂದುವರೆದಂಥವರು ಡಾಕ್ಟರ್ ಸತ್ಯಪಾಲ್, ಡಾಕ್ಟರ್ ಕಿಚಿಲು ಅಂತ. ಡಾಕ್ಟರ್ ಕಿಚಿಲು ಅಂತ ಇಬ್ಬರು ನಾಯಕರು, ಪಂಜಾಬದ ನಾಯಕರು. ಅವರು 6ನೇ ತಾರೀಕನ್ನು ಚೆನ್ನಾಗಿ ನಡೆಸಿದ್ರು, ಸಕ್ಸಸ್ಫುಲ್ ಆಯಿತು. ಮುಂದೇನು ಮಾಡಿದರು, ಹಿಂದೂ ಮುಸ್ಲಿಮರಿಬ್ಬರೂ ಜೊತೆಯಾಗಿ ಕಾರ್ಯಕ್ರಮ ಮಾಡಿದರು. 9ನೇ ತಾರೀಕು ರಾಮನವಮಿ ಹಬ್ಬ, ಅದನ್ನು ನೋಡಿ ಎಷ್ಟು ಚೆನ್ನಾಗಿದೆ. ರಾಮನವಮಿ ಹಬ್ಬ ಕೂಡ ಹಿಂದೂ ಮುಸ್ಲಿಮರಿಬ್ಬರೂ ಸೇರಿ ಸಂಭ್ರಮದಿಂದ ಆಚರಣೆ ಮಾಡಿದ್ದಾರೆ. ಇವರಿಬ್ಬರು ನೇತೃತ್ವದಲ್ಲಿ, ಕಿಚಿಲು ಅವರ ನೇತೃತ್ವದಲ್ಲಿ ಹೋಗಿದ್ದಾರೆ. 10ನೇ ತಾರೀಕು ಬೆಳಿಗ್ಗೆ ಆಗಿನ ಸರ್ಕಾರಕ್ಕೆ ಏನು ಅನ್ನಿಸ್ತೋ ಗೊತ್ತಿಲ್ಲ, ಬ್ರಿಟಿಷ್ ಸರ್ಕಾರಕ್ಕೆ, ಇವರಿಬ್ಬರು ಒಂದಾದರು ಅಂತಾನೋ ಅಥವಾ ಚಳವಳಿ ಇನ್ನೂ ತೀಕ್ಷ್ಣ ಆಗ್ತದೆ ಅಂತ ಹೆದರಿಕೆಯಿಂದಾನೋ ಇವರಿಬ್ಬರು ನಾಯಕರನ್ನು ಬಂಧಿಸಿಬಿಟ್ರಂತೆ. ಅವ್ರು ಬರೀತಾರೆ, ಏಪ್ರಿಲ್ 10ರಂದು ಬೆಳಿಗ್ಗೆ ಡಾಕ್ಟರ್ ಸತ್ಯಪಾಲ್ ಮತ್ತು ಡಾಕ್ಟರ್ ಕಿಚುಲು ಅವರನ್ನು ಕಾರಿನಲ್ಲಿ ಒಂದು ಧರ್ಮಶಾಲೆಗೆ ಒಯ್ಯಲಾಯಿತು. ಎಷ್ಟು ತಮಾಷೆ ಆಗಿದೆ ನೋಡಿ, ಹೇಗೆ ಇವ್ರನ್ನ ಮಾರ್ಜಿನಲೈಸ್ ಮಾಡ್ತಾರೆ. ಜನರು ನಗರ ಪ್ರದೇಶವನ್ನು ಪ್ರವೇಶಿಸದಂತೆ ತಡೆಯಲು ಸ್ಥಳೀಯ ಅಧಿಕಾರಿಗಳು ಪೊಲೀಸ್ ಮತ್ತು ಮಿಲಿಟರಿ ಬಂದೋಬಸ್ತು ಏರ್ಪಡಿಸಿದರು. ಅಂದರೆ ಇವರಿಬ್ಬರನ್ನು ಕರ್ಕೊಂಡೋಗೋ ಹೊತ್ತಿಗೆ ಜನ ಯಾರು ಹೊರಗೆ ಬಂದಿರಬಾರ್ದು, ಆ ಥರ ಪ್ರೊಟೆಕ್ಷನ್. ಅವರ ಗಡೀಪಾರು ಮತ್ತು ಸ್ಥಾನಬದ್ಧತೆಗಳಿಗೆ ಭಾರತ ರಕ್ಷಣಾ ಕಾನೂನಿನ ಪ್ರಕಾರ ಆಜ್ಞೆ ಹೊರಟಿತು. ಅರೆಸ್ಟ್ ಮಾಡಿ ಇವ್ರನ್ನ ಗಡೀಪಾರು ಮಾಡಬೇಕು ಪಂಜಾಬದಿಂದ ಹೊರಗೆ ಅಂತ ಆಜ್ಞೆ ಹೊರಟಿತಂತೆ. ಜನಕ್ಕೆ ಗೊತ್ತಾದ ತಕ್ಷಣ ಸುಮ್ಮನೆ ಇರ್ತಾರ, ಅವ್ರು ಲೋಕಲ್ ಪ್ರೊಡ್ಯೂಸ್ ತಾನೆ. ಅದಕ್ಕೇನು ಮಾಡಿದರು, ಏಪ್ರಿಲ್ 10ರ ಮಧ್ಯಾಹ್ನ ನಾಯಕರ ಬಂಧನದ ಸುದ್ದಿ ಅಮೃತ್ಸರ್ ನಗರದಲ್ಲಿ ಹರಡಿತು. ಡಾಕ್ಟರ್ ಸತ್ಯಪಾಲ್ ಮತ್ತು ಡಾಕ್ಟರ್ ಕಿಚುಲು ಅವರನ್ನು ಬಿಡುಗಡೆ ಮಾಡುವಂತೆ ಕೇಳಲು ಜನರು ಡೆಪ್ಟಿ ಕಮಿಷನರ್ ಅವರ ನಿವಾಸದತ್ತ ಮೆರವಣಿಗೆ ನಡೆದರು. ರೈಲ್ವೆ ಲೆವೆಲ್ ಕ್ರಾಸಿಂಗ್ ಬಳಿ ಮೆರವಣಿಗೆಯನ್ನು ತಡೆದು ನಗರದ ಕಡೆಗೆ ಬಲಾತ್ಕಾರದಿಂದ ತಿರುಗಿಸಲಾಯಿತು. ಹೊರಗೆ ಹೋಗಬೇಡಿ ಅಂತ ತಿರುಗಿಸಿದರು. ರಹಿತರಾದ ಜನದತ್ತ 2 ಸಲ ಗುಂಡು ಹಾರಿಸಿದರು ಪೊಲೀಸರು. ಇದಾಗೋದೇ ಹೀಗೆ, ಎಲ್ಲೋ ಒಂದು ಕಡೆ ಇನ್ಸ್ಟಿಗೇಟ್ ಆಗಿಬಿಡುತ್ತೆ. 2 ಸಾಲ ಗುಂಡು ಹಾರಿಸಿದ್ದಾರೆ, ಪಾಪ ಆಯುಧ ಇಲ್ಲ, ಅವ್ರು ಹಾಗೆ ಹೋಗಿದ್ದಾರೆ ಮೆರವಣಿಗೆ ಹೋದಂಥ ಜನ. ಆಗ ಜನಕ್ಕೆ ಸಿಟ್ಟು ಬಂದ್ಬಿಡ್ತು, ಒಂದಿಬ್ಬರು ಸತ್ತರು ಗುಂಡು ಹಾರಿಸಿದಾಗ. ಇದು ಮಾಬ್ ಸೈಕಾಲಜಿ ಅಂತಿರುತ್ತೆ. ಗುಂಪಿನಲ್ಲಿ ಜನರದ ವರ್ತನೆನೇ ಬೇರೆ. ಗುಂಡು ಹಾಕಿ ಇಬ್ಬರು ಸತ್ತರೆ ಕಣ್ಣು ಮುಂದೆ ಏನು ರೋಷ ಉಕ್ಕಿಬಿಡುತ್ತೆ ಜನಕ್ಕೆ ಅಂದರೆ, ಉಕ್ಕಿಬಿಟ್ಟು ಏನು ಮಾಡಿದರು, ಕೋಪೋದ್ರಿಕ್ತರಾದ ಜನ ಹಿಂಸಾಕೃತ್ಯದಲ್ಲಿ ತೊಡಗಿತು. 5-6 ಜನ ಇಂಗ್ಲೀಷರನ್ನು ಕೊಂದು, ನೋಡಿ ಎಷ್ಟು ಹೋಗ್ಬಿಡ್ತದೆ, 5-6 ಜನ ಇಂಗ್ಲೀಷರನ್ನು ಕೊಂದು ಅವರ ಆಫೀಸುಗಳಲ್ಲಿ ಕುಳಿತು ಅವರ ಬ್ಯಾಂಕುಗಳನ್ನು ಸುಟ್ಟು ಹುಚ್ಚು ಪ್ರತೀಕಾರ ಮಾಡಿತು. ಕೋಪ ಕೈ ಕೊಟ್ಟಂಗೆ ಅಂತ ಹೇಳ್ತಾರೆ. ಕೆಲವು ಸಾರ್ವಜನಿಕ ಕಟ್ಟಡಗಳನ್ನು ಸುಟ್ಟು ಟೆಲಿಫೋನ್ ತಂತಿಗಳನ್ನು ಕತ್ತರಿಸಿತು. ಸೇನೆಯ ತುಕಡಿಗಳು ನಗರಕ್ಕೆ ಬೇಗ ನುಗ್ಗಿಸಿ ಶಾಂತಿಯನ್ನು ತರಲಾಯಿತು. 11ನೇ ತಾರೀಕು ಸ್ಮಶಾನ ಯಾತ್ರೆ, ಯಾರು ಸತ್ತಿದ್ರಲ್ಲ ಸ್ಮಶಾನ ಯಾತ್ರೆ ಮಾಡಿದರು, ಶಾಂತಿಯುತವಾಗಿ ನೋಡ್ಕೊಂಡ್ರಂತೆ. 11ನೇ ತಾರೀಕು ಸಾಯಂಕಾಲ ಗಲಾಟೆಯನ್ನು ತಡಿಬೇಕು ಅಂತ ಹೇಳಿ ಒಬ್ಬ ಸ್ಪೆಷಲ್ ಆಫೀಸರ್ ಬಂದ, ಮೇಜರ್ ಡಯರ್ ಅಂತ. ಮೇಜರ್ ಡಯರ್ ಸಾಯಂಕಾಲ ಬಂದು ಇಡೀ ಸೇನೆಯ ನಾಯಕತ್ವವನ್ನು ಅವನು ತಗೊಂಡ. ಅವನಿಗೆ ಎಷ್ಟು ರೊಚ್ಚಿತ್ತು ಅಂದರೆ, 5 ಜನ ಸತ್ತೋಗಿದ್ದಾರಲ್ಲ ಬ್ರಿಟಿಷರು, ಅದು ಸಿಟ್ಟಿದೆ ಅವನಿಗೆ. ತಾವು ಗುಂಡು ಹಾರಿಸಿ ಅವ್ರನ್ನ ಕೊಂದದ್ದು ಕಲ್ಪನೆ ಇಲ್ಲ. ಅವನೇನು ಮಾಡಿದ ಅಂದರೆ ಏನೂ ಮಾಡಲಿಲ್ಲ ಅಂತ ಅವನು ಹೇಳ್ತಾನೆ. ಮರುದಿನ ಅನೇಕ ದಸ್ತಗಿರಿಗಳು ನಡೆದವು. ಈ ಅರೆಸ್ಟೆಡ್ ಎ ಫ್ಯೂ ಪೀಪಲ್. ಅಮೃತ್ಸರದ ಎಲ್ಲ ಸಭಾ ಸಮಾವೇಶಗಳನ್ನು ಬಹಿಷ್ಕರಿಸಿ ಘೋಷಣೆ ಹೊರಡಿತು. ಯಾವುದು ಸಭೆ ಮಾಡೋಂಗಿಲ್ಲ ಅಂತ ಘೋಷಣೆ ಕೊಟ್ಟರು. ಇಂಗ್ಲೀಷಿನಲ್ಲಿದ್ದ ಘೋಷಣೆಯನ್ನು ನಗರದ ಅನೇಕ ಭಾಗದಲ್ಲಿ ಓದಲೂ ಇಲ್ಲ. ಇದು ಒಂದು ತಮಾಷೆ ಹೇಳ್ತೀನಿ, ಸರ್ಕ್ಯುಲರು ಕಳಿಸ್ದಂಗೆ ಇರಬೇಕು, ಯಾರಿಗೂ ಮುಟ್ಟಿರಬಾರ್ದು. ಇದೊಂದು ಸ್ಟೈಲ್ ಇದು. ನನಗೆ ಯಾರೋ ಹೇಳ್ತಾ ಇದ್ರು, ಯಾವುದೋ ಇಂಟರ್ವ್ಯೂ ಮಾಡ್ಕೋಬೇಕಾಗಿತ್ತು ಯಾವುದೋ ಕಾಲೇಜಲ್ಲಿ ಮೇಸ್ಟರ್ ಪೋಸ್ಟಿಗೆ.
ಅವ್ರು ಕೇಳಿದ್ರಂತೆ, ನಮ್ಮದೊಂದು ಕ್ಯಾಂಡಿಡೇಟ್ ಇದೆ ಸರ್, ಅವ್ರನ್ನೇ ತೊಗೋಬೇಕು ಅಂತ ಮ್ಯಾನೇಜ್ಮೆಂಟ್ದವ್ರಿಗೆ. ಹೋಗಿ ಆ ಗೌರ್ಮೆಂಟ್ ಡೈರೆಕ್ಟರ್ಗೆ ಹೇಳಿದ್ರಂತೆ, ನಮ್ಮವ್ರನ್ನೇ ತೊಗೋಬೇಕು ಅಂತ ಆಸೆ ಇದೆ, ಒಳ್ಳೆ ಹುಡುಗ ಅವನು, ಹೇಗೆ ಮಾಡೋದು ಅಂತ. ಮಾಡ್ಕೊಳ್ಳಿ ಪರವಾಗಿಲ್ಲ ಅಂದರು. ಅಲ್ಲ, ಅದು ಹೇಗೆ ಮಾಡೋದು, ರೂಲ್ಸ್ ಪ್ರಕಾರ ಇಂಟರ್ವ್ಯೂ ಕರಿಬೇಕಲ್ಲ ಎಲ್ಲರನ್ನೂ, ಹಾಗೆ ಹೇಗೆ ಅಂತ. ಏನು ಚಿಂತೆ ಇಲ್ಲ, ಇಂಟರ್ವ್ಯೂ ಕಾರ್ಡ್ ಕಳಿಸಿ ಮುಟ್ಟದಂಗೆ ನೋಡ್ಕೊಳ್ಳಿ ಅಂದ್ರಂತೆ. ಕಳಿಸಿ ಮುಟ್ಟದಂಗೆ ನೋಡ್ಕೊಳ್ಳೋದು ಹೇಗೆ ಅಂತ ಅದೊಂದು ವ್ಯವಸ್ಥೆ ಇದೆ, ಅದೇನು ಮಾಡ್ತಾರೆ ಅದನ್ನು. ಅಂದರೆ ಕಳಿಸಿದಂಗೂ ಆಗಿರಬೇಕು, ಅಫಿಷಿಯಲಿ ಯು ಆರ್ ರೈಟ್. ಬರಲಿಲ್ಲ ಇಂಟರ್ವ್ಯೂಗೆ, ಅವ್ನು ಬಂದದ್ದೇ ಅವನೊಬ್ಬ ಪಾಪ, ಅದು ಸೆಲೆಕ್ಟ್ ಮಾಡಿದ್ವಿ ಅಂತ ಆಗಿರಬೇಕು. ಇವ್ರು ಹಾಗೆ ಮಾಡಿದ್ದಾರೆ ನೋಡಿ, ಇಂಗ್ಲೀಷಿನಲ್ಲಿ ಘೋಷಣೆಯನ್ನು ಹೊರಡಿಸಿ ಅನೇಕ ಭಾಗದಲ್ಲಿ ಓದಲೂ ಇಲ್ಲ. ಮುಂದೆ ಏಪ್ರಿಲ್ 12ಕ್ಕೆ ಏನಾಯಿತು, ಜಲಿಯನ್ ವಾಲಾ ಬಾಗ್ದಲ್ಲಿ ಮರುದಿನ ಸಂಜೆ 4:30ಕ್ಕೆ ಸಭೆ ನಡೆಯುತ್ತದೆ ಅಂತ ಪ್ರಕಟಿಸಲಾಯಿತು. ಸ್ವಲ್ಪ ಗಮನ ಇಟ್ಟು ನೋಡ್ಬೇಕು ಇದನ್ನು. ಹಿಂದಿನ ದಿವಸ ಸರ್ಕ್ಯುಲರ್ ಹೊರಡಿಸಿದ್ದಾರೆ, ಯಾವ ಸಭೆಯನ್ನು ಮಾಡೋಂಗಿಲ್ಲ ಅಂತ ತಿಳಿಸಿದ್ದಾರೆ, ಯಾರಿಗೂ ಮುಟ್ಟದಂಗೂ ನೋಡ್ಕೊಂಡಿದ್ದಾರೆ, ಜಾಸ್ತಿ ಜನ ಗೊತ್ತಿಲ್ಲ. ಇವು ತೀರ್ಮಾನ ಮಾಡಿಕೊಂಡು 4:15ಗೆ ಒಂದು ಶಾಂತಿ ಸಭೆ ಮಾಡಬೇಕು, ಜನ ಸತ್ತಿದ್ದಾರೆ, ಡಿಸ್ಕಸ್ ಮಾಡಬೇಕು ಅಂತ ಜಲಿಯನ್ ವಾಲಾ ಬಾಗ್ದಲ್ಲಿ ಕರೆದಿದ್ದಾರೆ. ಕರೆದ್ರೆ ಸಭೆ ನಡೆಯುವುದನ್ನು ತಡೆಯಲು ಜನರಲ್ ಡಯರ್ ಯಾವುದೇ ಕ್ರಮವನ್ನು ಕೈಗೊಳ್ಳಲಿಲ್ಲ. ಸಭೆ ನಡೀಬಾರದು ಅಂತಿದ್ರೆ ಯಾರೂ ಬರೋಕ್ಕೆ ಸಾಧ್ಯನೇ ಇದ್ದಿದ್ದಿಲ್ಲಲ್ಲ. ಸಭೆ ನಡೀಲಿ ಅಂತ ಆಸೆ, ಒಂದು ನಡೀಬಾರದು ಅಂತ ಆರ್ಡರ್ ಕೊಟ್ಟಿದ್ದಾನೆ, ನಡಿಬೇಕು ಅಂತ ಆಸೆ. ಕಾರಣ ಇಷ್ಟೇ, ನಾವಾಗೇನಾಗುತ್ತೆ, ನಿಯಮವನ್ನು ಉಲ್ಲಂಘನೆ ಮಾಡಿದ್ರು ಅಂತ ಆಯ್ತಾ. ನಿಯಮ ಮಾಡಿದ್ದೇವೆ ಸಭೆ ಮಾಡಬಾರ್ದು ಅಂತ, ಜನ ಆದರೂ ಹೋಗಿದ್ದಾರೆ, ಅದರಿಂದ ದಂಡನಾರ್ಹರವರು ಅಂತ ಹೇಳಬೇಕು. ತಡಿಲಿಲ್ಲ ಅವ್ರನ್ನ. ಸಭೆ ಪ್ರಾರಂಭವಾದ ಕೂಡಲೇ ಶಸ್ತ್ರಸಜ್ಜಿತ ಕಾರುಗಳು ಮತ್ತು ಪಡೆಗಳೊಡನೆ ಅಲ್ಲಿಗೆ ಹೋಗಿ ಯಾವುದೇ ಎಚ್ಚರಿಕೆಯನ್ನು ನೀಡದೆ ಮದ್ದು ಗುಂಡುಗಳು ಮುಗಿಯುವವರೆಗೂ ಗುಂಡು ಹಾರಿಸುವಂತೆ ಪಡೆಗಳಿಗೆ ಅಪ್ಪಣೆ ಹೇಳಿದ. ಎಷ್ಟೊತ್ತಂಗ ಗುಂಡು ಹಾರಿಸಬೇಕು ಅಂತಿಲ್ಲ, 1 ರೌಂಡ್ 2 ರೌಂಡ್ಸ್ ಇಲ್ಲ, ನಿಮ್ಮ ಕರೆ ಇರುವಂಥ ಎಲ್ಲ ಗುಂಡು ಮುಗಿಯುವವರೆಗೂ ಹಾರಿಸಿ ಅಂತ ಹೇಳಿದ. ಆ ಇಷ್ಟು ದೃಶ್ಯ ಇದೆ, ಅದನ್ನು ನೋಡಿದಂಥವನು ಬರೆದಿದ್ದಾನೆ ನೋಡಿ. ಬ್ರಿಟಿಷ್ ಬರೆದಂಥದ್ದು ಇದು, ಅದಕ್ಕೆ ನಾನು ಮುಖ್ಯ ಅಂತ ತೊಗೊಂಡಿದ್ದೇನೆ ಅದನ್ನು. ಸರ್ ವ್ಯಾಲೆಂಟೈನ್ ಶಿರಾಲ್ ಅಂತ ಅವನ ಹೊತ್ತಿಗಿದ್ದವನು. ಅವನು ಹೇಳ್ತಾನೆ, ಒಮ್ಮೆ ತೋಟವಾಗಿದ್ದು ಈಗ ಸಂತೆಗಳಿಗೂ ಸಾರ್ವಜನಿಕ ಸಭೆಗಳಿಗೂ ಪದೇ ಪದೇ ಉಪಯೋಗಿಸುತ್ತಿರುವ ಹಾಳು ಬೈಲನ್ನು ನೋಡದ ಹೊರತು ಅದೆಂಥ ಘೋರ ದೃಶ್ಯ ಎಂಬುದನ್ನು ಅರಿಯುವುದು ಕಷ್ಟ. ನಾನು ಜಲಿಯನ್ ವಾಲಾ ಬಾಗ್ ನೋಡಿದ್ದೀನಿ ಜಾಗ. ಅದನ್ನು ಒಂದು ದೊಡ್ಡ ಮೈದಾನ, ದೊಡ್ಡ ದೊಡ್ಡ ಮನೆಗಳು, ಮನೆ ಹಿಂದಿನ ಗೋಡೆ ಅಷ್ಟೇ, ಬರೀ ಗೋಡೆಗಳು ಕಾಣ್ತಾ ಇರುತ್ತೆ. ಈಗೆಲ್ಲ ಒಂದು ಸಣ್ಣ ಇಕ್ಕಟ್ಟಿನ ದಾರಿ ಹೋಗೋದಕ್ಕೆ, ಬೇರೆ ದಾರಿ ಇಲ್ಲ ಪಾರಾಗಿ ಹೋಗೋದಕ್ಕೆ. ನಿಮಗೆ ಮಧ್ಯದಲ್ಲಿ ಒಂದು ದೊಡ್ಡ ಬಾವಿ ಇದೆ, ಆಳೋದು ಬಾವಿ ಇದೆ. ಕಲ್ಪನೆ ಮಾಡ್ಕೊಳ್ಳಿ, ಆ ಮೈದಾನದಲ್ಲಿ ಜನ ಇದ್ದಾರೆ. ಅದು ನೋಡಿದಾಗಲೇ ಸಂಕಟ ಬರೋದು. ನನಗಂತೂ ಅದು ನೋಡಿದಾಗ ಅಳು ಬಂದ್ಬಿಡ್ತಿತ್ತು. ಅದು ನೋಡಿದಾಗ ಜನ ಸಿಕ್ಕಾಕ್ಕೊಂಡ್ರೆ, ಬೋನ್ನಲ್ಲಿ ಇಲಿ ಸಿಕ್ಕಾಕ್ಕೊಂಡ್ರೆ ಹೊರಗೆ ಹೋಗಕ್ಕೆ ಸಾಧ್ಯನೇ ಇಲ್ಲ, ಆ ಥರ ಆ ಪರಿಸ್ಥಿತಿ ಇದೆ. ಆ ಜಾಗ ಆರಿಸ್ಕೊಂಡಿದ್ದಾರೆ ಅವರು. ಅದರ ವಿಸ್ತೀರ್ಣ ಬಹುಶಃ ಟ್ರೆಫಲ್ಗಾರ್ ಸ್ಕ್ವೇರ್ನಷ್ಟು. ಲಂಡನ್ನಲ್ಲಿ ಟ್ರೆಫಲ್ಗಾರ್ ಸ್ಕ್ವೇರ್ ಅಂತಿದೆ, ದೊಡ್ಡದಿದೆ. ಸುಮಾರು ಒಂದು 15-20 ಸಾವಿರ ಜನ ಆರಾಮಾಗಿ ಕೂತ್ಕೋಬೋದು, ದೊಡ್ಡ ಜಾಗ. ಅದರ ಸುತ್ತ ಗೋಡೆಗಳು, ಉಸಿರಾಡಲು ಎಡೆಯಿಲ್ಲದ ನಗರದ ರಸ್ತೆಗಳತ್ತ ಮುಖ ಮಾಡಿದ ನಾಡು ಮನೆಗಳ ಹಿಂಭಾಗಗಳು ಈ ಗೋಡೆಗಳ ಮೇಲೆದ್ದು ಕಾಣುತ್ತವೆ. ಮನೆ ಬಾಗಿಲ ಕಡೆ ಬರೀ ಹಿಂದಿನ ಗೋಡೆ ಮಾತ್ರ, ಸುತ್ತಲೂ ಕೋಟೆ ಗೋಡೆ ಕಟ್ಟಿದಂಗೆ ಆಗಿದೆ. ಸುಮಾರು 50 ಜನ, ಗಮನಿಸಿ, 50 ಜನ ರೈಫಲ್ ಸೈನಿಕರೊಡನೆ ಜನರಲ್ ಡಯರ್ ಯಾವ ಕಿರು ಓಣಿಯ ಮೂಲಕ ಪ್ರವೇಶಿಸಿದನೋ ಅದರ ಮೂಲಕವೇ ನಾನು ಪ್ರವೇಶಿಸಿದೆ. ಅವನು ನಿಂತಿದ್ದ ಎತ್ತರವಾದ ಜಾಗದಲ್ಲೇ ನಾನು ನಿಂತೆ. ಕಣ್ಣು ನೋಡಿದಂಥ ಮನುಷ್ಯ ಆತ, ಬ್ರಿಟಿಷ್ ಮನುಷ್ಯ. ಅವನು ಹೇಳ್ತಾನೆ, ನಾನು ನೋಡಿದ್ದೇನೆ ಇದನ್ನಂತ. ಅಲ್ಲೇ ಆತ ಒಂದೇ ಒಂದು ಎಚ್ಚರಿಕೆಯ ಮಾತನ್ನು ಆಡದೆ, ಫೈರ್ ಮಾಡೋಂಗಿಲ್ಲ, ಮೊದಲು ನೋಟಿಸ್ ಕೊಡಬೇಕು, ಹೋಗಿ ಅಂತ ಹೇಳಬೇಕು, ಹೋಗದೆ ಹೋದರೆ ಲಾಠಿ ಚಾರ್ಜು, ಅಶ್ರುವಾಯು ಅದೆಲ್ಲ ಮಾಡಿದ್ಮೇಲೆ ಕೊನೆಗೆ ಗೋಳಿಬಾರ್. ಒಂದೊಂದು ಎಚ್ಚರಿಕೆ ಕೊಡದೇನೆ ದಟ್ಟವಾದ ಜನಸಂದಣಿಯ ಮೇಲೆ ಸುಮಾರು 100 ಗಜ ದೂರದಿಂದ ಗುಂಡು ಹಾರಿಸಲು ತೊಡಗಿದ. ಜನರು ಆ ಆವರಣದಲ್ಲಿ ದೂರದಲ್ಲಿದ್ದ ಕೆಳಮಟ್ಟದಲ್ಲಿದ್ದ ಒಂದು ವೇದಿಕೆ ಸುತ್ತ ಸೇರಿದ್ದರು. ಅಲ್ಲಿಂದ ಭಾಷಣ ನಡೆಯುತ್ತಿದ್ದವು. ಡಯರ್ ಪ್ರಕಾರ ಅಲ್ಲಿದ್ದದ್ದು ಸುಮಾರು 6,000 ಜನ. ಡಯರ್ ಪ್ರಕಾರ ಕಣ್ಮುಂದೆ ಕಲ್ಪನೆ ಮಾಡ್ಕೋಬೇಕಾದ್ರೆ ಒಂಥರ ಸಂಕಟಾಗಿ ಹೋಗುತ್ತೆ. 6,000 ಜನ ಇದ್ದಾರೆ, ಆಯುಧ ಇಲ್ಲ, ಏನೂ ಇಲ್ಲ, ಪಾಪ ಭಾಷಣಕ್ಕೆ ಬಂದಂಥವರು. ಆದರೆ ಇತರರ ಪ್ರಕಾರ ಅದು 10,000ಕ್ಕೂ ಹೆಚ್ಚು. ಡಯರ್ ಹೇಳಿದ್ದು 6,000 ಜನ ಇದ್ದರು ಅಂತಲ್ಲ, ಆ್ಯಕ್ಚುಲಿ 10,000 ಮೇಲೆ ಇದ್ದರಂತೆ. ಎಲ್ಲರೂ ಹೆಚ್ಚು ಕಡಿಮೆ ನಿರಾಯುಧರೇ. ಬಹಳ ಆಯುಧ ಅಂದರೆ ಕೃಪಾಣ ಇರ್ತಿತ್ತು ಅಷ್ಟೇ ಅವ್ರ ಕಡೆಗೆ. ಎಲ್ಲರೂ ಅರಕ್ಷಿತರೇ. ಥಟ್ಟನೆ ಬೆದರಿದ ಆ ಗುಂಪು ತಕ್ಷಣವೇ ಚದುರಿತು. ಆದರೆ 10 ನಿಮಿಷಗಳ ಕಾಲ ಆತ ಎಡೆಬಿಡದೆ ಕಿಕ್ಕಿರಿಗೊಂಡಿದ್ದ ಮಾನವ ಸಮೂಹದ ಮೇಲೆ ನಿಷ್ಕರುಣೆಯಿಂದ 1,650 ಸುತ್ತಿನ ಗುಂಡಿನ ಮಳೆಯನ್ನೇ ಸುರಿಸಿಬಿಟ್ಟ. 1,650 ರೌಂಡ್ಸ್, ನಾಟ್ 1,650 ಬುಲೆಟ್ಸ್, ರೌಂಡ್ಸನ್ನು ಹಾರಿಸಿದ್ದಂತೆ. ಎಂಥ ಜನರ ಮೇಲೆ? ಬೋನಿನಲ್ಲಿ ಸಿಕ್ಕಿದ ಇಲಿಗಳಂತೆ ಇದ್ದವರು, ಅತ್ತ ಇತ್ತ ಇದ್ದ ಎಲ್ಲೋ ಕೆಲವು ಕಿರುದಾರಿಗಳಿಗಾಗಿ ನಿಷ್ಫಲವಾಗಿ ಓಡುತ್ತಿದ್ದವರು,
ಗುಂಡಿನ ಸುರಿಮಳೆಯನ್ನು ತಪ್ಪಿಸಿಕೊಳ್ಳಲು ನೆಲದ ಮೇಲೆ ಮುಖ ಅಡಿಯಾಗಿ ಬಿದ್ದವರು, ಎಲ್ಲಿ ಜನಸಂದಣಿ ಹೆಚ್ಚಾಗಿತ್ತೋ ಅತ್ತ ಕೈ ತೋರಿಸಿ ಅಲ್ಲೇ ಗುಂಡು ಹಾರಿಸಬೇಕೆಂದು ಖುದ್ದಾಗಿ ಹೇಳುತ್ತಿದ್ದ. ಎಲ್ಲೆಲ್ಲಿ ಜನ ಇದ್ದಾರೆ ಗುಂಪಾಗಿ ಅವ್ರಿಗೆ ಹೊಡಿಬೇಕು ಅಂತ ಹೇಳ್ತಿದ್ದಂತೆ. ಅವನದೇ ಮಾತಿನಲ್ಲಿ ಹೇಳಬೇಕಾದರೆ ಗುರಿ ಪಸಂದಾಗಿತ್ತು. ಗುಂಡು ಹೊಡೆದಾಗಲೆಲ್ಲ ಯಾರಿಗಾದರೂ ಬಡದ ಸತ್ತರೆ ಗುಡ್ ಶಾಟ್ ಅನ್ನೋನಂತವನು, ಗುಡ್ ಶಾಟ್ ಅನ್ನೋನು. 10 ನಿಮಿಷಗಳ ಬಳಿಕ ಮದ್ದು ಗುಂಡುಗಳು ಹೆಚ್ಚು ಕಡಿಮೆ ಮುಗಿದು ಹೋದ ಮೇಲೆ ಬಂದ ದಾರಿಯಲ್ಲೇ ತನ್ನ ಸಿಪಾಯಿಗಳನ್ನು ಆತ ಮೆರವಣಿಗೆ ಮಾಡಿಸಿಕೊಂಡು ಹೊರಟು ಹೋದ. ಸರ್ಕಾರಿ ವಕ್ತಾರರಿಂದ ಮುಂದೆ ಹಿಂಡಿ ತೆಗೆದಂತೆ ಸತ್ತವರ ಸಂಖ್ಯೆ 379. ಒಂದೇ ಕ್ಷಣದಲ್ಲಿ 379 ಮಂದಿ. ಗಾಯಗೊಂಡು ಬಿದ್ದವರು ಸಂಖ್ಯೆ ಸುಮಾರು 200. ಡಯರ್ನ ಮಾತುಗಳಲ್ಲಿ ಹೇಳಬೇಕಾದ್ರೆ ಗಾಯಗೊಂಡು ಬಿದ್ದವ್ರ ವಿಷಯಕ್ಕೆ ಎಳ್ಳಷ್ಟು ಚಿಂತಿಸುವುದು ಅದು ಕೆಲಸ ಆಗಿಲ್ಲ. ಇಟ್ಸ್ ನಾಟ್ ಮೈ ಜಾಬ್ ಅಂತಾನು. ಕೆಳಗೆ ಬಿದ್ದವರು ತಕ್ಷಣ ನನ್ನ ಜಾಬ್ ಅಲ್ಲ, ಅದು ಕೊಂದೆ ಅಂತ ಹೇಳ್ತಾನೆ. ಅದಕ್ಕೆ ಹೇಳ್ತಾರೆ ಅಮೃತ್ಸರ ಎಂಬ ಮಾತೆ ಸಾಮೂಹಿಕ ಕಗ್ಗೊಲೆ ಎಂಬುದಕ್ಕೆ ಸಮಾನಾರ್ಥಕವಾಯಿತು ಅವನಿಂತ್ರ. ಈ ಥರ ಜಲಿಯನ್ ವಾಲಾಬಾಗ್ ಘಟನೆ ಆಯಿತು. ಇದಾದಾಗ ಗಾಂಧೀಜಿಗೆ ಏನಾಯಿತು ಅಂತ, ಮುಂದೆ ಅಮೃತ್ಸರ್, ಲಾಹೋರ್ ಎಲ್ಲ ಕಡೆನೂ ಕ್ರಿಮಿನಲ್ ಕೋರ್ಟ್ ಕೆಲಸ ನಿಲ್ಲಿಸಬೇಕು ಅಂತಾಯಿತು. ಪಂಜಾಬ್ದಲ್ಲಂತೂ ಮಾರ್ಷಲ್ ಲಾ ಬಂದ್ಬಿಡ್ತು. ಇಷ್ಟೆಲ್ಲ ಅನಾಹುತ ಆಗೋಯ್ತು, ದೊಡ್ಡ ಕೆಲಸ ಗಲಾಟೆ ಆಗೋಯ್ತು. ಆಮೇಲೆ ಏನು ಮಾಡಿದ್ರು ಬ್ರಿಟಿಷರು, ಸಮಾಧಾನ ಮಾಡಬೇಕು ಅಂತ ಹೇಳಿ ಒಬ್ಬ ನ್ಯಾಯಮೂರ್ತಿ ಹಂಟರ್ ಅವ್ರ ನೇತೃತ್ವದಲ್ಲಿ ಒಂದು ಕಮಿಷನ್ ನೇಮಿಸಿದ್ರು. ಏನು ತಪ್ಪಾಗಿದೆ, ಯಾರ ಕಾರಣ ಇದಕ್ಕೆ ಹುಡುಕಬೇಕು ಅಂತ ಹೇಳಿ ಮಾಡಿದರೆ ಕಾಂಗ್ರೆಸ್ ಏನು ಮಾಡ್ತು, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಹೇಳ್ತು ನಮಗೆ ಹಂಟರ್ ನಂಬಿಕೆ ಇಲ್ಲ, ನಾವೇ ಒಂದು ಕಮಿಟಿ ಮಾಡ್ತೀವಿ ಅಂತ ಹೇಳಿ 4 ಜನದ ಕಮಿಟಿ ಮಾಡಿದ್ರು ಇವರು. ಕಮಿಟಿಲಿ ಯಾರ್ಯಾರಿದ್ರು ಅಂದರೆ C.R. ದಾಸ್, ಚಿತ್ತರಂಜನ್ ದಾಸ್, ವೆರಿ ಫೇಮಸ್ ಬ್ಯಾರಿಸ್ಟರ್ ಎಟ್ ದಟ್ ಟೈಮ್, ಚಿತ್ತರಂಜನ್ ದಾಸ್, N.R. ಜೈಕರ್, ಅಬ್ಬಾಸ್ ತಯ್ಯಬ್ಜಿ ಮತ್ತು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ. ಇವು 4 ಜನ ಒಂದು ಕಮಿಟಿ ಮಾಡಿ ನೀವು ಪ್ರತ್ಯಕ್ಷ ಹುಡುಕಿ ಅಂತ. ಗಾಂಧೀಜಿ ಹೇಳ್ತಾರೆ, ನಾನು ಹುಡುಕ್ತಾ ಹೋದೆ, ಯಾರು ಕಾರಣ ಅಂತ ಹುಡುಕ್ತಾ ಹೋದ್ವಲ್ಲ, ಎವಿಡೆನ್ಸ್ ಹುಡುಕ್ತಾ ಹೋದರೆ ಅನ್ನಿಸ್ತು ಒಬ್ಬ ಮನುಷ್ಯ ಇಷ್ಟು ನಿಷ್ಕರಣೆ ಆಗೋದಕ್ಕೆ ಸಾಧ್ಯ ಇದೆಯಾ ಅಂತ ಅನ್ನಿಸ್ತು ನನಗೆ, ಇಷ್ಟು ಜನ ಕೊಂದಿರಲ್ಲ ಅಂತ. ನಾನು ಹೇಳ್ತಾರೆ, ಫಸ್ಟ್ ಟೈಮ್ ಐ ಸಾ ಫೇಸ್ ಟು ಫೇಸ್ ಬ್ರೂಟಲ್ ಕಿಲ್ಲಿಂಗ್, ಐ ಸಾ ಬ್ರೂಟಲ್ ಕಿಲ್ಲಿಂಗ್ ಫಾರ್ ದಿ ಫಸ್ಟ್ ಟೈಮ್ ಅಂತ ಹೇಳ್ತಾರೆ. ಆಗ ಗಾಂಧೀಜಿ ಒಂದು ತೀರ್ಮಾನಕ್ಕೆ ಬಂದರು. ಅಲ್ಲಿವರೆಗೂ ಬ್ರಿಟಿಷರ ಬಗ್ಗೆ ದ್ವೇಷ ಇರಲಿಲ್ಲ, ಕೋಪ ಇರಲಿಲ್ಲ, ಸ್ನೇಹ ಇತ್ತು. ಆಡಳಿತ ಸರಿ ಇಲ್ಲದೆ ಸರಿ ಮಾಡಬೇಕು ಅನ್ನೋ ವಿಚಾರ ಇತ್ತು ಹೊರತಾಗಿ ಬ್ರಿಟಿಷರನ್ನು ಓಡಿಸಬೇಕು ಅಂತ ಕಲ್ಪನೆ ಇರಲಿಲ್ಲ. ಈಗ ಹೇಳ್ತಾರೆ, ಈಗ ಬ್ರಿಟಿಷ್ ಆಡಳಿತ ಕೊನೆಗೊಳ್ಳುವವರೆಗೂ ಮುಕ್ತಿ ಇಲ್ಲ ಎನ್ನುವ ತೀರ್ಮಾನಕ್ಕೆ ಬಂದರು. ಅಂದರೆ ಒಬ್ಬ ವ್ಯಕ್ತಿ ತೀರ್ಮಾನ ಮಾಡಬೇಕಾದ್ರೆ ಎಂಥ ದೊಡ್ಡ ಘಟನೆ ಆಯಿತು. ಜಲಿಯನ್ ವಾಲಾಬಾಗ್ ಆದಮೇಲೆ ಗಾಂಧಿ ಹೇಳಿದ್ರಂತೆ, ಇನ್ನು ಬ್ರಿಟಿಷ್ ಇರೋ ಕಾರಣ ಇಲ್ಲ, ಹೋಗ್ಬೇಕು ಅವರು ಅಂತ ಹೇಳಿದ್ರಂತೆ. ಅಸಹಕಾರ ಆಂದೋಲನ ಶುರು ಮಾಡಿದರು. ಸ್ವದೇಶಿ ಚಳವಳಿಗಳ ಕಲ್ಪನೆ ಶುರು ಆಯಿತು. ಸ್ವದೇಶಿ ವಸ್ತುಗಳನ್ನು ಪರದೇಶಿ ವಸ್ತುಗಳನ್ನು ಬಹಿಷ್ಕಾರ ಮಾಡಬೇಕು, ಸುಟ್ಟು ಹಾಕಬೇಕು ಅಂಥೇಳಿ ಚಳವಳಿ ಶುರು ಆಯಿತು. 1920 ಹೊತ್ತಿಗೆ ಗಾಂಧೀಜಿ ನಮ್ಮ ರಾಜಕೀಯದ ಮಧ್ಯಬಿಂದು ಬಂದಿದ್ದರು, ಪ್ರಮುಖ ನಾಯಕ ಆಗಿದ್ದರು, ಅಗ್ರಮಾನ್ಯ ನಾಯಕ ಆಗಿಬಿಟ್ಟು. ಇದೆಲ್ಲ ಅಸಹಕಾರ ಆಂದೋಲನ, ಸ್ವದೇಶಿ ಚಳವಳಿ ಆದಮೇಲೆ ಗಾಂಧೀಜಿ 1920 ಹೊತ್ತಿಗೆ ಹಿ ವಾಸ್ ಅನ್ಕ್ವೆಶ್ಚನ್ ಲೀಡರ್ ಆಫ್ ಇಂಡಿಯಾ. ಯಾಕೆ ಜನಕ್ಕೆ ಇಷ್ಟ ಆಯಿತು ಅಂದರೆ ಅವರ ಸರಳತೆ, ಅವರ ಸೌಜನ್ಯತೆ, ನೇರ ನುಡಿ, ಸತ್ಯದ ನುಡಿ, ಅಪರಿಗ್ರಹ ಬಹಳ ಮುಖ್ಯ. ಇದು ಬಹಳ ಮುಖ್ಯ. ನಮ್ಮ ನಾಯಕರೇ ಸಂಗ್ರಹ ಮಾಡ್ತಾ ಇದ್ದರೆ ನಾಯಕರ ಬಗ್ಗೆ ನಂಬಿಕೆ ಬರೋಲ್ಲ. ಆದರೆ ಗಾಂಧೀಜಿಗೆ ಪರಿಗ್ರಹ ಪ್ರಶ್ನೆನೇ ಇರಲಿಲ್ಲ, ಏನು ಇಟ್ಕೋತಾ ಇರಲಿಲ್ಲ. ಅವ್ರ ಕಡೆ ಅವ್ರು ಬದುಕುವಂಥ ಜೀವನ ನೋಡಿದ್ರೆ ಗೊತ್ತಾಗ್ಬಿಡ್ತಿತ್ತು. ಆದ್ದರಿಂದ ಜನಕ್ಕೆ ಮುಟ್ಟೋದು, ಅವರಂಥದ್ದು ಏನು ಮಾಡೋದಿಲ್ಲ, ದುಡ್ಡು ಅವ್ರಿಗೆ ಬೇಕಾಗಿಲ್ಲ. ನೇರ ನೋಡಿ ಸತ್ಯ ಹೇಳುವಂಥದ್ದು. ಮತ್ತು ಇದಕ್ಕೆಂತ ಹೆಚ್ಚಾಗಿ ಅಂದರೆ ತಾವೇ ಆಯ್ಕೆ ಮಾಡಿಕೊಂಡಂಥ ಬಡತನ, ಇದು ಬಹಳ ಇಂಪಾರ್ಟೆಂಟ್. ಇದು ಸೆಲ್ಫ್ ಚೋಸನ್ ಪಾವರ್ಟಿ ಅಂತ ಹೇಳ್ತೇವೆ. ಪಾವರ್ಟಿ ತಾನಾಗಿ ಇದ್ರೆ ಏನು ಮಾಡೋಕ್ಕಾಗಲ್ಲ, ಆದರೆ ನಾನು ಆರಿಸ್ಕೊಂಡಿದ್ದು, ತಾನಾಗಿ ಮನಸ್ಸಿಟ್ಟು ಬಡವ ಆಗಬೇಕು ಅಂತಿದ್ದು, ಬಡವತನ ಇರಬೇಕು ಅಂತ. ಈಗ ಕ್ರಿಶ್ಚಾನಿಟಿಯಲ್ಲಿ ಈ ನನ್ಸ್ ಆ್ಯಂಡ್ ಬ್ರದರ್ಸ್ ಇರ್ತಾರಲ್ಲ, ಅವ್ರು ಹೇಳ್ತದೆ ದೆ ಟೇಕ್ ದಿ ಓತ್ ಆಫ್ ಪಾವರ್ಟಿ ಅಂತ. ಬಡತನದ ಒಂದು ಓತ್ ತಗೋಬೇಕು, ಅವರು ಪ್ರಮಾಣ ಮಾಡಬೇಕು, ನಾನು ಶ್ರೀಮಂತಿಕೆ ಬಯಸೋದಿಲ್ಲ, ಇಷ್ಟಲ್ಲೇ ಬದುಕ್ತೇನೆ ಅಂತ. ಇಲ್ಲಿ ಗಾಂಧಿ ಆ ಥರದ ಓತ್ ಆಫ್ ಪಾವರ್ಟಿ ತೊಗೊಂಡಂಗೆ ಇತ್ತಿದ್ದು. ಅವ್ರು ನೋಡೋದೇ ಒಂದು ಸಂಭ್ರಮ ಆಗಿಬಿಡ್ತು, ಜನಕ್ಕೆಲ್ಲ ನೋಡೋಕ್ಕೆ ಬರೋಕ್ಕೆ ಶುರು ಮಾಡಿದರು. ಸ್ವದೇಶಿ ಚಳವಳಿಯಲ್ಲಿ ಖಾದಿ ಪ್ರೇರಣೆ, ಇದೊಂದು ನನಗೆ ಬಹಳ ಅದ್ಭುತ ಅನಿಸೋದು. ಗಾಂಧಿ ಯಾಕೆ ನನಗೆ ಒಂದು ಮಟ್ಟಕ್ಕೆ ಎತ್ತರಕ್ಕೆ ಹೋಗ್ಬಿಡ್ತಾರೆ ಈ ಲೆವೆಲೆಲ್ಲ 1920 ಅಂತಂತೂ ನೋಡಿ. ಖಾದಿಯನ್ನು ಚರ್ಕ ಇದೆಯಲ್ಲ, ಚರ್ಕಾನ ಒಂದು ಅಸ್ತ್ರ ಮಾಡಿಕೊಂಡ್ರು. ಯಾರಿಗಾದರೂ ಅರ್ಥ ಆಗುವಂಥ ಸಿಂಬಲ್ಸು ನೋಡಿ. ಒಬ್ಬ ನಾಯಕ ಆದವನು ಯಾವ ಸಂಕೇತಗಳನ್ನು ಆರಿಸ್ಕೋಬೇಕು ಅಂತ, ಸಂಕೇತ ಜನರನ್ನು ಮುಟ್ಟುವಂಗಿರಬೇಕು. ಅರ್ಥವಾಗದೇ ಇರೋ ಸಂಕೇತ ತೊಗೊಂಡ್ಬಿಟ್ರೆ ಯಾರಿಗೂ ಅರ್ಥ ಆಗೋಲ್ಲ. ಚರ್ಕ ಎಲ್ರಿಗೂ ಅರ್ಥ ಆಗುವಂಥದ್ದು. ನೂಲ್ ಬೇಕು, ನೀವು ನೂತರ ಬಟ್ಟೆ ಮಾಡ್ಕೋಬೇಕು, ನೀವೇ ನಲ್ಕೋಬೇಕು ಅಂತ ಹೇಳಿ ಹೇಳೋರು. ಖಾದಿ ಹಾಕ್ಕೋಬೇಕು ಅಂತ ಎಲ್ಲಿ ಹೋದರೆ ಹೇಳೋದು. ನಾನು ನೆನಪಿದೆ,
ನಮ್ಮ ಅಜ್ಜಿ ಹೇಳೋರು, ಬಾಗಲಕೋಟೆ ಅಂತ ಊರಲ್ಲಿ ಕಾಂಪಿಟೇಷನ್ ಆಗೋದು, ನೂಲು ಅಂಥ ಕಾಂಪಿಟೇಷನ್, ಊರಲ್ಲಿ ಕಾಂಪಿಟೇಷನ್. ಆವಾಗ ನಮ್ಮನೇಲಿ ಇತ್ತು, ನಾನು ನೆನಪಿದೆ, ನಮ್ಮ ಅಜ್ಜ ನೂಲ್ತಾ ಇದ್ದು ಚರ್ಕ ನಮ್ಮಲ್ಲಿ. ಅದು ಮುಂದೆ ಸ್ವಲ್ಪ ಇಂಪ್ರೂವ್ ಆಗಿ ಅಂಬರ್ ಚರ್ಕ ಅಂತ ಬಂತು ಒಂದು ಹಿಂದಾಗಷ್ಟು ನಂತರ, ಅದೆಲ್ಲ ನೋಡಿದ್ದೀವಿ ನಾವು. ನಮ್ಮನೆ ಚರ್ಕ ಎಷ್ಟೊತ್ತ ನಾವು ನೂಲು ಮಾಡ್ತಿದ್ವಿ ನಾವೆಲ್ಲನೂ. ನಮ್ಮ ಅಜ್ಜ ಹಂಜಿ ತಂದು ಕೊಡೋದು, ಹಂಜಿ ಅಂತ ಬರ್ತಿತ್ತು, ಹತ್ತಿನ ಮಾಡಿ ಕಡ್ಡಿ ಹಾಕಿ ಹಿಂಗೆ ಎಳೆದ್ರೆ ಒಂದು ಕಡ್ಡಿ ಬರೋದು, ಅದನ್ನು ಹಾಕಿ ನೂಲು ತೆಗಿಬೇಕು. ಅದು ಎಷ್ಟು ಚೆನ್ನಾಗಿತ್ತು ಅಂದರೆ, ನಮ್ಮ ಅಜ್ಜಿ ಫ್ರೀ ಇದ್ದಾಗ ಕೂತ್ಕೊಂಡು ಮಾಡ್ತಿದ್ದಕ್ಕೆ ಆ ದಾರ ತೆಗೆಯೋದು, ದಾರ ಮಾಡಿ ಲಡಿ ಅಂತ ಮಾಡ್ತಾರೆ, ಅದನ್ನು ಲಡಿ ಕಟ್ಟಿ ಅಲ್ಲಿ ಕೊಟ್ಟರೆ ಖಾದಿ ಗ್ರಾಮೋದ್ಯೋಗದಲ್ಲಿ ಇಷ್ಟು ದುಡ್ಡು ಕೊಡ್ತಾರೆ ಅಂತ ದಿನ ಹೋಗಿ ಕೊಟ್ಟು ಬರೋದು, ತೊಗೊಂಬರೋದು. ಇದೊಂಥರ ಚಟುವಟಿಕೆ ಆಗಿಬಿಟ್ಟಿತ್ತು ಎಲ್ಲರದು. ಹೆಮ್ಮೆ ಅದು, ನೋವು ತೆಗಿತೇನೆ ನಾನು ಅಂಥೇಳಿ. ನಮ್ಮ ಮನೆ ಹತ್ರ ಒಬ್ಬರು ನೇಗೆ ಇಟ್ಕೊಂಡು ಬಟ್ಟೆ ಕೂಡ ಮಾಡ್ತಿದ್ರು ಅವರು. ಇದೆಲ್ಲ ಪ್ರತಿಯೊಂದು ಹಳ್ಳಿ ಆಗುವಂಥದ್ದು ಕೆಲಸ ಗಾಂಧೀಜಿ ಮಾಡಿದರು. ಆದರೆ ಅವರಿಗೆ ಈ ತೋರಿಕೆಗೆ ಖಾದಿ ಬೇಕಾಗಿರಲಿಲ್ಲ. ಕೆಲವ್ರ ಮುಂದೆ ಅವರಿದ್ದಾಗ ಮಾತ್ರ ಚೆಂದಾಗಿ ಖಾದಿ ಹಾಕ್ಕೊಂಬರೋದು, ಅವ್ರು ಇಲ್ದಾಗ್ದಾಗ ಏನು ಪರವಾಗಿಲ್ಲ ಅಂತ. ಅವರಿಗೆ ನಾಟಕ ಮಾಡೋದು ಇಷ್ಟ ಆಗ್ತಿರ್ಲಿಲ್ಲ, ಖಾದಿ ಹಾಕ್ಕೊಳ್ಳೋ ನಾಟಕ ಇಷ್ಟ ಇಲ್ಲ. ಒಂದು ಸಣ್ಣ ಘಟನೆ ಭಾಳ ಚೆನ್ನಾಗಿರೋದಿದೆ. ನಾನು ಯಾಕೆ ಸಣ್ಣ ಘಟನೆಗಳನ್ನ ಆರಿಸ್ಕೋತೀನಿ ಅಂತಂದರೆ, ಸಣ್ಣ ಘಟನೆಗಳು ಜೀವಕ್ಕೆ ಒಂದು ಕಿಂಡಿ ಇದ್ದ ಹಾಗೆ. ಅವ್ರ ಸ್ವಭಾವ, ಮೂಲ ಚೈತನ್ಯ ಗೊತ್ತಾಗೋದೇ ಸಣ್ಣ ಘಟನೆಗಳಲ್ಲಿ. ಒಂದು ಸಣ್ಣ ಘಟನೆ ಆದದ್ದು ಇಂದೋರಲ್ಲಾದಂಥ ಘಟನೆ ಹೇಳ್ತಾರೆ. ಗಾಂಧೀಜಿ ಒಂದು ಹುಡುಗಿಯರ ಶಾಲೆಗೆ ಹೋಗಿದ್ದರಂತೆ, ಇಂದೋರಲ್ಲಿ ಗರ್ಲ್ಸ್ ಸ್ಕೂಲಿಗೆ ಹೋಗ್ತೇನೆ ಅಂತ ಹೇಳಿದ್ರಂತೆ. ಆ ಶಾಲೆ ಹೆಡ್ಮಿಸ್ಟ್ರೆಸ್ಸು ಮ್ಯಾನೇಜ್ಮೆಂಟಿಗೆ ಖುಷಿನೇ ಖುಷಿ, ಗಾಂಧೀಜಿ ನಮ್ಮ ಶಾಲೆಗೆ ಬರ್ತಾರೆ ಅಂಥೇಳಿ. ಡೇಟ್ ಎಲ್ಲ ಫಿಕ್ಸ್ ಆಗಿದೆ. ಒಂದು ಬ್ರೈನ್ ವೇವ್ ಬಂತು, ಐಡಿಯಾ ಬಂತು ಅವರಿಗೆ, ಮ್ಯಾನೇಜ್ಮೆಂಟ್ದವರಿಗೆ, ಪ್ರಿನ್ಸಿಪಾಲ್ಗೆ. ಏನಂದರೆ, ಗಾಂಧೀಜಿ ಬರೋ ದಿವಸ ಎಲ್ಲ ಹುಡುಗಿಯರು ಅಲ್ಲೇನಂದ್ರೆ ಕ್ಲಾಸು 4ನೇ ಕ್ಲಾಸ್ವರೆಗೂ ಹುಡುಗರು ಹುಡುಗಿಯರೆಲ್ಲ ಇರೋದು, 4ನೇ ಕ್ಲಾಸ್ ಮೇಲೆ ಎಲ್ಲ ಹುಡುಗಿಯರ ಶಾಲೆ ಅದು. ಹುಡುಗರೆಲ್ಲ ಅದು ಖಾದಿ ನಿಕ್ಕರು, ಖಾದಿ ಶರ್ಟ್ ಹಾಕ್ಕೊಂಬರ್ಬೇಕು. ಹುಡುಗಿಯರೆಲ್ಲ ಸಣ್ಣ ಮಕ್ಕಳು ಲಂಗ ದಾವಣಿ ಹಾಕ್ಕೋಬೇಕು. ಮುಂದೆ ದೊಡ್ಡವರೆಲ್ಲ ಹುಡುಗಿಯರೆಲ್ಲ ಸೀರೆ ಉಟ್ಕೊಂಬರ್ಬೇಕು. ಖಾದಿ ಎಲ್ಲನೂ ಹೋಯ್ತು, ಎಲ್ಲ ಖಾದಿ ಆಗಬೇಕು. ಎಲ್ಲಿವರೆಗೂ ಅಂದರೆ ಶಾಲೆಯಲ್ಲಿ ಕರ್ಟನ್ ಕೂಡ ಖಾದಿ ಆಗಬೇಕು. ಪ್ರಿನ್ಸಿಪಾಲು, ಹೆಡ್ಮಿಸ್ಟ್ರೆಸ್ ಎಲ್ಲ ಖಾದಿ ಸೀರೆ ಉಟ್ಕೊಂಬರ್ಬೇಕು ತೀರ್ಮಾನ ಮಾಡಿ ಹುಡುಗ ತಿಳಿಸಿದ್ರಂತೆ, ಇಂಥ ದಿವಸ ಗಾಂಧಿ ಬರ್ತಾರೆ, ಎಲ್ಲರೂ ಖಾದಿ ಹಾಕ್ಕೊಂಬರ್ಬೇಕು ಅಂತ. ಮನೇಲಿ ಇರಲ್ಲಲ್ಲ, ಕೆಲವು ದುಡ್ಡು ಕೊಟ್ಟು ಕೊಂಡ್ಕೋಬೇಕಲ್ಲ, ಖಾದಿ ರೆಡಿಯಾಗಿ ಬಂದರು. ಅಲ್ಲೊಂದು ಘಟನೆ ಆದದ್ದಂದರೆ, ಒಬ್ಬ ಹುಡುಗಿ ಹರಿಣಿ ಅನ್ನೋಂಥ ಹುಡುಗಿ, ಆಕೆ ಅನೌನ್ಸ್ ಮಾಡಿದ್ರಲ್ಲ ಹಾಕ್ಕೊಂಬರ್ಬೇಕು, ಖಾದಿ ಉಟ್ಕೊಂಬರ್ಬೇಕು ಅಂತ ಹೇಳಿದ್ರಲ್ಲ, ಅವತ್ತಿಲ್ಲ ಆಕೆ ಶಾಲೆಗೆ ಬಂದಿಲ್ಲ. ಆಕೆಗೆ ಸುದ್ದಿ ಮುಟ್ಟಿಲ್ಲ ಖಾದಿ ಹಾಕ್ಕೊಂಬರ್ಬೇಕು ಅನ್ನೋದನ್ನು. ಆಕೆ ಅವತ್ತಿನ ದಿವಸ ಬಂದಿದ್ದಾಳೆ, ಗೊತ್ತಿಲ್ಲ ಖಾದಿ ಹಾಕ್ಕೋಬೇಕು ಅಂತ. ತನ್ನ ಮಿಲ್ ಡ್ರೆಸ್ ಹಾಕ್ಕೊಂಬಂದಿದ್ದಾಳೆ, ಸಾಮಾನ್ಯ ಮಿಲ್ಲಲ್ಲಿ ಹಾಕ್ಕೋತಾರಲ್ಲ ಡ್ರೆಸ್ಸು, ಆ ಮಿಲ್ಲಿನ ಡ್ರೆಸ್ಸೇ ಹಾಕ್ಕೊಂಡು ಹೋದ್ಲಂತೆ. ಶಾಲೆಗೆ ಹೋದ ಮೇಲೆ ಬಾಕಿ ಹುಡುಗಿಯರನ್ನು ನೋಡ್ತಾಳೆ, ಟೀಚರ್ಸು, ಪ್ರಿನ್ಸಿಪಾಲ್ ಎಲ್ಲರೂ ಖಾದಿಯಲ್ಲಿ ಬಂದಿದ್ದಾರೆ. ಸಡನ್ನಾಗಿ ಸ್ಕೂಲ್ ವಾತಾವರಣನೇ ಚೇಂಜ್ ಆಗಿಬಿಟ್ಟಿದೆ, ಎಲ್ಲ ಖಾದಿ ಆಗಿದೆ. ಆಕೆ ಗಾಬರಿ ಆಯಿತು, ಅಯ್ಯೋ ನನಗೆ ಗೊತ್ತಾಗಲಿಲ್ಲ. ಹುಡುಗಿಯರನ್ನು ಕೇಳಿದ್ದು, ಅವ್ರು ಹೇಳಿದಂತೆ ಮೊನ್ನೆ ಹೇಳಿದರು ಎಲ್ಲರೂ ಖಾದಿ ಹಾಕ್ಕೊಂಬರ್ಬೇಕು ಅಂತ, ನಾವೆಲ್ಲ ಬಂದಿದ್ದೀವಿ ಅಂತ. ಆಗಿನ ಕಾಲದಲ್ಲಿ ಈಗ ನಂಗೆ ಮೊಬೈಲ್ ಇಲ್ಲ, ಈಗಿನ ಹುಡುಗರು ಭಾಳ ಕ್ವಿಕ್ಕಾಗಿ ಮೆಸೇಜ್ ಪಾಸ್ ಮಾಡ್ತಾರೆ ಮತ್ತೊಬ್ಬರಿಗೆ. ಆಗ ಹಂಗಿರಲಿಲ್ಲ. ಅದರಿಂದ ಏನು ಮಾಡಿದ್ರು, ಆ ಹುಡುಗಿ ಗೊತ್ತಾಗಿಲ್ಲ, ಏನು ಮಾಡಲಿ, ಮನೆಗೆ ಹೋಗ್ಬಿಡ್ಲಾ, ಹೋಗಿ ಹಾಕ್ಕೊಂಬರ್ಲ, ಚೇಂಜ್ ಮಾಡಲ, ಹಾಕ್ಕೊಂಡದ್ದು ಮನೇಲಿ ಇದ್ದೇ ಇಲ್ಲ, ಇನ್ನೊಂದು ಎಲ್ಲಲ್ಲ. ಆ ಹುಡುಗಿ ದುರ್ದೈವ ಅಂದರೆ, ಹುಡುಗಿಗೆ ಮಲ್ತಾಯಿ. ಆಕೆ ಅಂದ್ಬಿಟ್ಟು ಮನೆಗೆ ಹೋದಾಗ ಮಲ್ತಾಯಿ ಬೈದ್ಬಿಟ್ರೆ, ಏನು ಸಡನ್ನಾಗಿ ಬಂದು ಖಾದಿ ಸೀರೆ ಕೊಡು, ಎಲ್ಲಿದ್ದು ಕೊಡೋದು, ಯಾರು ಹೇಳಿದ್ದು ನಿನಗೆ, ಗಾಂಧಿ ತಾನೇ ಹೇಳಿದ್ದು, ಗಾಂಧಿಗೆ ಕೇಳಿ ಹೋಗು, ಇನ್ನೊಂದು ಸೀರೆ ಕೊಡಿಸು ಅಂತೇಳು, ಉಟ್ಕೊಂಬರ್ತೀನಿ ಅಂತೇಳು ಅಂತ ಹಿಂಗೆಲ್ಲ ಮಾತಾಡ್ತಾಳೆ ಅಂತ ಅನಿಸಿತ್ತು ಆಕೆ. ಅದಕ್ಕೆ ಮನೆಗೆ ಹೋಗೋದು ಕಷ್ಟ. ಮತ್ತು ಮನೆಗೆ ಹೋಗ್ಬಿಟ್ರೆ ಅಷ್ಟರಲ್ಲಿ ಗಾಂಧಿ ಬಂದುಬಿಟ್ರೆ ಅವಕಾಶ ತಪ್ಪೋಗ್ಬಿಡುತ್ತಲ್ಲಿ ನೋಡೋದು. ಏನಾದರೂ ಆಗಲಿ ಗಾಂಧಿ ನೋಡೋ ಅವಕಾಶ ತಪ್ಪಿಸ್ಕೋಬಾರ್ದು ಅಂತ ಹುಡುಗಿ ಅದೇ ಮಿಲ್ ಸೀರೆ ಉಟ್ಕೊಂಡು ಶಾಲೆಯಲ್ಲಿ ಉಳ್ಕೊಂಡ್ರು. ಕರೆಕ್ಟಾಗಿ ಹೇಳಿದ ಟೈಮಿಗೆ ಗಾಂಧಿ ಬಂದರು. ಪ್ರಾರ್ಥನೆ ಆಯಿತು, ಪ್ರಿನ್ಸಿಪಾಲ್ ಎಲ್ಲ ಮಾತಾಡಿದರು. ಗಾಂಧಿ ಸಂತೋಷ ಆಯಿತು, ಎಲ್ಲ ಕಡೆ ಖಾದಿ ನೋಡಿ. ಹೊರಡಬೇಕಾದ್ರೆ ಹಿಂಗೆ ನೋಡ್ತಾ ಹೋಗ್ತಾ ಇದ್ರು ಹುಡುಗರನ್ನ. ಈ ಹುಡುಗಿ ದುರ್ದೈವ, ಹರಿಣಿದು. ಆಕೆ ಮುಂದೆ ಬಂದರು ಗಾಂಧೀಜಿ. ಆಕೆ ನೋಡಿ ನಿಂತ್ಕೊಂಡ್ರಂತೆ. ಆ ಹುಡುಗಿ ಎದೆ ಡವಡವಾಗ್ಬಿಡ್ತು. ನಾನೇ ಹಾಕ್ಕೊಂಡ್ಬಿಟ್ಟೆ ಇಷ್ಟು ಜನರೊಳಗೆ, ಎಲ್ಲೇ ಬಂದುಬಿಟ್ರು ಗಾಂಧೀಜಿ. ನನಗೆ ಕೇಳ್ತಾರೆ ಅಸಹ್ಯ, ಎಲ್ಲರೂ ಹಾಕ್ಕೊಂಬಂದೆ, ನಾನು ಹಾಕ್ಕೊಂಬಂದಿಲ್ಲ ಅಂತ. ಅವ್ರು ಆಕೆ ನೋಡಿಬಿಟ್ಟು ಆಕೆನು ಮಾತಾಡಿಸ್ತಿಲ್ಲಂತೆ. ಪಕ್ಕದಲ್ಲಿದ್ದವ್ರು ಕೇಳಿದ್ರಂತೆ, ದಿನ ಉಟ್ಕೊಂಬರ್ತೀಯ ಖಾದಿ ಅಂತ ಪಕ್ಕದ ಹುಡುಗಿ ಕೇಳಿದ್ರಂತೆ. ಆ ಹುಡುಗಿಗೆ ಹೇಳಬೇಕು ಗೊತ್ತಾಗಲಿಲ್ಲ. ಈಗ ಯಾವಾಗಲೂ ಹಾಗೆ ರೂಲ್ ಪಾಲಿಸೋರು ಹಾಕ್ಕೊಂಡ್ಬಿಡ್ತಾರೆ. ದಿವಸ ಹಾಕ್ಕೊಂಬರ್ತೀಯಾ ಅಂತ ಕೇಳಿದ್ರಂತೆ. ಆ ಹುಡುಗಿಗೆ ಏನು ಹೇಳಬೇಕು ಗೊತ್ತಾಗಲಿಲ್ಲ. ಹೆಡ್ಮಿಸ್ಟ್ರೆಸ್ ನೋಡಿದ್ರು, ಹೆಡ್ಮಿಸ್ಟ್ರೆಸ್ ಹಿಂಕೊಂಡು ಹಾಕಿದ್ರು, ಹೌದು ಅಂತ ಹೇಳು ಅಂತ. ಆದರೆ ಹುಡುಗಿ ಹೇಳಲಿಲ್ಲ, ಇಲ್ಲ ಇವತ್ತೇ ಹಾಕ್ಕೊಂಬಂದಿದ್ದೀನಿ ಅಂದ್ಲಂತೆ. ಹೆಡ್ಮಿಸ್ಟ್ರೆಸ್ ಮುಖ ಕೆಟ್ಟೋಯ್ತು. ಆಮೇಲೆ ಯಾಕೆ ಇವತ್ತು ಹಾಕ್ಕೊಂಬಂದು, ದಿನ ಯಾಕೆ ಹಾಕ್ಕೊಂಬರಲ್ಲ ಅಂತ. ಗೊತ್ತಿಲ್ಲ, ಇವತ್ತು ಹಾಕ್ಕೊಂಬರ್ಬೇಕು ಅಂತ ಹೆಡ್ಮಿಸ್ಟ್ರೆಸ್ ಹೇಳಿದ್ರು, ಅದಕ್ಕೆ ಹಾಕ್ಕೊಂಬಂದಿದ್ದೀವಿ ಅಂತ. ಇವತ್ತೊಂದೇ ದಿವಸ ಅಂತ ಗಾಂಧೀಜಿ ಸ್ವಲ್ಪ ಕೋಪ ಬಂದಂಗೆ ಮಾಡಿದ್ರಂತೆ. ನೋಡಿ, ಈ ಖಾದಿ ಹಾಕ್ಕೊಳ್ಳೋದು ಆ್ಯಕ್ಟಿಂಗ್ ಆಗೋದು ಬೇಡ, ತೋರಿಸೋದಕ್ಕೆ ಹಾಕಬೇಡಿ ಖಾದಿ. ನಿಜವಾಗ್ಲೂ ಇಷ್ಟ ಇದೆಯಾ? ಯಾಕೆ ಹಾಕ್ಕೋಬೇಕು ಖಾದಿ ಹೇಳು?
ಮತ್ತೊಬ್ಬ ಹುಡುಗಿನ ಕೇಳಿದ್ರಂತೆ ಖಾದಿ ಯಾಕೆ ಹಾಕ್ಕೋಬೇಕು ಅಂತ. ಆಕೆ ಹೇಳಿದಂತೆ ಬಟ್ಟೆ ಹಗುರಾಗಿದೆ ಎಂದಂತೆ. ಹೌದು, ಇನ್ನೇನು ಕಾರಣ? ಒಗೆದ್ರೆ ಶುದ್ಧ ಆಗತ್ತೆ. ಹೌದು, ಮತ್ತೇನಾಗ್ತದೆ? ಮತ್ತಿದು ಜಾಸ್ತಿ ಬೆಲೆ ಇಲ್ಲ ಅನಿಸುತ್ತೆ, ಕಮ್ಮಿ ಬೆಲೆ ಅನಿಸುತ್ತೆ. ಹೌದು, ಮತ್ತಿನ್ನೇನು ಅಂತ ಕೇಳಿದ್ರು. ಅವ್ರಿಗೆ ಗೊತ್ತಾಗಲಿಲ್ಲ. ಇದು ಯಾವುದೂ ಕಾರಣ ಅಲ್ಲ ಮಗು, ಮುಖ್ಯ ಖಾದಿ ಯಾಕೆ ಹಾಕ್ಕೋಬೇಕು ಅಂದ್ರೆ ನೋಡಿ ಎಷ್ಟು ಪೇಷನ್ಸ್ ಇದೆ ಆ ಮಗು ಹೇಳೋಷ್ಟು. ಯಾಕೆ ಹಾಕ್ಕೋಬೇಕು ಗೊತ್ತಾ? ಈ ಖಾದಿ ಹೆಂಗೆ ಬರುತ್ತೆ ಗೊತ್ತಾ ನಿನಗೆ? ಯಾರೋ ನೂಲ್ತಾರೆ, ಹೊಟ್ಟೆಗಿಲ್ಲ ಪಾಪ ಅವ್ರಿಗೆ, ಆ ನೂತವ್ರು ದುಡ್ಡು ಹೋಗ್ತದೆ, ಆ ದುಡ್ಡಿಂದ ಬರುತ್ತೆ. ದುಡ್ಡು ಬೇರೆ ದೇಶಕ್ಕೆ ಹೋಗೋದಿಲ್ಲ, ನಮ್ಮಲ್ಲಿ ಉಳ್ಕೊಳ್ಳುತ್ತೆ ಅದು. ಆದರೆ ನಮ್ಮ ಜನಕ್ಕೆ ಮುಟ್ತದೆ. ಹೀಗಾಗಿ ನಮ್ಮ ಜನಕ್ಕೆ ಹೊಟ್ಟೆ ತುಂಬಿಸುವಂಥ ಒಂದು ಕೆಲಸ ಆಗಬೇಕು ಅಂತ ಖಾದಿ ಇದೆ. ದಿನ ಹಾಕ್ಕೊಂಬರ್ತೀರಾ ಅಂತ ಕೇಳಿದ್ರು. ದಿನ ಹಾಕ್ಕೊಂಬರ್ತೀವಿ ಅಂತ. ಈ ಹರಿಣಿಗೆ ಪಾಪ ಏನು ಕೂತಿದ್ದಾಳೆ, ಹಾಗೆ ನಿಂತಿದ್ದಾಳೆ ಆಕೆ. ಅವ್ರು ಬಂದು ಹೇಳಿದ್ರಂತೆ ನಿನ್ನ ಹೆಸರೇನು ಅಂತ ಕೇಳಿದ್ರು. ಹರಿಣಿ ಅಂತ ಹೇಳಿದ್ರು. ಆಕೆ ತಲೆ ಮೇಲೆ ಕೈ ಇಟ್ಟು ಹೇಳಿದ್ರಂತೆ, ನೀನು ಯಾಕೆ ಹಾಕ್ಕೊಂಬರ್ಲಿಲ್ಲ ಗೊತ್ತಿಲ್ಲಮ್ಮ, ಏನೋ ಕಾರಣ ಇರಬೇಕು, ಇದು ನೀನು ಹಾಕ್ಕೊಂಡೇ ಬಂದಿರೋಳು, ಅಥವಾ ನಿನಗೆ ಹಾಕ್ಕೊಳ್ಳೋಕ್ಕೆ ಆಗಲಿಕ್ಕಿಲ್ಲ, ಅಥವಾ ಮರ್ತಿರ್ಬೇಕು. ಏನೇ ಇರಲಿ ಮಗು, ನಾನು ಮೆಚ್ಕೋತೀನಿ, ನಾನು ಪ್ರಾಮಾಣಿಕವಾಗಿದ್ದೀಯ ನೀನು. ಕೆಲವ್ರು ಏನು ಮಾಡ್ಬೋದಾಗಿತ್ತು, ಹಾಕ್ಕೊಂಬಂದಿಲ್ಲಲ್ಲ ನೀ ಆ ಪ್ರೇಯರ್ ಮೀಟಿಂಗಲ್ಲಿ ಇರಬೇಡ, ಹಿಂದೆ ಕೂತ್ಬಿಡೋರು, ಹೋಗಿ ಬೇರೆ ಕಡೆ ಕೂತ್ಕೊಂಡ್ಬಿಡು ಅಂತ ಬೇರೆ ರೂಮಲ್ಲಿ ಕೂಡಿಸ್ಬೋದಾಗಿತ್ತು. ಆದರೆ ಮಾಡಲಿಲ್ಲ, ನಿಂತಿದ್ಯಾ ನೀನು. ಆದರೆ ಮಗು ಇನ್ನೊಂದು ಹೇಳ್ತೀನಿ, ಅಪ್ರಾಮಾಣಿಕತನೇ ಬೇಡ. ಮಿಲ್ ಹಾಕ್ಕೊಂಡ್ರೆ ನನಗೇನು ದುಃಖ ಇಲ್ಲ, ಆದರೆ ನಾಟಕ ಮಾತ್ರ ಮಾಡಬೇಡ, ಒಂದು ದಿವಸ ಖಾದಿ ಹಾಕ್ಕೊಂಡು ನಾಟಕ ಮಾಡಬೇಡ ಅಂತ ಹೇಳಿದ್ರಂತೆ. ಪ್ರಿಟೆನ್ಷನ್ ಈಸ್ ವರ್ಸರ್ ದ್ಯಾನ್ ಫಾಲೋಯಿಂಗ್ ಅಂತ ಹೇಳ್ತಾರೆ. ಫಾಲೋ ಮಾಡೋದಕ್ಕಿಂತ ಈ ನಾಟಕ ಮಾಡೋದಿದೆಯಲ್ಲ ಭಾಳ ಕೆಟ್ಟದಿದು, ನಾಟಕ ಮಾಡಬೇಡ ಅಂತ ಗಾಂಧೀಜಿ ಹೇಳಿದ್ರಂತೆ. ಹಾಗೆ ಆನಂತರ ಮುಂದೆ ಸ್ವದೇಶಿ ಚಳವಳಿಯೆಲ್ಲ ಆದಮೇಲೆ ಅಸಹಕಾರ ಆಂದೋಲನ ಆಯಿತು. ಅದು ಸ್ವಲ್ಪ ಕೈ ಮೀರಿ ಹೋಯಿತು ಮುಂದೆ. ತಮಗೆಲ್ಲ ಬಹಳ ಪ್ರಸಿದ್ಧವಾದಂಥ ಘಟನೆ ಅದು, ಚೌರಿ ಚೌರ ಘಟನೆ. ಅಸಹಕಾರ ಆಂದೋಲನ ಎಷ್ಟು ದೇಶವನ್ನು ರೋಮಾಂಚನ ಮಾಡಿಬಿಟ್ಟಿತ್ತು ಅಂದರೆ, ಒಂದು ಫೋಕಸ್ ಭಾರತಕ್ಕೆ ಸಿಕ್ಕದ್ದು. ಎಲ್ಲರೂ ಭಾಗವಹಿಸ್ತಾ ಇದ್ದರು. ಏನು ಬ್ರಿಟಿಷ್ ಗೌರ್ಮೆಂಟ್ ವಾಸ್ ವರಿಡ್ ಅಬೌಟ್ ಇಟ್, ಅವ್ರು ಗಾಬರಿ ಆಗಿಬಿಟ್ಟಿತ್ತು. ಆ ಹಂತಕ್ಕೆ ಹೋದಾಗ ಆ ಚೌರಿ ಚೌರಾದಲ್ಲಿ ಆ ಪೊಲೀಸರು ಗುಂಡು ಹಾರಿಸಿದ್ದಾರೆ ಜನರ ಮೇಲೆ. ಇದೆ ಆ ಮನೆ, ಅದು ಜಲಿಯನ್ ವಾಲಾಬಾಗ್ ಆದ ಹಾಗೇನೆ, ಅಮೃತ್ಸರದಲ್ಲಿ ಆದ ಹಾಗೆ ಗುಂಡು ಹಾರಿಸಿದ ತಕ್ಷಣ ಇವರು ಹೋಗಿ ಹೊಡೆದು ಆ ಪೊಲೀಸರನ್ನೆಲ್ಲ ಪೊಲೀಸ್ ಠಾಣೆಯಲ್ಲಿ ಹಾಕಿ ಕೀಲಿ ಹಾಕಿ ಬೆಂಕಿ ಹಚ್ಚಿಬಿಟ್ರು. ಒಳಗಡೆ 22 ಜನ ಪೊಲೀಸರು ಸತ್ತೋಗ್ಬಿಟ್ರು. ಆ ಹಿಂಸೆ ಆದ ಸುದ್ದಿ ಕೇಳಿದ ತಕ್ಷಣ ಗಾಂಧಿ ಏನು ಮಾಡಿದ್ರು ಅಂದರೆ, ಚಳವಳಿನ ಹಿಂತಕ್ಕೋತೇನೆ ಅಂದ್ಬಿಟ್ರು. ಭಾಳ ವಿಚಿತ್ರ ಘಟನೆ ಇದು. ಅವ್ರ ಹಿಂಬಾಲಕರಿಗೆ ಭಾರಿ ಶಾಕ್ ಆಗೋಯ್ತು. ನೆಹರು ಕೂಡ ಕೇಳಿದರು, ಏನು ಜನ ಎಲ್ಲ ರೊಚ್ಚಿಗೆದ್ದಿದ್ದಾರೆ ಬ್ರಿಟಿಷರ ವಿರುದ್ಧ. ಈಗ ನೋಡಿ, ಯಾರ ವಿರುದ್ಧ ಹೋರಾಡಬೇಕು ಅಂತ ಹೇಳಿ ತಯಾರು ಮಾಡಿ ಎಲ್ಲ ಆಯುಧಗಳನ್ನು ತೊಗೊಂಡು ಹೋಗಿ ನಿಂತ್ಕೊಂಡ್ಬಿಟ್ಟು ಬೇಡ ಅಂತ ಕರ್ಕೊಂಬಂದ್ರೆ ಹೇಗೆ? ಜನ ಎಲ್ಲ ಒಂದಾಗಿದೆ. ಇಷ್ಟು ಒಂದಾಗೋದು ಕಷ್ಟ. ನಮ್ಮ ಜನ ಒಂದಾಗಿ ಉತ್ಸಾಹದಲ್ಲಿದ್ದಾರೆ ಬ್ರಿಟಿಷರನ್ನು ಬೆದರಿಸಬೇಕು ಅಂತ. ಅಂಥ ಹೊತ್ತಿನಲ್ಲಿ ಚೌರಿ ಚೌರ ಆದದ್ದಕ್ಕೆ ಒಂದು ಘಟನೆ ಬಿಟ್ಬಿಡಿ, ಅದು ಹೋಗಲಿ, ಯಾಕೆ ಹಿಂಗೆ ತಗೋತೀರಿ ಅಂದಾಗ ಗಾಂಧೀಜಿ ಒಂದು ಮಾತು ಹೇಳ್ತಾರೆ, ಟು ಮೀ ಮೀನ್ಸ್ ಆರ್ ಆ್ಯಸ್ ಇಂಪಾರ್ಟೆಂಟ್ ಆ್ಯಸ್ ದಿ ಎಂಡ್ಸ್ ಅಂತ. ನನಗೆ ಸಾಧನೆ ಎಷ್ಟು ಮುಖ್ಯನೋ ಆ ಸಾಧನೆಯ ದಾರಿ ಕೂಡ ಅಷ್ಟೇ ಮುಖ್ಯ. ನನಗೆ ಹೇಗಾದರೂ ಮಾಡಿ ಸಾಧಿಸಬೇಕು ಅಂತಿಲ್ಲ, ನನ್ನ ದಾರಿ ಕೂಡ ನೈತಿಕತೆಯಿಂದ ಕೂಡಿರಬೇಕದು. ನನ್ನ ಜನ ಇನ್ನೂ ಅಸಹಕಾರಕ್ಕೆ, ಈ ಶಾಂತಿಯುತ ಚಳವಳಿ ತಯಾರಾಗಿಲ್ಲ ಅನಿಸುತ್ತೆ, ಇದು ಬೇಡ ಅಂತ ತಗೊಂಡ್ರು. ಎಷ್ಟು ಕಷ್ಟ ಆಯಿತು ಜನಕ್ಕೆ ಗೊತ್ತಾದ. ಗಾಂಧೀಜಿ ಬಹಳ ಅಪ್ರಿಯರಾಗಿಬಿಟ್ರು ಜನಕ್ಕೆ. ಬಹಳ ಜನ ವಿರೋಧ ಮಾಡಿದ್ರು ಇವ್ರಿಗೆಲ್ಲ. ಏನು ಹಿಂಗೆ ಮಾಡ್ತಾರೆ ಗಾಂಧೀಜಿ, ಇವು ನಾಯಕತ್ವ ನಾವೇ ತೊಗೊಂಡ್ಬಿಡೋಣ, ಮಾಡಿಬಿಡೋಣ ಅಂತೆಲ್ಲ ರೋಷಾವೇಶದ ಮಾತಾಡಿದ್ದು ಉಂಟು ಅವಾಗೆಲ್ಲ. ನಂತರ ಮುಂದೆ ಗಾಂಧೀಜಿಗೆ ಅವರು ಸಾಬರಮತಿ ಆಶ್ರಮಕ್ಕೆ ಬಂದಾಗ ಪೊಲೀಸರು ಅರೆಸ್ಟ್ ಮಾಡ್ಕೋತಾರೆ, ಕೋರ್ಟಿಗೆ ಕರ್ಕೊಂಡು ಹೋಗ್ತಾರೆ. ಇವ್ರ ಮೇಲೆ ಇವರು ಜನರನ್ನು ಉತ್ತೇಜನ ಮಾಡಿ ಈ ಹಿಂಸೆ ಕಾರಣ ಆದರು ಅಂತ. ಗಾಂಧೀಜಿ ಆರ್ಗ್ಯುಮೆಂಟ್, ಇವರೇ ಬ್ಯಾರಿಸ್ಟರ್ ಅಲ್ವಾ, ಆರ್ಗ್ಯುಮೆಂಟ್ ಹೇಗಿದೆ ಗೊತ್ತಾ? ಅವರು ತೀರ್ಮಾನ ಕೊಡೋದಕ್ಕಿಂತ ಮೊದಲೇ ಇವರೇ ಹೇಳಿಬಿಡ್ತಾರೆ, ನೀವೇನು ಕೊಡ್ತೀರೋ ಗೊತ್ತಿಲ್ಲ ತೀರ್ಮಾನ, ನಾನು ತಪ್ಪಿತಸ್ಥ, ನಾನು ಮಾಡಿದ್ದೇನೆ, ನನಗೆ ಶಿಕ್ಷೆ ಆಗಬೇಕು ಇದಕ್ಕೆ. ನಾನು ನನ್ನ ಜನರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳದೆ ಕರೆ ಕೊಟ್ಟುಬಿಟ್ಟೆ, ತಪ್ಪು ನನ್ನಿಂದಾಗಿದೆ, ನೀವು ಯಾವ ಶಿಕ್ಷೆ ಕೊಟ್ಟರು ಒಪ್ಕೊಳ್ಳೋಕೆ ತಯಾರಿದ್ದೀನಿ ನಾನು ಅಂತ. ಆ ಜಡ್ಜ್ ಎಷ್ಟು ದೊಡ್ಡ ಮನುಷ್ಯ. ಜಡ್ಜ್ ಏನು ಹೇಳ್ತಾನೆಂದರೆ, ಇದೇ ಥರದ ತಪ್ಪನ್ನು ತಿಲಕರು ಮಾಡಿದ್ರು, ಆವಾಗ ಅವ್ರಿಗೆ 6 ವರ್ಷ ಶಿಕ್ಷೆ ಕೊಟ್ಟಿದ್ದೆ, ನೀವು ಅದೇ ಮಟ್ಟದ ಜನ ಆದ್ದರಿಂದ ನಿಮಗೂ 6 ವರ್ಷ ಶಿಕ್ಷೆ ಕೊಟ್ಟಿದ್ದೇನೆ, ಇದು ನಿಮ್ಗೆ ಬೇಜಾರಿಲ್ಲ ಅಂತ ಅನಿಸುತ್ತೆ ಅಂತ ಜಡ್ಜು ಕೋರ್ಟ್ ಜಡ್ಜ್ಮೆಂಟ್ ತೀರ್ಮಾನ ಕೊಡಬೇಕಾದ್ರೆ. ಆದರೆ ಗಾಂಧೀಜಿ ಹೇಳ್ತಾರೆ ಒಂದು ಮಾತನ್ನು ಹೇಳಿ, ಬೇಜಾರೆಲ್ಲ ಸಂತೋಷ ಆಗಿದೆ, ಯಾರಿದ್ರೂ ಅಷ್ಟು ಕೊಡಲೇಬೇಕಾಗಿತ್ತು ನನಗೆ, ಇನ್ನೂ ನೀವು ನನಗೆ ಸಡಿಲವಾಗಿದ್ದೀರಿ ಅಂತ, ಯು ಆರ್ ಕೈಂಡ್ ಟು ಮೀ ಅಂತ. 6 ವರ್ಷ ಶಿಕ್ಷೆ ತೊಗೊಂಡ್ರು, ಜೈಲಿಗೆ ಹೋದರು. ಮುಂದೆ 2 ವರ್ಷಕ್ಕೆ ಅಪೆಂಡಿಸೈಟಿಸ್ ಆಪರೇಷನ್ ಆಗಿ ಅವ್ರನ್ನ ಬಿಡುಗಡೆ ಮಾಡಿದ್ರು. 24ಕ್ಕೆ ಬಿಡುಗಡೆ ಆಯಿತು. ಆ ಹೊತ್ತಲ್ಲಿ ಗಲಾಟೆ ಆಯಿತು. ಯಾವಾಗ ಗಾಂಧೀಜಿ ಜೈಲಿಗೆ ಹೋದರೋ ಶಿಷ್ಯವರ್ಗದಲ್ಲಿ 2-3 ಭಾಗ ಆಗಿಬಿಡ್ತು. ಕೆಲವರು ಮುಂದೆ ಒರೆಸ್ಬೇಕಾಗಿತ್ತು ಚಳವಳಿನ ಅಂತ ಅನ್ನೋರು, ಕೆಲವರು ಚಳವಳಿ ನಿಲ್ಲಿಸಿದ್ದು ಒಳ್ಳೇದಾಯಿತು ಅಂತ ಕೆಲವರು, ಇನ್ನು ಕೆಲವರು ಬೇಡ ಉಸಾಬರಣೆ ಬೇಡ ಇದು ಅಂತ ಕೆಲವರು. ಹೀಗೆ 2-3 ಭಾಗ ಆದಾಗ ಗಾಂಧೀಜಿ ಭಾಳ ನೋವಾಯಿತು ಮನಸ್ಸಿಗೆ ಬಂದಮೇಲೆ. ತನ್ನ ಹಿಂಬಾಲಕರಲ್ಲಿ ಒಂದು ಒಪ್ಪಂದ ಇಲ್ಲಲ್ಲ ಅಂತ ಹೇಳಿ ಅವ್ರನ್ನೆಲ್ಲ ಕೂಡಿಸಿ ಹೇಳಿ, ಮತ್ತೆ ಇದೆಯಲ್ಲ ಅವ್ರ ವಸ್ತ್ರ, 24 ದಿವಸ ಉಪವಾಸ ಮಾಡಿದ್ರು ಈ ಸಲ.
ಅಪೆಂಡಿಸೈಟಿಸ್ ಆಪರೇಷನ್ ಆಗಿ ಬಂದಿದ್ದಾರೆ, ಮೊದಲೇ ಆರೋಗ್ಯ ಸರಿ ಇಲ್ಲ. 24 ದಿವಸ ಉಪವಾಸ ಮಾಡಿದ್ರಂತೆ. ಉಪವಾಸ ಮಾಡಿ ಮತ್ತೆ ನೋಡಿ ಮುಂದೆ ಮತ್ತೆ 2 ವರ್ಷ 3 ವರ್ಷ ಸಕ್ರಿಯ ರಾಜಕಾರಣದಲ್ಲಿ ಭಾಗವಹಿಸ್ತಿಲ್ಲ, ಆಶ್ರಮದಲ್ಲೇ ಇದ್ರು. ಇದು ಯಾಕೆ ಹಿಂಗೆ ಮಾಡ್ತಾರೆ ಅಂತ ರಾಜಕಾರಣದ ಅನಲೈಸಿಸ್ ಮಾಡ್ತಾರೆ, ಪಾಲಿಟಿಷಿಯನ್ಸ್ ಅನಲೈಸ್ ಮಾಡ್ತಾರೆ. ಓನ್ಲಿ ಗಾಂಧಿ ಹ್ಯಾಸ್ ಡನ್ ದಿಸ್ ಇನ್ ದಿ ಪಾಸ್ಟ್, ನೋಬಡಿ ಎಲ್ಸ್ ಹ್ಯಾಸ್ ಡನ್. ಒಂದು ಉತ್ಸಾಹ ನಾಯಕರಾಗ್ಬಿಟ್ಟ ಮೇಲೆ ಹಿಂದೆ ಹೋಗಲ್ಲ. ಯಾರೋ ಒಬ್ರು MLA ಆದರೆ ಚಟುವಟಿಕೆಯಿಂದ ಇರಬೇಕು ಅಂತಾರೆ, ಸುಮ್ಮನೆ ಇರಬಾರ್ದ್ರಿ, ಮುಂದಿನ ಇಲೆಕ್ಷನ್ಗೆ ಹೋಗ್ಬಿಡುತ್ತೆ ನಮ್ಮದು, ಏನು ಮಾಡ್ತಾ ಇರಬೇಕು, ನ್ಯೂಸಲ್ಲಿ ಬರ್ತಾ ಇರಬೇಕು, ಕೊಟ್ಟೇಗೋ ಮಾಡಿ, ಏನ ಕ್ರಿಯೇನ ಪ್ರಕಾರೇಣ ಪ್ರಸಿದ್ಧ ಪುರುಷೋಭವ ಇರಬೇಕು, ಅದೆಲ್ಲ ಮಾಡ್ಕೊಂಡಿರ್ಬೇಕು. ಆದರೆ ಇಲ್ಲಿ ಗಾಂಧೀಜಿ ಏನು ಮಾಡಿದ್ರು, ಮತ್ತೆ 3 ವರ್ಷ ಹೀಗೆ ಒಂದು ಹಂತಕ್ಕೆ ಹೋಗ್ತಾರೆ, ನಿಲ್ತಾರೆ, ಇಂಟ್ರಾಸ್ಪೆಕ್ಷನ್, ಮತ್ತೆ 2 ವರ್ಷ, ಮತ್ತೆ 3 ವರ್ಷ ಹೋಗೋದು, ನಿಂತ್ಕೋತಾರೆ. ಯಾಕೆ ಮಾಡ್ತಿದ್ರು ಅಂತಂದರೆ ಇದು ಸಿಂಹಾವಲೋಕನ ಮಾಡ್ಕೋಬೇಕಾಗತ್ತೆ. ಯಾವುದೇ ಒಬ್ಬ ನಾಯಕ ಉತ್ಸಾಹದಿಂದ ಮುಂದುವರಿಬಾರ್ದು. ಅದಕ್ಕೆ ಹೇಳ್ತಾರೆ, ಎನರ್ಜಿ ವಿದೌಟ್ ಥಾಟ್ ಈಸ್ ಎಫರ್ವೆಸೆಂಟ್ ಅಂತ. ಶಕ್ತಿ ಚಿಂತನೆ ಇಲ್ಲದೆ ಹೋದರೆ ಅದೊಂಥರ ರಭಸ ಜಾಸ್ತಿ ಇರ್ತದೆ, ತಾಳ್ಮೆ ಕಮ್ಮಿ. ಅದಕ್ಕೆ ಹೇಳ್ತೀವಿ ಎಫರ್ವೆಸೆಂಟ್ ಆಗಬಾರ್ದು ಅಂತ ಗಾಂಧೀಜಿ ಪ್ರಯತ್ನಪೂರ್ವಕವಾಗಿ 2 ವರ್ಷ ನಾನು ಇರೋಲ್ಲ, ನಾನು ಸೋಷಿಯಲ್ ಕಾರ್ಯ ಮಾಡ್ಕೊಂಡಿರ್ತೀನಿ ನಾನು ಅಂತ ಹೇಳಿದ್ದು ಬಿಡೋದು. ಆ ಪೀಕಿಗೆ ಹೋದವರು 1920 ಅತ್ಯಂತ ಪ್ರಮುಖ ಸ್ಥಾನದಿದ್ದಂಥ ಒಬ್ಬ ಗಾಂಧೀಜಿ ಮುಂದೆ ಮತ್ತೆ 3 ವರ್ಷ ಪತ್ತೆ ಇಲ್ಲ, ಹೋಗೋದಿಲ್ಲ ರಾಜಕಾರಣಕ್ಕೆ, ಹಾಗೇ ಇದ್ದರು. ಆಗ ಕರ್ನಾಟಕಕ್ಕೆ ಬಂದಿದ್ದರು ಗಾಂಧೀಜಿ. ಕರ್ನಾಟಕಕ್ಕೆ ಬಂದಾಗ 24ನೇದ್ದು ಬೆಳಗಾಮದ್ದು ಆದಾಗ ಕಾಂಗ್ರೆಸ್ ಅಧಿವೇಶನ ಆದಾಗ ಗಾಂಧೀಜಿ ಬಂದಾಗ ಒಂದು ಪ್ರಕರಣ ಆದದ್ದು ಬಹಳ ಚೆನ್ನಾಗಿದೆ, ಒಂದು ಅಲ್ಲಿ ತುಂಬ ಹಿಡಿಸುವಂಥದ್ದು. ಬಾಪು ಹೇಗೆ ಎಲ್ಲರನ್ನೂ ಪ್ರೀತಿ ಮಾಡ್ತಾಯಿದ್ರು ಅನ್ನೋದಕ್ಕೆ ಒಂದು ಸಣ್ಣ ಘಟನೆ. ಒಬ್ಬ ಹುಬ್ಬಳ್ಳಿಯ ಹುಡುಗಿ, ಆಕೆ ಬರ್ಕೊಂಡಿದ್ದಾಳೆ, ಆಕೆ ಬರೆದ ಕಥೆ ಹೇಗಿದೆ ನೋಡಿ. ಒಬ್ಬ ಹುಡುಗಿ ಪದ್ಮಾವತಿ ಅಂತ ಇದ್ಲಂತೆ, ಹುಬ್ಬಳ್ಳಿ ಹುಡುಗಿ. ಅವ್ರ ಟೀಚರ್ ಏನು ಮಾಡಿದ್ದಾರೆ, ಗಾಂಧೀಜಿ ಬರ್ತಾರೆ, ಕಾಂಗ್ರೆಸ್ ಅಧಿವೇಶನಕ್ಕೆ ಬರ್ತಾರೆ, ಅವ್ರ ಮುಂದೆ ಸ್ವಲ್ಪ ಕಲ್ಚರಲ್ ಪ್ರೋಗ್ರಾಮ್ ಮಾಡಬೇಕೇನೋ, ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಬೇಕು ಅಂಥೇಳಿ ಆ ಹೆಡ್ ಮಿಸ್ಸಸ್ ಕರ್ಕೊಂಬಂದು ಎಲ್ಲ ಹುಡುಗಿಯರ ಕಡೆಯಿಂದ ಒಂದು ನಾಟಕ ಮಾಡಿಸಿದ್ದಾರೆ. ಗಾಂಧೀಜಿ ನೋಡ್ತಾರೆ ನಾಟಕ, ಅದನ್ನು ಅವ್ರಿಗೆ ತೋರಿಸ್ಬೇಕು ಅಂಥೇಳಿ. ಆ ನಾಟಕದ ವಸ್ತು ಎಷ್ಟು ಚೆನ್ನಾಗಿದೆ ಅಂದರೆ, ಒಬ್ಬ ತಾಯಿ ನಿಂತ್ಕೊಂಡಿದ್ದಾಳೆ, ಮುಖ ಎಲ್ಲ ಮ್ಲಾನವಾಗಿದೆ, ದುಃಖದಲ್ಲಿದ್ದಾಳೆ, ಕಣ್ಣೀರು ಹರಿತಾ ಇದೆ. ಒಬ್ಬ ತರುಣ ಬರ್ತಾನೆ, ತೇಜಸ್ವಿ ತರುಣ ಬಂದು, ಯಾಕಮ್ಮ ಮಾಡ್ತಾ ಇದ್ದೀಯಾ, ನೀನು ಯಾರು ಅಂತ ಕೇಳ್ತಾನೆ. ಆಕೆ ಹೇಳ್ತಾಳಪ್ಪ, ನಾನು ಶತಶತಮಾನಗಳಿಂದ ಇದ್ದವಳು, ಹಿರೇ ಮುತ್ತೈದೆ ನಾನು, ಎಷ್ಟೊಂದು ಜನ ಮಕ್ಕಳಿಗೆ ಜನ್ಮ ಕೊಟ್ಟುಬಿಟ್ಟಿದ್ದೀನಿ, ಎಷ್ಟೊಂದು ಜನ ನಾಯಕರಾದರು, ಧೀರೋದಾತ್ತರಾಗಿ ಹೋದರು, ನನಗೆ ಮುಕ್ತಿ ಇಲ್ಲಪ್ಪ, ನಾನು ಒದ್ದಾಡ್ತಾ ಇದ್ದೀನಿ, ದಾಸ್ಯದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ನಾನು ಯಾರು ಪಾರು ಮಾಡ್ತಾರೆ ಇದರಿಂದ ಅಂತ ಅಳ್ತಿದ್ಲಂತೆ. ಆಗ ಯುವಕ ಹೋಗ್ಬಿಟ್ಟು ಹೇಳ್ತಾನಂತೆ, ನೀನೇನು ಚಿಂತೆ ಮಾಡಬೇಡ, ನಾನು ಮಾಡ್ತೇನೆ, ಇವರೆಲ್ಲ ದಾಸ್ಯ ಸಂಖ್ಯೆಯಿಂದ ಪಾರು ಮಾಡಿ ಭಾರತಕ್ಕೊಂದು ಸ್ವಾತಂತ್ರ್ಯ ಕೊಡಿಸ್ತೇನೆ ಅನ್ನೋ ರೀತಿ ಮಾತಾಡಬೇಕು. ಆಗ ಯುವಕನ ಹೆಸರು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅಂತ ಮಾಡಿದರು. ಆ ಮಾಡಿದಾಗ ಈ ಪದ್ಮಾವತಿ ಅನ್ನೋ ಹುಡುಗಿ ಭಾರತ ಮಾತೆ ಆಗಿದ್ದಾಳೆ. ಸ್ಕೂಲ್ ಪ್ರೋಗ್ರಾಮಲ್ಲಿ ಮಾಡ್ತಾರೆ, ಸಾಮಾನ್ಯ ಮಾಡ್ತಾರೆ, ಭಾರತ ಮಾತೆ ಅಂತ ಹುಡುಗಿನ ಮಾಡಿ ಕಿರೀಟ ಹಾಕಿ ಒಂದು ತಿರಂಗ ಧ್ವಜ ಕೊಟ್ಟು ನಿಲ್ಲಿಸ್ತಾರೆ. ಹಾಗೆ ನಿಲ್ಲಿಸಿದ್ರು. ಒಬ್ಬ ಈಕೆ ಪದ್ಮಾವತಿ ಭಾರತ ಮಾತೆ ಆಗಿದ್ಲು. ಇಂದು ಜೈನ್ ಅನ್ನೋ ಹುಡುಗಿ ಗಾಂಧಿ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಪಾತ್ರ ವಹಿಸಿದ್ಲು. ಆ ನಾಟಕ ತುಂಬ ಚೆನ್ನಾಗಿ ಮಾಡ್ತಿದ್ಲು. ಈ ಪದ್ಮಾವತಿ ಅಂತೂ ನಿಜವಾಗ್ಲೂ ಅಳ್ತಾ ಇದ್ಲು, ಅಷ್ಟು ಪ್ರಾಕ್ಟೀಸ್ ಮಾಡಿಸ್ಬಿಟ್ಟಿದ್ದಾರೆ ಅನ್ಸುತ್ತೆ, ಅಳ್ತಾ ಇದ್ಲು. ಆ ನಾಟಕ ಮುಗಿದ ಮೇಲೆ ಪ್ರಿನ್ಸಿಪಾಲ್ರು ಗಾಂಧಿ ಕಡೆ ಕರ್ಕೊಂಬಂತಾರಂತೆ ಇಬ್ಬರನ್ನು, ಇಂದು ಜೈನ್ ಮತ್ತು ಈ ಪದ್ಮಾವತಿಯನ್ನು ಕರ್ಕೊಂಡು ಹೋಗಿ, ನೋಡಿ ಇವರೇ ಪಾತ್ರ ವಹಿಸಿದವರು ಅಂತ. ಗಾಂಧೀಜಿ ಏನು ಮಾಡಿದ್ರು ಅಂತ ಭಾಳ ತಮಾಷೆ ಇದೆ. ಆ ಹುಡುಗಿಯರಿಗೆ ಹೇಳಿದ್ದಾರೆ ಹೆಡ್ ಮಿಸ್ಟ್ರೆಸ್ಸು, ಗಾಂಧಿ ಹತ್ರ ಹೋದ ತಕ್ಷಣ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಅಂತ ಹೇಳಿದ್ದಾರೆ. ಆ ಹುಡುಗಿಯರಿಬ್ಬರು ಹೋದ ತಕ್ಷಣ ಆ ಮೋಹನ್ ದಾಸ್ ಕರಮ್ಚಂದಿ ಪಾತ್ರ ವಹಿಸಿದಂಥ ಇಂದು ಜೈನಲ್ಲಿ ನಿಂತಿದ್ದಾಳೆ, ಈ ಪದ್ಮಾವತಿ ಇಲ್ಲಿ ನಿಂತಿದ್ದಾಳೆ. ಗಾಂಧೀಜಿ ಇಂದು ಜೈನ್ ಕಡೆ ನೋಡಲೇ ಇಲ್ಲ. ಈ ಹುಡುಗಿ ಕಡೆ ನೋಡಿ, ಎಷ್ಟು 13 ವರ್ಷದ ಹುಡುಗಿ ಅದು, ಕೈ ಮುಗಿದು ಅಮ್ಮ ನಾ ಪ್ರಯತ್ನ ಮಾಡ್ತೀನಿ ಅಂತ ಕೈ ಮುಗಿದ್ರಂತೆ. ಕೈ ಮುಗಿದ ಕೂಡಲೇ ಆ ಹುಡುಗಿಗೆ ಏನು ಮಾಡಬೇಕು ಗೊತ್ತಾಗಲಿಲ್ಲ, ಎಂಬ್ರಾಸ್ಮೆಂಟ್ ಆತಂತೆ. ಆಮೇಲೆ ಆ ಟೀಚರ್ ಕರ್ಕೊಂಡು ಹೋಗಿ ಆ ಮೇಕಪ್ ಎಲ್ಲ ತೆಗೆದು ಕರ್ಕೊಂಬಂದ್ರಂತೆ. ಕರ್ಕೊಂಡ್ಬಂದ ತಕ್ಷಣ ಮೇಕಪ್ ತೆಗೆದು ಕರ್ಕೊಂಬರ್ತಾರಲ್ಲ, ಕರ್ಕೊಂಬಂದ ತಕ್ಷಣ ಇಬ್ಬರನ್ನು ಕರೆದು ತಬ್ಕೊಂಡು ತನ್ನ ತೊಡೆ ಮೇಲೆ ಕೂಡಿಸ್ಕೊಂಡು ಮಾತಾಡ್ತಾ ಇದ್ರಂತೆ. ಆ ಹುಡುಗಿ ಬರೀತಾಳೆ ಮುಂದೆ, ನಾನು ಇವ್ರು ಕಂಡ್ರೆ ಹೆದರಿಕೆ ಆಗಿತ್ತು, ನಮ್ಮ ಟೀಚರ್ ನಮಸ್ಕಾರ ಮಾಡು ಅಂತ ಹೇಳಿದರು, ನಾನು ಮರೆತೇ ಹೋಗ್ಬಿಡ್ತು, ಅವರೇ ಮೊದಲು ನಮಸ್ಕಾರ ಮಾಡಿಬಿಟ್ರು. ಯಾಕೆ ನಮಸ್ಕಾರ ಮಾಡಿದೆ ಅಂತ ಹೇಳಿದ್ರಂತೆ, ನೋಡಮ್ಮ ನೀ ಆ ಆವೇಶದಲ್ಲಿದ್ದೆ ನೋಡಿ. ಅವ್ರು ಹೇಳೋದು, ಆ ನಾಟಕದ ಆವೇಶ ಇದೆಯಲ್ಲ, ನಿನ್ನ ಮುಖದ ಮೇಲೆ ಭಾರತ ಮಾತೆ ಕಳೆ ಬಂದಿತ್ತು, ನೀನು ಭಾರತ ಮಾತೆ ತದ್ರೂಪೇ ಆವಾಗ ನನಗೆ, ಅದಕ್ಕೆ ನಾನು ಮಾತು ಕೊಟ್ಟೆ ನಿನಗೆ, ನಡೆಸ್ತೀನಮ್ಮ. ಆಕೆ ಇಂದೂ ಜನಿಗೆ ಹೇಳಿಲ್ಲ, ನಿನಗೆ ಹೇಳ್ತೀನಿ ಯಾಕಂದ್ರೆ ನಡೆಸ್ತೀನಿ, ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದೆ.
ಬಟ್ ಇದು ಮೇಕಪ್ ಎಲ್ಲ ಕಳೆದು ಬಂದಮೇಲೆ ನೀನು ಮಗುನೇ ತಾನೆ ನನ್ನ ಜೊತೆಗಿರು ಅಂತ ಹೇಳಿದ್ರಂತೆ. ಆಕೆ ಹೇಳ್ತಾಳೆ, ಐ ಸಾ ಬೋತ್ ದ ಫೇಸಸ್ ಆಫ್ ಮಹಾತ್ಮ ಆನ್ ದಟ್ ಡೇ ಅಂತ, ಎರಡು ನೋಡಿದೆ ಅಂತೇಳಿ. ಇನ್ನೊಂದು ಘಟನೆ ಬೆಂಗಳೂರಲ್ಲಿ ಆದದ್ದು ಭಾಳ ಚೆನ್ನಾಗಿದೆ. ಅದನ್ನು ನನಗೆ ಶ್ರೀಮಾನ್ ರಾಮಸ್ವಾಮಿ ಅವರು ಮನೆ ಕೊಟ್ಟರು 14 ವರ್ಷದ ಹಿಂದೆ. ಉತ್ಥಾನದಲ್ಲಿ ಬಂದಂಥ ಒಂದು ಆರ್ಟಿಕಲ್. ಬೆಂಗಳೂರಿಗೆ ಬಂದಾಗ ನಂತರ ಶಿರ್ಸಿಕ ಜೊತೆಗೆ ಹೋದರು ಗಾಂಧಿಯವ್ರ ಜೊತೆಗೆ. ಮಹಾದೇವಿ ತಾಯಿ ಅಂತ ತಮ್ಗೆ ಗೊತ್ತಿರಬೇಕು, ನಮ್ಮ ರಾಮಕೃಷ್ಣ ಹೆಗಡೆಯವರ ಅಕ್ಕ, ಸ್ವಂತ ಅಕ್ಕ. ಆಕೆ ಚಳವಳಿಯಲ್ಲಿ ತುಂಬ ಭಾಗವಹಿಸಿದವರು. ಆಕೆ ಬಂದಾಗ ಕಾರಾಗೃಹಕ್ಕೆ ಹೋಗಿದ್ದು, ಅಸಹಕಾರ ಚಳವಳಿಯಲ್ಲಿ ಸೇರಿಕೊಂಡು ಕಾರಾಗೃಹಕ್ಕೆ ಹೋದಂಥವರು. ಬಿಡುಗಡೆ ಆಗಿತ್ತು. ಗಾಂಧಿ ಪರಿವಾರ ಜೊತೆಗೆ ಆಕೆನೂ ತಿರುಗಾಡ್ತಾ ಇದ್ದು. ಶಿರ್ಸಿಗೆ ಹೋದ್ರಂತೆ. ಶಿರ್ಸಿಗೆ ಹೋಗೋ ತನಕ ತಲೆ ಕೂದಲಿತ್ತು ಆಕೆಗೆ. ಶಿರ್ಸಿ ಪ್ರವೇಶ ಮಾಡೋದಕ್ಕಿಂತ ಮೊದಲು ಆಕೆ ಹೋಗಿ ತನ್ನ ತಲೆ ಬೋಳಿಸ್ಕೊಂಬಂದ್ರಂತೆ. ಯಾಕಂದರೆ ಆಕೆ ವಿಧವೆ, ಬಾಲ ವಿಧವೆ ಆಕೆ. ಈ ಚಳವಳಿಯಲ್ಲಿ ಸೇರಿಕೊಂಡಿದ್ದಾಳೆ. ಆಕೆ ಹವ್ಯಕರ ಮನೆ ಹುಡುಗಿ. ಹವ್ಯಕರ ಮನೆ ಸ್ವಲ್ಪ ಸಂಪ್ರದಾಯವಾದಿಗಳು ಜಾಸ್ತಿ. ಆಕೆ ಶಿರ್ಸಿ ಒಳಗೆ ಹೋಗ್ಬೇಕಾದ್ರೆ ಮತ್ತೆ ತಂದೆ ಇದ್ದಾರೆ, ಏನು ಅನ್ಕೋತಾರೆ ಅಂತ ತಲೆ ಬೋಳಿಸ್ಕೊಂಡು ಮತ್ತೆ ಆಕೆ ವಿಧವೆ ಡ್ರೆಸ್ಗೆ ಬಂದಳು. ಅಂದರೆ ಆಕೆಗೆ ಸ್ವಾತಂತ್ರ್ಯ ಜೈಲಲ್ಲೇ ಇತ್ತು ಅಂತ ಗಾಂಧೀಜಿ ತಮಾಷೆ ಮಾಡ್ತಾರೆ. ಸ್ವಾತಂತ್ರ್ಯಕ್ಕೆ ಜೈಲಲ್ಲೇ ಇತ್ತು, ಇಲ್ಲಿ ಬಂದು ಹೋಯ್ತಲ್ಲ. ಅವ್ರ ತವರೂರು ಸಿದ್ದಾಪುರದ ದೊಡ್ಡ ಮನೆ ಅಂತ, ದೊಡ್ಡ ಮನೆಗೆ ಹೋದ್ರಂತೆ. ಆಗ ಮಹಾದೇವಿ ತಾಯಿ ತಂದೆ ಸಿಕ್ಕರು. ತಂದೆ ಗಾಂಧೀಜಿ ಸಮಾಜ ಸುಧಾರಣೆ ಮಾಡ್ಬೇಕಾದ್ರೆ ಹೇಳಿದ್ರಂತೆ, ಇದು ಪದ್ಧತಿ ಚೆನ್ನಾಗಿರಲ್ಲ, ಇದು ಕೇಶಮುಂಡನ ಯಾಕೆ ಮಾಡಿಸ್ತೀರಿ, ಮಾಡಿಸ್ಬಾರ್ದು ಅಂತ. ಮಹಾದೇವಿ ತಾಯಿ ತಂದೆ ಹೇಳಿದ್ರಂತೆ, ಹಾಗೆಲ್ಲ ಮಾಡೋಕ್ಕಾಗಲ್ಲ, ಸಂಪ್ರದಾಯ ಬಿಡೋಕ್ಕಾಗೋದಿಲ್ಲ, ಸಣ್ಣ ಸಣ್ಣ ಊರಲ್ಲಿ ಇರ್ತೀವಿ ನಾವು, ಅದು ಮಾಡಬೇಕು, ಹೃದಯ ಕರಗಲಿಲ್ಲ ಸನಾತನಿಯವರು ಅಂತ. ಅದಕ್ಕೆ ಗಾಂಧೀಜಿ ಹೇಳ್ತಾರೆ, ಆಗಲಿ ನಿಮ್ಮ ಮಗಳಿಂದಲೇ ಆರಂಭಿಸಿ, ಈ ಪದ್ಧತಿ ಹೋಗಿಬಿಡಲಿ ಅಂತ. ಉಳುಕಿದವ್ರು ಮಾಡಿಲ್ಲಲ್ಲ, ನಿಮ್ಮ ಮಗಳಿಂದ ಮಾಡಿಸಿ ಅಂದ್ರಂತೆ. ಅದು ತಂದೆ, ನಮ್ಮ ಸಮಾಜದಲ್ಲಿ ಅದು ನಡೆಯೋದಿಲ್ಲ ಅಂದ್ರಂತೆ. ಗಾಂಧೀಜಿ ತಕ್ಷಣ ಕೇಳ್ತಾರೆ, ನಿಮ್ಮ ಮಗಳು ವರ್ಧ ಆಶ್ರಮಕ್ಕೆ ಬರಲು ಇಚ್ಛಿಸುತ್ತಾಳೆ, ಒಪ್ಪಿಗೆ ವರ್ಧ ಆಶ್ರಮ ಕಳಿಸ್ಕೊಡ್ತೀರಾ ಅಂತ. ಅವಳಿಗೆ ವಯಸ್ಸಾಗಿದೆ, ಇಷ್ಟ ಬಂದಲ್ಲಿಗೆ ಹೋಗಲಿ ಅಂತ ಅಪ್ಪ ಹೇಳಿದರು. ಹಾಗೆಂದರೆ ಹಾಗೆ, ನಿಮ್ಮ ಅನುಮತಿ ಆಶೀರ್ವಾದ ಬೇಕು, ಏನು ಹೇಳ್ತೀರಿ ಅಂತ ಗಾಂಧಿ ಕೇಳಿದರು. ಅವಳು ಆಶ್ರಮಕ್ಕೆ ಹೋಗಲು ನನ್ನದೇನು ಅಡ್ಡಿ ಇಲ್ಲ ಅಂದ್ರಂತೆ. ಗಾಂಧೀಜಿ ಯಾವನು ಮುಚ್ಚಿಡಲ್ಲ ಅಂತ ಹೇಳ್ತೀನಿ, ಮಾತೆಷ್ಟು ಚೆನ್ನಾಗಿದೆ ಅದು. ಅಲ್ಲಿ ಅವಳು ಕೂದಲು ಬೆಳೆಸಿಕೊಳ್ಳುತ್ತಾಳೆ, ಒಪ್ಪಿಗೆ ಅಂದರೆ ಸಿದ್ದಾಪುರದಲ್ಲಿ ಮಾಡ್ಕೊಳ್ತಿದ್ರೆ ಸಾಕು, ಅಲ್ಲಿ ಒಪ್ಪಿಗೆನಾ, ಅಲ್ಲಿ ಏನಾದರೂ ಮಾಡಲಿ, ಇಲ್ಲಿ ಅದು ಬೇಡ ಅಂತಂದು ಹೇಳಿದ್ರಂತೆ. ಗಾಂಧೀಜಿ ಆಶ್ರಮಕ್ಕೆ ಹೋದ ಮೇಲೆ ನೀವು ಬೇಕು ಎಂದಾಗ ಅವಳು ಬರೋ ಹಾಗಿಲ್ಲ, ಯಾವಾಗಲಾದರೂ ಬಿಡುವಾದಾಗ ಬಂದು ಹೋಗಬಹುದು. ತಂದೆ ಒಪ್ಪಿದರು. ಮಹಾದೇವಿ 8-10 ಜನ ಮನೆಯಲ್ಲಿದ್ದು ಆನಂತರ ವರ್ಧಾಕ್ಕೆ ಹೋದಳು. ಮುಂದೆ ಆಕೆ ವಿನೋಬಾಜಿಯವರ ಸಾಕು ಮಗಳಾದಳು. ತಮಗೆಲ್ಲ ಗೊತ್ತಿರಬೇಕು ಆಕೆ ಬಗ್ಗೆ. ಸಾಕು ಮಗಳಾದಳು. ಕೊನೆಗೆ ಅವರ ಚಿತೆಗೆ ಆಕೆ ಅಗ್ನಿಸ್ಪರ್ಶ ಮಾಡಿದಳು. ಮುಂದೆ ಅವರು ಬೆಂಗಳೂರು ವಲ್ಲಭನಿಕೇತನ ಮುಖ್ಯಸ್ಥೆ ಆಗಿದ್ದರು. ಈಗ ಒಂದು 5-6 ವರ್ಷದ ಕೆಳಗೆ ಅವರು ದೇಹ ತ್ಯಾಗ ಮಾಡಿದರು ಅಂತ ಗೊತ್ತಾಯ್ತು. ಆಕೆ ನೋಡಿದ್ವಿ, ನಾವು ಕಾಲೇಜಿಗೆ ಕರೆಸಿದ್ದೆ. ಇಷ್ಟೇ ಹೆಣ್ಮಗಳು. ನಮ್ಮಲ್ಲಿ ಕಾಲೇಜಲ್ಲಿ ಪ್ರೋಗ್ರಾಮ್ ಮಾಡಿದಾಗ ಒಂದು ದಿವಸ ದೊರೆಸ್ವಾಮಿಯವರು ಬಂದಿದ್ದರು, ಇನ್ನೊಂದು ಸಲ KS ನಾರಾಯಣ ಸ್ವಾಮಿಯವರು, ಇನ್ನೊಂದು ಸಲ ಮಹಾದೇವಿ ತಾಯಿ ಬಂದಿದ್ದರು. ಆ ವಯಸ್ಸಿಗೆ ಏನು ಉತ್ಸಾಹ ಅದು! ನಮ್ಮ ಕಾಲೇಜಿನ ಹುಡುಗಿಯರಿಗೆ ಅಷ್ಟು ಚುರುಕ್ತನ ಯಾರೂ ಮುಟ್ಸಿರ್ಲಿಕ್ಕಿಲ್ಲ ಅನಿಸುತ್ತೆ. ಮಾತು ಸ್ಪಷ್ಟ, ಖಚಿತ. ಅದು ದೊಡ್ಡ ಶಕ್ತಿಯನ್ನು ಮುಟ್ಟು ಬಂದರೆ ಇರುತ್ತಲ್ಲ, ಪವರ್ ಇರುತ್ತಲ್ಲ, ಆ ಥರ ಪವರ್ ಆಕೆಗಿತ್ತು. ವಿಪರೀತ ಪವರ್ ಆಕೆ, ಚೆನ್ನಾಗಿ ಮಾತಾಡೋರು. ಈ ಪದ್ಮಾವತಿ ಪ್ರಕರಣ ಇದೆಲ್ಲ ಆದಮೇಲೆ ಗಾಂಧೀಜಿ 3 ವರ್ಷ ಸುಮ್ಮನೆ ಇದ್ದರು. ಮುಂದೆ ಲಾಹೋರ್ ಅಧಿವೇಶನ ಆಗುವವರೆಗೂ ಸುದ್ದಿದ್ರು. 1929ರಲ್ಲಿ ಲಾಹೋರ್ ಅಧಿವೇಶನ ಆಗ್ತದೆ. ಬಹಳ ಮುಖ್ಯ ಘಟ್ಟ ಅದು. ಅದು ನೋಡಿ ಹೇಗೆ ಟೈಮ್ ಬರುತ್ತೆ ಅಂತ. 31 ಡಿಸೆಂಬರ್ 1929 ಮಧ್ಯರಾತ್ರಿ, ಅದು ಮಧ್ಯರಾತ್ರಿಯಲ್ಲಿ ತೀರ್ಮಾನ ಆದದ್ದು. ಮಧ್ಯರಾತ್ರಿಯಲ್ಲಿ ಒಂದು ತೀರ್ಮಾನ ಮಾಡಿದರು, ಕಾಂಗ್ರೆಸ್ ತೀರ್ಮಾನ ಮಾಡಿತು, ಸ್ವತಂತ್ರ ಭಾರತ ಧ್ವಜವನ್ನು ಹಾರಿಸಬೇಕು. ಆ ರಾವಿ ನದಿ ದಂಡೆ ಮೇಲೆ ಹಾರಿಸಿದರು ಮಧ್ಯರಾತ್ರಿ 12 ಗಂಟೆಗೆ. ಹಾರಿಸ್ಬಿಟ್ಟು ನಾವು ಜನವರಿ 26 ದೇಶದ ಸ್ವಾತಂತ್ರ್ಯ ದಿನ ಅಂತ ಆಚರಿಸಬೇಕು ಅಂತ ಕೂಡ ಘೋಷಣೆ ಮಾಡ್ಕೊಂಡ್ಬಿಟ್ರು. 26 ಜನವರಿ ಸ್ವಾತಂತ್ರ್ಯ ದಿನ ಆಚರಿಸಬೇಕು ಅಂತ ತೀರ್ಮಾನ ಮಾಡಿ ಒಂದು ಕಾಡ್ಕೊಂಡ್ರು. ಆನಂತರ ಎಲ್ಲ ಬ್ರಿಟಿಷವನ್ನು ಆಡಳಿತ ಕೊನೆಗೊಳಿಸಬೇಕು, ಯಾರ್ಯಾರು ಯಾವ ಅಧಿಕಾರದಲ್ಲಿದ್ದೀರೋ ಯಾವ ಎಲ್ಲೂ ರಾಜೀನಾಮೆ ಕೊಡಬೇಕು ಅಂತ ಒಂದು ತೀರ್ಮಾನ ಮಾಡಿ ಲಾಹೋರ್ ಅಧಿವೇಶನ ಆಯಿತು ಅನ್ನುವಲ್ಲಿಗೆ ಇವತ್ತಿನ ಮಾತು ನಿಲ್ಲಿಸೋಣ. ನಾಳೆ ಬಹಳ ಮುಖ್ಯವಾದಂಥ ಘಟ್ಟ. ನಾನು ಮಹಾತ್ಮ ಅಂತ ಆರಿಸ್ಕೊಂಡಿದ್ದೇನೆ ಕೊನೆ ಭಾಗವನ್ನು. ಅತ್ಯಂತ ಜಿಜ್ಞಾಸೆಗೊಳಗಾಗಿರುವಂಥ ಪಾರ್ಟಿಷನ್ ಬಗ್ಗೆ, ಗಾಂಧೀಜಿ ರೋಲ್ ಏನಿತ್ತು ಅಂತ, ಜಗತ್ತು ಅವ್ರನ್ನ ಹ್ಯಾಕ್ ಕಂಡಿದೆ ಅನ್ನೋದನ್ನು ನಾಳೆ ನೋಡೋಣ. ನಮಸ್ಕಾರ.